ಸಮಸ್ತ ಕರ್ನಾಟಕಕ್ಕೆ, ಮಹಾ ನಟಿಯರಿಗೆ, ಆತ್ಮೀಯ ಜಡ್ಜಸ್ಸಿಗೆ ವರಮಹಾಲಕ್ಷ್ಮಿ ಹಬ್ಬದ ಹೃದಯ ಪೂರ್ವಕ ಶುಭಾಶಯಗಳು. ಎಲ್ಲೆಲ್ಲೂ ಲಕ್ಷ್ಮಿ ಕಳೆ ತುಂಬಿ ತುಳುಕಾಡ್ತಿದೆ. ಲಕ್ಷ್ಮಿ ಸಂಪತ್ತಿನ ದೇವತೆ, ವಿದ್ಯೆ ಒಂದು ಲಕ್ಷ್ಮಿ, ನೆಮ್ಮದಿ ಒಂದು ಲಕ್ಷ್ಮಿ, ನಿಜವಾದ ಸಂಬಂಧಗಳೇ ನಿಜವಾದ ಲಕ್ಷ್ಮಿ. ನಮಗೆ ನಾವೇ ಸಂಪತ್ತಾದಾಗ ಮಹಾಲಕ್ಷ್ಮಿಯ ಕಟಾಕ್ಷ ಆಗಿದೆ ಅಂತಾನೆ ಅರ್ಥ ಮಾಡ್ಕೋಬೇಕು. ಆ ತಾಯಿ ಶ್ರೀಮಂತರಿಗೆ ದುಡ್ಡಿನ ರೂಪದಲ್ಲಿ ಅನುಗ್ರಹ ಮಾಡಿದ್ರೆ, ಬಡವರಿಗೆ ರೊಟ್ಟಿಯಾಗಿ ಸಂತೋಷ ಕೊಡ್ತಾಳೆ. ನಟಿಯರಿಗೆ ಇವತ್ತು ಅಭಿನಯವಾಗಿ ಒಲಿಯಲಿದ್ದಾಳೆ ನಮ್ಮ ಲಕ್ಷ್ಮಿ. ಆ ಅಭಿನಯ ಲಕ್ಷ್ಮಿಯನ್ನ ಇವತ್ತು ನಾವು ಮನೆ ತುಂಬಿಸಿಕೊಳ್ಳೋಣ. ಈ ಹಬ್ಬವನ್ನ ಗ್ರ್ಯಾಂಡ್ ಮಾಡೋದಕ್ಕೆ ನೀವು ಪ್ರೀತಿಸಿ ಬೆಳೆಸಿದಂತಹ ಮಹಾನಟಿ ಸೀಸನ್ 1 ನಟಿಯರು ನಮ್ಮ ಸೀಸನ್ 2 ನಟಿಯರ ಜೊತೆ ನಮಗೆ ವರಮಹಾಲಕ್ಷ್ಮಿ ಗಿಫ್ಟ್ ಆಗಿ ಮನರಂಜನೆಯನ್ನ ಕೊಟ್ಟು ಅವರ ಅಭಿನಯ ಅನುಭವವನ್ನ ಪರಸ್ಪರ ಹಂಚಿಕೊಳ್ಳಲಿದ್ದಾರೆ. ಈ ಅಭಿನಯ ಮಂಟಪದಲ್ಲಿ ಮನರಂಜನೆ ಮಹಾಲಕ್ಷ್ಮಿಯನ್ನ ಸ್ಥಾಪನೆ ಮಾಡ್ತಾ ಇದ್ದಾರೆ. ಸೀನಿಯರ್ಸ್ ಮತ್ತು ಜೂನಿಯರ್ಸ್ ಒಟ್ಟಿಗೆ ಅಭಿನಯಿಸಿ ನಮಗೆಲ್ಲ ಡಬಲ್ ಮನರಂಜನೆಯನ್ನ ನೀಡಲಿದ್ದಾರೆ. ಈ ವಾರದ ಹಬ್ಬದ ಸ್ಪೆಷಲ್ ಆಕ್ಟ್ ವಿತ್ ಸೀನಿಯರ್ಸ್. ಎಲ್ಲರಿಗೂ ನಗುವನ್ನ ಹಂಚೋ ನಗುವಿನ ಲಕ್ಷ್ಮಿ, ಪಡ್ಡೆ ಹುಡುಗರು ಪೂಜೆ ಮಾಡೋ ಸೌಂದರ್ಯ ಲಕ್ಷ್ಮಿ, ನಮ್ಮ ಬ್ಯೂಟಿಫುಲ್ ಲಕ್ಷ್ಮಿಕಾ. ಈ ಕಡೆ ಬಂದ್ರೆ ಲಕ್ಷ್ಮಿಯನ್ನೇ ಕೈ ಹಿಡಿದಿರೋ ಅದೃಷ್ಟವಂತ ಮಹಾಲಕ್ಷ್ಮಿ ಪರಮ ಭಕ್ತ, ಬ್ಲಾಕ್ ಬಸ್ಟರ್ ಡೈರೆಕ್ಟರ್ ತರುಣ್ ಸುಧೀರ್. ಹಾಗೇನೆ ನಟನೆಗೆ ನಿಷ್ಠೆಯನ್ನ ಕಲಿಸಿದ ಅಭಿನಯ ಲಕ್ಷ್ಮಿ, ಮಹಾನಟಿ ಪ್ರೀತಿಯ ಪ್ರೇಮಾ ಮೇಡಮ್ಗೆ ಆತ್ಮೀಯವಾದ ಸ್ವಾಗತ. ಜ್ಞಾನದ ಮೂಲಕ ನೆಮ್ಮದಿಯನ್ನ ಹಂಚ್ತಾ ಇರುವಂತಹ ಶ್ರೀಮಂತ, ಅಕ್ಷರಗಳ ಆಪ್ತ, ಅಮ್ಮನಂಥ ಮನಸ್ಸಿನ ನಮ್ಮೆಲ್ಲರ ಪ್ರೀತಿಯ ಆಪ್ತ ಮಿತ್ರ ಮಾಸ್ಟರ್ ಮೈಂಡ್ ರಮೇಶ್ ಅರವಿಂದ್ ಸರ್. ಯಶ್ವಿಕಾ, ಮಹಾಲಕ್ಷ್ಮಿ ನಿಮ್ಮ ಎದುರಿಗೆ ಬಂದ್ಲು ಅಂತ ಅಂದ್ರೆ ಪಕ್ಕದಲ್ಲೇ ಇದ್ದಾಳೆ ಅಂತ ಅನ್ಕೊಳ್ಳಿ, ಎಲ್ಲೋ ಸಾರಿ ಹಾಕೊಂಡಿದ್ದಾಳೆ ಅಂತ ಅನ್ಕೊಳ್ಳಿ, ಓಕೆನಾ? ಏನು ವರ ಕೇಳ್ತೀರಾ? ಮೊದಲನೇದಾಗಿ ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನನಗೆ ದೇವರು ಪ್ರತ್ಯಕ್ಷ ಆದ್ರೆ ನಾನು ಕೇಳುವಂತ, ನಾನು ಮುಂಚೆ ದುಡ್ಡು ಜಾಸ್ತಿ ಇಂಪಾರ್ಟೆಂಟ್ ಅಂತ ಅನ್ಕೊಂತಾ ಇದ್ದೆ. ಈಗ ಬೆಳೀತಾ ಬೆಳೀತಾ ವಯಸ್ಸಾಗ್ತಾ ಆರೋಗ್ಯ ಇಂಪಾರ್ಟೆಂಟ್ ಅಂತ ಗೊತ್ತಾಗಿದೆ. ಸೊ ಮೊದಲನೇದಾಗಿ ಒಳ್ಳೆ ಆರೋಗ್ಯ ನನಗೆ, ನನ್ನ ಕುಟುಂಬದವ್ರಿಗೆ, ನನ್ನ ಸುತ್ತಮುತ್ತಲು ಎಲ್ಲರಿಗೂ ಒಳ್ಳೆ ಆರೋಗ್ಯ ಮೊದಲು ಕೇಳ್ತೀನಿ. ಆಮೇಲೆ ಲಕ್ಷ್ಮಿ ತಾಯಿ ಅದ್ರ ಜೊತೆಗೆ ಒಂಚೂರು ದುಡ್ಡು, ನಿನ್ನ ಪ್ರೀತಿ ಎಲ್ಲ ಕೊಡು ಅಂತ ಕೇಳ್ತೀನಿ. ಮೊದಲು ಆರೋಗ್ಯ, ಆರೋಗ್ಯವೇ ಭಾಗ್ಯ. 100%. ದುಡ್ಡು ಇಟ್ಕೊಂಡು ನಾವೇ ಇಲ್ಲ ಅಂದ್ರೆ ಹೌದು, ನಿಜ ನಿಜ ನಿಜ. ತರುಣ್ ಅವರೇ, ಈ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ನಮ್ಮ ಮಹಾನಟಿ ಕಾರ್ಯಕ್ರಮಕ್ಕೆ ಎಲ್ಲ ಸೀನಿಯರ್ ನಟಿಯರು ಬರ್ತಾ ಇದ್ದಾರೆ. ಆ ಒಂದು ಖುಷಿ ಹೇಗೆ ಹಂಚ್ಕೊಳ್ಳಕ್ ಇಷ್ಟಪಡ್ತೀರಾ? ಅದು ಸಿನಿಮಾ ಆಗ್ಲಿ ಯಾವುದೇ ಆಗ್ಲಿ, ಸೀನಿಯರ್ಸ್ ಅಂತ ಅಂದಾಗ ಅವರಿಂದ ಕಲಿಯೋದು ತುಂಬಾ ಇರುತ್ತೆ ನಮಗೆ. ನೀವು ಏನು ಅವ್ರಿಗೆ ವಾಪಸ್ ಕೊಡಕ್ ಆಗದೆ ಇದ್ರು ಫಸ್ಟ್ ಕೊಡಬೇಕಾಗಿರೋದು ರೆಸ್ಪೆಕ್ಟ್ ಅಂತ ನಾನು ಹೇಳ್ತೀನಿ. ಸೊ ಹಾಗಾಗಿ ನೀವೆಲ್ಲ ಒಂದೇ ಏಜ್ ಅವ್ರು ಆಗಿದ್ರು ಕೂಡ ಆ ಸೀನಿಯರಿಟಿಗೆ ಒಂದು ರೆಸ್ಪೆಕ್ಟ್ ಕೊಡಿ. ಹೇಗೆ ನಮಗೆ ಇಲ್ಲಿ ರಮೇಶ್ ಸರ್ ಅಂಡ್ ಪ್ರೇಮಾ ಮೇಡಮ್ ಇದ್ದಾರೆ, ನಾವು ಹೆಂಗ್ ಫೀಲ್ ಮಾಡ್ತೀವಿ ಅವರಿಗೆ, ಅಥವಾ ಸೇಮ್ ವೆನ್ ರಮೇಶ್ ಸರ್ ಅವ್ರು ಯಾರೋ ಕಮಲ್ ಸರ್ನೋ ಅಥವಾ ಅವ್ರು ಯಾರೋ ಬಾಲಚಂದ್ರ ಸರ್ ನೋಡಿದಾಗ ಅವ್ರು ಫೀಲ್ ಮಾಡ್ತಾರೆ. ಸೊ ಹಂಗೆ ಇಟ್ ಈಸ್ ದಟ್, ಆ ಪರಂಪರೆ ಇರುತ್ತೆ. ಅದೊಂದು ನಾನು ಹೇಳ್ತೀನಿ, ರೆಸ್ಪೆಕ್ಟ್ ದಿ ಆಲ್ ಯುವರ್ ಸೀನಿಯರ್ಸ್ ಅಂತ ಅನ್ನೋದನ್ನ. ವೆರಿ ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್. ಮೇಡಮ್, ನಿಮ್ಮದೇ ಹಬ್ಬ ಎಷ್ಟು ಸ್ಪೆಷಲ್ ಆಗಿರುತ್ತೆ ಹೇಳಿ? ವೆರಿ ಸ್ಪೆಷಲ್. ನಮ್ಮಮ್ಮ ತುಂಬಾ ಬೆಳಗ್ಗೆನೆ ಎದ್ದು ಎಲ್ಲ ಪೂಜೆ ಮಾಡ್ತಾರೆ. ನಾನು ಸ್ವಲ್ಪ ಸೋಂಬೇರಿಯ ವಿಷಯದಲ್ಲಿ, ಬಟ್ ನನಗೆ ಈ ಹಬ್ಬ ಅಂದ್ರೆ ಬಹಳ ಇಷ್ಟ. ಯಾಕಂದ್ರೆ ಅದು ಶುಕ್ರವಾರ ಹಬ್ಬ, ವರಮಹಾಲಕ್ಷ್ಮಿ ಅಂದ್ರೆ ಕಳ್ಕಳೆಯಾಗಿರುತ್ತೆ ಮನೇಲೆಲ್ಲ. ಸೊ ಐ ಆಮ್ ವೆರಿ ಹ್ಯಾಪಿ ಫಾರ್ ದಟ್. ಸೂಪರ್ ಮ್ಯಾಮ್, ಸೂಪರ್. ಇನ್ನು ನಮ್ಮ ಆಪ್ತ ಮಿತ್ರ, ಒಂದ್ ಕೈ ಲಕ್ಷ್ಮಿ, ಒಂದ್ ಕೈಲಿ ಸರಸ್ವತಿ, ಇಬ್ರು ಇವರಿಗೆ ಒಲಿದು ಬಿಟ್ಟಿದ್ದಾರೆ. ಸರ್, ಹಬ್ಬದ ವಿಶೇಷ ಹೇಗಿರುತ್ತೆ ನಿಮ್ಮ ಹಬ್ಬ? ನಮ್ಮ ಮನೇಲಿ ಹಬ್ಬಗಳೆಲ್ಲ ಬಹಳ ಸಿಂಪಲ್ ಆಗಿ ನಡೆಯುತ್ತೆ. ಎಲ್ಲ ಹಬ್ಬಗಳು ಮಾಡ್ತೀವಿ, ಬಟ್ ಬಹಳ ಸಿಂಪಲ್ ಆಗಿ ನಡೆಯುತ್ತೆ. ಎಲ್ಲದಕ್ಕಿಂತ ಹಬ್ಬ ಅನ್ನೋದು ಒಂದು ನೆಪ ಆಗ್ಬಿಟ್ಟಿದೆ. ಫ್ಯಾಮಿಲಿ ಎಲ್ಲ ಜೊತೆಗೆ ಸೇರಕ್ಕೆ, ನಮ್ಮ ಇಬ್ಬರು ಬ್ರದರ್ಸ್ ಇದಾರೆ, ಅವರ ಫ್ಯಾಮಿಲೀಸು, ಅಮ್ಮ, ಸೊ ಎಲ್ಲರೂ ಜೊತೆ ಸೇರಿ ಜೊತೆಗೆ ಊಟ ಮಾಡಕ್ಕೆ ಕಾಯ್ತಾ ಇರ್ತೀವಿ. ಹಬ್ಬ ಅಂದ್ರೆ ಇಟ್ಸ್ ಗೆಟ್ ಟುಗೆದರ್. ನಮ್ಗೆ ಅದಕ್ಕೊಂದು ಅದ್ಭುತವಾದ ಅವಕಾಶ. ನಾನು ಇನ್ಫ್ಯಾಕ್ಟ್ ಕಾಲೇಜ್ಗೆಲ್ಲ ಹೋದಾಗ ಹೇಳ್ತಿರ್ತೀನಿ ಹುಡುಗರಿಗೆ, ನಿಮ್ಗೆ ಸಿಗ್ಬೋದಂತ ಅತಿ ದೊಡ್ಡ ವರ ಅಂದ್ರೆ ನೀವಾಗ್ಬೇಕು, ನಿಮಗೆ ನೀವೇ ಶಾಪ ಆಗ್ಬಿಡ್ಬಾರ್ದು. ಹಾಗಾಗಿ ನಿಮಗೆ ಸಿಗ್ಬೋದಂತ ಅತಿ ದೊಡ್ಡ ವರ ಅಂದ್ರೆ ನೀವು. ಸೊ ವರಮಹಾಲಕ್ಷ್ಮಿ ಕೊಡ್ಬೋದಾದಂತ ಅತಿ ದೊಡ್ಡ ವರ ಅಂದ್ರೆ ನಿಮ್ಮನ್ನೇ, ನಿಮ್ಮ ಸ್ವಭಾವನ್ನ, ನಿಮ್ಮ ಕ್ಯಾರೆಕ್ಟರ್ನ ಆತರ ಮಾಡ್ಬೇಕು. ನಮ್ಗಿರೋದೇನ್ರಿ ನಾವು, ಆಮೇಲೆ ನಮ್ಮ ಫ್ಯಾಮಿಲಿ, ನಮ್ಮ ಫ್ರೆಂಡ್ಸು, ನಮ್ಮ ಸಂಬಂಧಿಕರು, ಆಮೇಲೆ ನಮ್ಮ ಸಮುದಾಯ, ಇದೆಲ್ಲ ನಮ್ಗೆ ವರ ಬೇಕ್ರಿ.
ಇದೇ ನಮ್ಗೆ ಶಾಪ ಆಗ್ಬಿಟ್ರೆ ನಿಜ. ಅಲ್ವಾ, ನಮ್ಮ ಕುಟುಂಬ ನಮ್ಗೆ ಶಾಪ ಆಗ್ಬಿಟ್ರೆ, ನಮ್ಮ ಫ್ರೆಂಡ್ಸ್ ನಮ್ಗೆ ಶಾಪ ಆಗ್ಬಿಟ್ರೆ, ಆಗ ವರಮಹಾಲಕ್ಷ್ಮಿ ಅಂದ್ರೆ ಅದು ನಿಮ್ಮ ಸಮೃದ್ಧಿ, ನಿಮ್ಮ ಫ್ಯಾಮಿಲಿಯ ಸಮೃದ್ಧಿ, ನಿಮ್ಮ ಮನದಲ್ಲಿ ಶಾಂತಿ, ಎಲ್ಲ ವರಗಳನ್ನು ನೀಡೋಳೆ ವರಮಹಾಲಕ್ಷ್ಮಿ. ದಟ್ ಇಸ್ ದ ಬ್ಯೂಟಿಫುಲ್. ಅಂದ್ರೆ ಇವತ್ತು ರಮೇಶ್ ಸರ್ ಎಕ್ಸ್ಕ್ಲೂಸಿವ್ ಆಗಿ ಇಲ್ಲಿ ಈ ವಿಷಯವನ್ನ ಹೇಳಿದ್ದಾರೆ. ಈ ರೀತಿಯ ಒಂದು ಕೌಟುಂಬಿಕ ಮೌಲ್ಯಗಳನ್ನ ಹೇಳೋದಕ್ಕಂತಾನೆ ಜೀ ಕನ್ನಡ ನಾವು ನಮ್ಮವರು ಅನ್ನೋ ಹೊಸ ಕಾರ್ಯಕ್ರಮ ಶುರುವಾಗಿದೆ. ನಮ್ಮ ಕುಟುಂಬಕ್ಕೆ ಶರಣ್ ಸರ್ ಬಂದಿದ್ದಾರೆ, ಅಮೂಲ್ಯ ಅವರು ಬಂದಿದ್ದಾರೆ, ತಾರಾ ಅಮ್ಮ ಬಂದಿದ್ದಾರೆ. ಸೊ ಅವರಿಗೆ ಈ ನಮ್ಮ ಕುಟುಂಬದ ಪರವಾಗಿ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ಥ್ಯಾಂಕ್ ಯು ಎಲ್ರಿಗೂ. ಮತ್ತೊಮ್ಮೆ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲರೂ ಸಂತೋಷವಾಗಿ ಖುಷಿಯಾಗಿರಿ. ಸದ್ಯಕ್ಕೆ ನಾವೆಲ್ಲ ಲಡ್ಡು ತಿನ್ನೋಣ. ಈ ವರಮಹಾಲಕ್ಷ್ಮಿ ಹಬ್ಬವನ್ನ ಇನ್ನಷ್ಟು ಗ್ರ್ಯಾಂಡ್ ಮಾಡೋದಕ್ಕೆ 16 ವಾರ ಈ ಅಭಿನಯದ ಯೂನಿವರ್ಸಿಟಿಯಲ್ಲಿ ಪಾಠ ಕಲಿತಂತಹ ಸೀಸನ್ 1 ಮಹಾನಟಿಯರು ಮತ್ತೆ ತವರು ಮನೆಗೆ ವಾಪಸ್ ಬರ್ತಾ ಇದ್ದಾರೆ. ಬನ್ನಿ ಈ ಶುಭ ದಿನ ಲಕ್ಷ್ಮಿಯರನ್ನ ಬರಮಾಡಿಕೊಳ್ಳೋಣ. ಲೆಟ್ಸ್ ವೆಲ್ಕಮ್ ಸೀಸನ್ 1 ಮಹಾನಟಿಯರು ಆನ್ ಸ್ಟೇಜ್ ಪ್ಲೀಸ್. ತವರು ಮನೆಗೇನೆ ವಾಪಸ್ ಬಂದಿದ್ದೀರಾ. ವೆಲ್ಕಮ್. ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲ ಏನು ಚೆನ್ನಾಗಿ ಕಾಣ್ತಾ ಇದ್ದೀರಾ. ನಿಮ್ಮನ್ನೆಲ್ಲ ನಾನು ಎಷ್ಟು ಮಿಸ್ ನೀವು ಒಂಚೂರು ಮಿಸ್ ಮಾಡ್ಕೊಂಡಿಲ್ಲ ಅಲ್ಲ ನನ್ನ. ಸುಮ್ನಿರಿ ಅಕ್ಕ, ಏನ್ ಸುಳ್ಳು ಹೇಳ್ತೀರಾ? ಆ ಹೊಸ ನೀರ್ ಬಂದ ತಕ್ಷಣ ಹಳೆ ನೀರ್ನ ಮರ್ತ್ಬಿಟ್ಟು ಅವ್ರಿಗೆ ಲಾಡ್ ಕೊಟ್ಟು ಅವ್ರ ಜೊತೆ ಪೂಜೆ ಮಾಡ್ಬಿಟ್ಟು ಮರ್ತ್ಬಿಟ್ಟು ಮಿಸ್ ಮಾಡ್ಕೊಂಡಿಲ್ಲ ಅಂತ ಎಲ್ಲ ಬೇಬಿ, ಅವರಿಗೆಲ್ಲ ನಾನು ಲಾಡು ಕೊಟ್ಟೆ, ನಿಮಗೆಲ್ಲ ನಾನು ಮನ್ಸು ಕೊಟ್ಟಿದ್ದೀನಿ. ನೀವು ಕೊಟ್ಟಿರೋ ಅಡ್ವಾನ್ಸು ಇವತ್ತು ಲ್ಯಾಕ್ಸ್ ಅಂಡ್ ಕ್ರೋರ್ಸ್ ಆಗ್ಬಿಟ್ಟಿದೆ ಅವ್ರ ಅಕೌಂಟಲ್ಲಿ. ಏನ್ ಬೇಬಿ? ಇನ್ನು ಕ್ರೋರ್ಸ್ ಆಗಿಲ್ಲ, ಲ್ಯಾಕ್ಸ್ ಆಗ್ತಾ ಇದೆ. ಅದೇ ನಾನು ಆಕ್ಚುಲಿ ಜೂನಿಯರ್ಸ್ಗೆಲ್ಲ ಒಂದು ಟಿಪ್ಸ್ ಕೊಡ್ಬೇಕು ಅನ್ಕೊಂಡಿದ್ದೆ. ಹಬ್ಬ ಅಲ್ವಾ, ಅವ್ರಿಗೆ ಕನ್ಫ್ಯೂಷನ್ ಇರುತ್ತೆ. ದೇವ್ರ ಹತ್ರ ಏನ್ ಬೇಡ್ಕೊಳ್ಳಿ, ಆಪರ್ಚುನಿಟಿ ಬೇಡ್ಕೊಳ್ಳ, ಸಕ್ಸಸ್ ಬೇಡ್ಕೊಳ್ಳ, ದುಡ್ಡು ಬೇಡ್ಕೊಳ್ಳ, ಫೇಮ್ ಬೇಡ್ಕೊಳ್ಳ ಅಂತ. ನೀವೆಲ್ಲ ಏನು ಬೇಡ್ಕೊಂಡ್ಬೇಡ್ಲಿ. ದೇವ್ರೆ, ತರುಣ್ ಸುಧೀರ್ ಸರಿಂದ ಒಂದು 500 ರೂಪಾಯಿ ಸಿಕ್ಕರೆ ಸಾಕು ಬೇಡ್ಕೊಳ್ಳಿ, ಮಿಕ್ಕಿದೆಲ್ಲ ಅದಾಗದೆ ಬಂದ್ಬಿಡುತ್ತೆ, ಬಾಚ್ಕೋತಾ ಇರ್ಬೋದು. ಹೌದು, 100,000 ಆಗುತ್ತೆ, 1000 ಲಕ್ಷ ಆಗುತ್ತೆ, ಲಕ್ಷ ಕೋಟಿ ಆಗ್ತಾ ಇರುತ್ತೆ. ಅದಕ್ಕೆ ಉದಾಹರಣೆ ಯಾರು? ಗಗನ. ಇಲ್ಲ ಇದೀವಿ 500 ಗ್ರೂಪ್. ಎಸ್, ಕರೆಕ್ಟ್. ಪಕ್ಕದಲ್ಲಿ ನಮ್ಮ ನಾಯಕ ನಟಿ ಪ್ರಿಯಾಂಕಾ ಅವರಿದ್ದಾರೆ. ಎಸ್ ಮ್ಯಾಮ್. 3ನೇ ಬಾರಿ ಬಂದಿದ್ದೀರಾ, ಹೆಂಗ್ ಅನ್ಸ್ತಾ ಇದೆ? ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಖುಷಿ ಆಗ್ತಿದೆ ಮ್ಯಾಮ್. ಅವ್ರನ್ನೆಲ್ಲ ನೋಡ್ತಾ ಇದ್ರೆ ನಮಗೂ ಅನಿಸ್ತಾ ಇದೆ, ಅಂದ್ರೆ ನಾವು ಹಿಂಗೆ ಪ್ರಾಕ್ಟೀಸ್ ಮಾಡ್ತಿದ್ವಲ್ಲ, ಹಿಂಗೆ ಭಯ ಪಡ್ತಿದ್ವಿ, ಪ್ರತಿ ವಾರ ಕೊಲಾಬ್ರೇಷನ್ ಡ್ರೆಸ್ ಕೇಳ್ತಾ ಇದ್ವಿ. ಸೊ ಇದೆಲ್ಲ ನೋಡಿದಾಗ ಖುಷಿ ಆಗುತ್ತೆ. ಸೂಪರ್ ಬ್ಯೂಟಿ, ಸೂಪರ್. ಈಗ ಲಾಸ್ಟ್ ಟೈಮ್ ಒಬ್ರು ಬಂದು ಏನು ಹವಾ ಕ್ರಿಯೇಟ್ ಮಾಡಿದ್ರು, ಏನು ಕಡವ ಅಂತ ನಮ್ಮ ಟೀಚರ್ ಬಿಂದು ಅವರು. ಹಲೋ ಬಿಂದು. ಹಲೋ ಅಕ್ಕ, ಹೆಂಗಿದಿರಿ? ನಾನ್ ಸೂಪರ್. ನೀನ್ ಇನ್ನೂ ಸುಂದರವಾಗಿ ಕಾಣ್ತಾ ಇದ್ದೀರಾ ಇವಾಗ. ಮಾಮ ಸಿಕ್ಕಿದ್ರ ಹಂಗಂದ್ರೆ? ಇನ್ನ ಹುಡ್ಕಾಕತ್ತೀನ್ರಿ, ಸಿಗಂಗ. ಅಯ್ಯೋ, ಅದಕ್ಕ ಮತ್ ಸೀಸನ್ 2 ಬಂದಿ ನೋಡ್ರಿ. ಈಗ ನೀವಿಲ್ ಬಂದಿದ್ದೀರಾ ಅಂದ್ರೆ ಬಿಂದು ಆ ಹಾಡಿನ 1-2 ಸ್ಟೆಪ್ ಬಂದಿಲ್ಲ ಅಂದ್ರೆ ಕೊಡಾನೇ ಬೇಜಾರು ಮಾಡ್ಕೊಂಡ್ಬಿಡುತ್ತೆ. ಎಸ್, ರೆಡಿ ಬೇಬಿ? ಹಾ, ಮ್ಯೂಸಿಕ್. ಏನು ಕೊಡವ ಹುಬ್ಬಳ್ಳಿ ಮಾಟ ಎಂಥ ಚಂದುಳ್ಳ ಕೊಡವ, ಹುಬ್ಬಳ್ಳಿ ಮಾಟ ಎಂಥ ಚಂದುಳ್ಳ ಕೊಡವ. ಟಿಕ್ಕಿಲ್ಲ ಬೆಳಗಿಲ್ಲ ಥಳ ಹೊಳಿತದ, ಕಂಚಲ್ಲ ತಾಮ್ರಲ್ಲ ಮಿರಿ ಮಿರಿ
ಎಲ್ಲರನ್ನ ಹೇಗೆ ಸೆರೆ ಹಿಡಿಬಹುದು ಅಂತ ಹೇಳ್ಕೊಟ್ಟಿದೆ ಲಾಸ್ಟ್ ಸೀಸನ್ ಅಲ್ಲಿ ನಮ್ಮ ನಗುವ ನಯನ ಚಂದನ. ಹೇಗ್ ನಡೀತಿದೆ ಲೈಫು? ಚೆನ್ನಾಗಿ ನಡೀತಿದೆ. ನನಗೆ ಒಳ್ಳೆ ಬದುಕು ಕಟ್ಕೊಟ್ಟಿದೆ ಮಹಾನಟಿ, ಆ ಬದುಕನ್ನ ಜೀವಿಸ್ತಾ ಇದ್ದೀನಿ. ಓ ಲವ್ಲಿ. ಎಂದ ನಾಯ್ದ ಮಗನೇ, ಊರಿಗೆ ಬಂದವರು ನೀರಿಗೆ ಬರುವುದಿಲ್ಲವೇ? ವಿಕ್ರಾಂತ್ ರೋಣ. ನಾನು ಇಷ್ಟು ಕೆಟ್ಟದಾಗಿ ಹೇಳ್ಬೋದು, ಅಷ್ಟೇ ಚೆನ್ನಾಗಿ ಆಶಿಕ ಹೇಳ್ತಾ ಇದ್ರು. ಆಶಿಕ ನೀ ಹೇಳ್ಬೇಡಿ, ಅದು ಇನ್ಸಲ್ಟ್ ಆಗೋಯ್ತು. ಸುದೀಪ್ ಸರ್ ಫೋನ್ ಮಾಡಿ ಬೈಬೋದು ನನಗೆ. ಊರಿಗೆ ಬಂದವರು ಮತ್ತೆ ಮನೆಗೆ ವಾಪಸ್ ಬರೋದಿಲ್ವಾ? ಮಹಾನಟಿ ಸೀಸನ್ 1 ಕಂಟೆಸ್ಟೆಂಟ್ಸ್ ಎಲ್ಲರೂ ಮತ್ತೆ ಮಹಾನಟಿ ಮನೆಗೆ ವಾಪಸ್ ಬಂದಿದ್ದಾರೆ. ಊರಲ್ಲಿ ಇವತ್ತು ಇವರೊಬ್ಬರದೇ ಹೆಸರು ಚಾಲ್ತಿಯಲ್ಲಿರೋದು, ಮಹಾನಟಿಯರು. ಸೂಪರ್. ನನ್ ಜೂನಿಯರ್ ಅಂತ ಹೇಳಕ್ಕೆ ನನ್ಗೆ ಒಂದು ಖುಷಿ, ಹೆಮ್ಮೆ. ಹೆಲೋ ಜೂನಿಯರ್. ಆಕ್ಚುಲಿ ಜೂನಿಯರ್ ಸೀನಿಯರ್ಸ್ ಇದಲ್ಲ, ನಮ್ಮಿಬ್ಬರಿಗೆ ಸಮಾಗಮ ಇವತ್ತು ಅಲ್ವಾ ಬೇಬಿ? ಹೇಗಿದೀಯಾ ಚಿನ್ನ? ನಾನು ಸೂಪರ್. ನೀವು ಹೇಗಿದ್ದೀರಾ? ಸೂಪರ್ ಆಗಿದ್ದೀನಿ. ಸೀಸನ್ 2ಗೆ ನಾವು ಬಂದಿದ್ದೀವಿ. ಆದರೂ ಕೂಡ ಬಂದಿರುವಂಥ ಎಲ್ಲ ಮಹಾನಟಿಗಳ ಮುಖದಲ್ಲಿ ಒಂದು ಲಕ್ಷ್ಮಿ ಕಲೆ ಯಾವ ರೀತಿ ಎದ್ದು ಕಾಣಿಸ್ತಾ ಇದೆ ಅಂತ, ಅದಕ್ಕೋಸ್ಕರ ಬರಲಿ ಒಂದು ಜೋರಾದ ಚಪ್ಪಾಳೆ. ಹಾಗೆ ನಮ್ಮ ಇವತ್ತಿನ ಮಹಾಲಕ್ಷ್ಮಿ ಆಗಿರುವಂಥ ಒಂದು ರಾಣಿ ಕಳೆಯನ್ನ ಕಾಣ್ತಾ ಇರುವಂಥ ನಮ್ಮ ಮಹಾನಟಿಯ ಮಹಾಲಕ್ಷ್ಮಿ ಅನುಶ್ರೀ ಅವರಿಗೆ ಬರಲಿ ಒಂದು ಜೋರಾದ ಚಪ್ಪಾಳೆ. ಬ್ಯೂಟಿ, ನಿನ್ನ ಎನರ್ಜಿ ಇನ್ನ ಸೂಪರ್ ಡೂಪರ್ ಆಗಿದೆ. ಬರ್ಲಿ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಲವ್ಲಿ. ತರುಣ್ ಅವರೇ, ಹೆಂಗ್ ಅನ್ಸ್ತಾ ಇದೆ ಎಲ್ಲ ಲಕ್ಷ್ಮಿಯರ ಆಗಮನ? ನನಗೆ ಹೆಂಗ್ ಅನಿಸ್ತಿದೆ ಅಂತಂದ್ರೆ, ಐ ಥಿಂಕ್ ನಾನು ಓದಿದ ಸ್ಕೂಲ್ ಅನುಪಮ ಸ್ಕೂಲ್ ಅಂತ ನಮ್ಮ ಮನೆ ಹತ್ರನೇ ಇರೋದು. ಅಲ್ಲ ನಾವು ಅವ್ರು ಪಾಸ್ ಆಗ್ಬೇಕಾದ್ರೆ ಪ್ರಿನ್ಸಿಪಲ್ ಸಿಕ್ಕಿದ್ರು ನನಗೆ. ಅಲ್ಲಿ ಅವರು ಅಲ್ಲಿ ಎಕ್ಸಿಟ್ ಆಗ್ತಾರೆ, ನಾನು ಸಿಕ್ಕಿದೆ. ಅವ್ರನ್ನ ನೋಡಿ, ತರುಣ ಏನೋ ಹೆಂಗಿದ್ಯಾ, ಏನು ಟಿವಿಲೆಲ್ಲ ಬರ್ತೀಯಲ್ಲೋ, ಸಿನಿಮಾಗಳೆಲ್ಲ ಗೊತ್ತಾಗ್ತಿದೆ, ಏನ್ ಮಾಡ್ತಿದ್ಯಾ ಅಂತಂದ್ರೆ ಅವಾಗ ಹೇಳ್ದೆ, ನಾನು ಅವಾಗಿನ ದರ್ಶನ್ ಸರ್ ಫಿಲ್ಮ್ ನಡೀತಾ ಇತ್ತು. ಸೊ ಹಿಂಗ್ ಪಿಕ್ಚರ್ ಮಾಡ್ತಾ ಇದ್ದೀನಿ, ಹಿಂಗ್ ಮಾಡ್ತೀನಿ ಅಂತೆಲ್ಲ ಒಂದು 5 ನಿಮಿಷ ಮಾತಾಡಿದ್ರೆ ಗೊತ್ತಿಲ್ದಂಗೆ ಅವ್ರ ಕಣ್ಣಲ್ಲಿ ನೀರು ಬರ್ತಾ ಇತ್ತು. ಯಾಕೆ ಮೇಡಮ್ ಏನಾಯ್ತು ಅಂತಂದ್ರೆ, ಇಲ್ಲ ಕಣೋ, ನಮ್ಮ ಮುಂದೆ ಓಡಾಡ್ತಿದ್ದಂಥ ಹುಡುಗರು ನೀವೆಲ್ಲ ಇವತ್ತು ನೀನು ಇಷ್ಟೊಂದೆಲ್ಲ ಹೇಳ್ತೀಯ ಅಂದ್ರೆ ನಿನಗಿಂತ ನನಗೆ ಜಾಸ್ತಿ ಹೆಮ್ಮೆ ಅನ್ನಿಸ್ತಾ ಇದೆ ನಮ್ಮ ಹುಡುಗರು ನೀವು ಅಂತ. ನನಗೆ ಸೇಮ್ ಫೀಲಿಂಗ್ ಬರ್ತಾ ಇದೆ. ಇವರೆಲ್ಲ ಮಾತಾಡ್ತಾ ಇರೋದು ನೋಡಿದ್ರೆ ಎಲ್ಲರೂ ಅವ್ರವ್ರ ಲೈಫಲ್ಲಿ ಏನೋ ಬೆಟರ್ ಆಗಿದ್ದಾರೆ. ಇನ್ ಸ್ಪ್ಯಾನ್ ಆಫ್ ಜಸ್ಟ್ 1 year ಅಷ್ಟು ಬೆಟರ್ ಆಗಿದೆ ಎಲ್ಲರ ಲೈಫ್ಗಳು ಅಂತ ಅನ್ನೋದಕ್ಕೆ ಐ ಆಮ್ ವೆರಿ ಪ್ರೌಡ್ ಆಫ್ ಝೀ ಅಂಡ್ ಮಹಾನಟಿ ಸೀಸನ್ 1. ಥ್ಯಾಂಕ್ ಯು ಸರ್. ನೀವೆಲ್ಲ ನಿಮ್ಮ ಅಭಿನಯವನ್ನ, ಅನುಭವವನ್ನ ನಮ್ಮ ಜೂನಿಯರ್ಸ್ಗೆ ಹಂಚಿ ಒಂದು ಹೊಸ ಹುಮ್ಮಸ್ಸನ್ನ ತುಂಬಿಸಿ ಒಂದು ಹೊಸ ಕಲಿಕೆಯಾಗತ್ತೆ. ಸೊ ಮತ್ತೊಮ್ಮೆ ಮಗದೊಮ್ಮೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ವರಮಹಾಲಕ್ಷ್ಮಿ ಹಬ್ಬವನ್ನ ವಿಶೇಷವಾಗಿ ಈ ಬಾರಿ ಸೆಲೆಬ್ರೇಟ್ ಮಾಡೋಣ. ವೆಲ್ಕಮ್ ಮಹಾನಟಿ ಸೀಸನ್ 1. ಇದು ಲಕ್ಸ್ ಕೋ ಪ್ರೆಸೆಂಟ್ಸ್ ಮಹಾನಟಿ ಸೀಸನ್ 2, co-powered by Gold winner Ramraj, Mithu Towels, Meera Hair Fall Care, special partner Jar Gold Savings App, Sudarshan Silk Chickpet ಮತ್ತು ಮಾರತಹಳ್ಳಿ, ಅಶ್ವಸೂರ್ಯ ರಿಯಾಲಿಟೀಸ್ ಪ್ರೈವೇಟ್ ಲಿಮಿಟೆಡ್, ಗೋಲ್ಡ್ ಬೈಯಿಂಗ್ ಪಾರ್ಟ್ನರ್ ವೈಟ್ ಗೋಲ್ಡ್ ಡಿಜಿಟಲ್ ಸ್ಟ್ರೀಮಿಂಗ್ ಪಾರ್ಟ್ನರ್ ZEE5. ಈ ಮನರಂಜನೆಯ ಮಹೋತ್ಸವವನ್ನ ಮುಂದುವರಿಸೋಣ. ಇದು ಆಕ್ಟ್ ವಿತ್ ಸೀನಿಯರ್ಸ್. ಈಗ ಬರ್ತಾ ಇರುವಂತಹ ಸೀನಿಯರ್ ಹಾಗೂ ಜೂನಿಯರ್ ನಟಿ. ಶ್ರಾವಣ ಅಂತ ಅಂದ್ರೇನೆ ಹಬ್ಬಗಳ ಸಂಭ್ರಮ. ಅದರಲ್ಲೂ ವಿಶೇಷವಾಗಿ ಲಕ್ಷ್ಮೀ ಪೂಜೆ ಹಬ್ಬಗಳ ಆರಂಭ. ವರಮಹಾಲಕ್ಷ್ಮಿ ವ್ರತದ ಹಿನ್ನೆಲೆಯನ್ನ ಒಂದು ಸುಂದರವಾದ ಸ್ಕಿಟ್ ಮೂಲಕ ತೋರಿಸೋದಕ್ಕೆ ವೇದಿಕೆ ಮೇಲೆ ಬರ್ತಿದ್ದಾರೆ. ಸ್ವಾಗತಿಸಿ ಮಂಗಳೂರಿನ ವಂಶಿ ಹಾಗೂ ಅವರ ಜೊತೆಯಲ್ಲಿ ಶನಿದೇವರ ಪಾತ್ರದಲ್ಲಿ ಡ್ರಾಮಾ ಜೂನಿಯರ್ಸ್ ಅಮಿತ್ ಹಾಗೂ ನಾರದರ ಪಾತ್ರದಲ್ಲಿ ವಿಷ್ಣು. ಬ್ರಹ್ಮದೇವ, ನಿಮ್ಮ ಆಜ್ಞೆಯಂತೆ ಸರ್ವರಿಗೂ ಧನಕನಕ ನೀಡುವ ಕಾರ್ಯಕ್ಕೆ ಹೊರಟಿದ್ದೇನೆ. ನನ್ನ ಈ ಕಾರ್ಯಕ್ಕೆ ನಿಮ್ಮ ಶ್ರೀರಕ್ಷೆ ಸದಾ ನನ್ನ ಜೊತೆ ಇರಲಿ. ದೇವಿ ಮಹಾಲಕ್ಷ್ಮಿ, ಶ್ರಾವಣ ಮಾಸದ ಶುಕ್ಲ ಪಕ್ಷದಲ್ಲಿ ಯಾರು ನಿನ್ನನ್ನು ಭಕ್ತಿಭಾವದಿಂದ ಸ್ಮರಿಸುತ್ತಾ ನಿಷ್ಠೆಯಿಂದ ನಿನ್ನ ವ್ರತವನ್ನು ಕೈಗೊಳ್ಳುವರೋ ಅವರ ಕಷ್ಟಗಳನ್ನು ಪರಿಹರಿಸಿ ಧನಕನಕಗಳ ಜೊತೆಗೆ
ಅಷ್ಟೈಶ್ವರ್ಯವನ್ನು ನೀಡುವಂತವಳಾಗು. ತಥಾಸ್ತು. ನಿಮ್ಮಿಚ್ಛೆಯಂತೆಯೇ ಆಗಲಿ ದೇವಾ. ಲಕ್ಷ್ಮೀ ದೇವಿಗೆ ನಮೋ ನಮಃ. ತಮಗೂ ನನ್ನ ನಮನಗಳು ಶನೇಶ್ವರ. ನಿಮ್ಮ ಈ ಬಿರುಸಾದ ಆಗಮನವನ್ನು ನೋಡಿದರೆ ಯಾರನ್ನೋ ಆಕ್ರಮಿಸಿ ಪಡಬಾರದ ಕಷ್ಟಗಳನ್ನು ಕೊಡಲು ಹೊರಟ ಹಾಗಿದೆಯಲ್ಲ. ಈ ಕಠೋರ ಕರ್ತವ್ಯವನ್ನು ಹೊತ್ತು ಮಾನವರ ಒಳಿತಿಗಾಗಿ ಹಾಗೆಲ್ಲ ಮಾಡಬೇಕಾಗುತ್ತದೆ ದೇವಿ. ಓಹೋ, ಕಷ್ಟಗಳ ಮೇಲೆ ಕಷ್ಟಗಳನ್ನು ಕೊಡುವುದೇ ನಿಮ್ಮ ಕಲ್ಯಾಣದ ಕರ್ತವ್ಯವಲ್ಲವೇ ಶನೇಶ್ವರ? ನನ್ನ ವಿಷಯ ಹಾಗಿರಲಿ ದೇವಿ. ನಿಮ್ಮ ಚಂಚಲ ಬುದ್ಧಿಯಿಂದ ಕೆಲವರನ್ನ ಹಣವಂತರನ್ನಾಗಿ ಮಾಡಿ ದುಷ್ಟ ಬುದ್ಧಿಯನ್ನು ಕೊಡುತ್ತೀರಿ. ಇನ್ನೂ ಕೆಲವರಿಂದ ಎಲ್ಲವನ್ನೂ ಕಿತ್ತುಕೊಂಡು ದರಿದ್ರರನ್ನಾಗಿ ಮಾಡುತ್ತೀರಲ್ಲ, ಅದೇಕೆ? ಸಾಕು ಸಾಕು, ನನ್ನ ಕರ್ತವ್ಯವನ್ನು ಪರಿಹಾಸ್ಯ ಮಾಡುತ್ತೀರಾ? ನಿಮ್ಮ ಕೇಡಿನ ಬುದ್ಧಿ ನನಗೆ ತಿಳಿದಿಲ್ಲವೇ? ಒಬ್ಬನ ಮೇಲೆ ನಿಮ್ಮ ದೃಷ್ಟಿ ಬಿದ್ದರೆ ಅವನ ಕುಟುಂಬದ ಪ್ರತಿಯೊಬ್ಬರಿಗೂ ನರಕ ದರ್ಶನ ಮಾಡಿಸುತ್ತೀರಲ್ಲ, ಅದು ಸರಿಯೇ? ಕುಟುಂಬದ ಎಲ್ಲರನ್ನೂ ಅಲ್ಲ ದೇವಿ, ಕೇವಲ ಭ್ರಷ್ಟರು, ಪಾಪಿಗಳು, ಅಪರಾಧಿಗಳಿಗೆ ಮಾತ್ರ ಭಯಂಕರವಾದ ಕಳವಳವನ್ನುಂಟು ಮಾಡಿ ಅವರನ್ನ ಸನ್ಮಾರ್ಗಕ್ಕೆ ತರುವುದೇ ನನ್ನ ಕರ್ತವ್ಯ. ಹಾಗಾಗಿ ನಾನು ಶ್ರೇಷ್ಠ. ಆದರೆ ಯಾವ ಜೀವಿಗಳಿಗೂ ಹಾನಿಯನ್ನು ಮಾಡದೆ ದುಡಿಮೆ, ತಾಳ್ಮೆ ಇರುವವರಿಗೆ ಒಂದಲ್ಲ ಒಂದು ದಿನ ಐಶ್ವರ್ಯವನ್ನು ನೀಡುವ ಅತಿ ಉತ್ತಮ ಕಾರ್ಯವನ್ನು ಆ ಪರಮಪಿತ ಬ್ರಹ್ಮದೇವನು ನನಗೆ ವಹಿಸಿದ್ದಾರೆ. ಹಾಗಾಗಿ ನಾನೇ ಶ್ರೇಷ್ಠ. ಅದೇ ರೀತಿ ಜೀವಿಯ ಅಶುದ್ಧತೆಯನ್ನು ಕಳೆದು ಶುದ್ಧನನ್ನಾಗಿ ಮಾಡುವ ಕೆಲಸವೇ ಶ್ರೇಷ್ಠವೆಂದು ಪರಮಪಿತನು ನನಗೆ ಅಪ್ಪಣೆ ಕೊಡಿಸಿದ್ದಾನೆ. ಹಾಗಾಗಿ ನಿಮಗಿಂತ ನಾನು ಶ್ರೇಷ್ಠ. ತಮ್ಮ ಹಿರಿಮೆಯ ಬಗ್ಗೆ ನಿಮಗೆ ಬಹಳ ಹೆಮ್ಮೆ ಎಂದು ತಿಳಿದಿದ್ದೀರಿ. ನಮ್ಮಿಬ್ಬರಲ್ಲಿ ಯಾರು ಶ್ರೇಷ್ಠರು ಎಂಬುದನ್ನು ನಾವು ತೀರ್ಮಾನಿಸುವುದಕ್ಕಿಂತ ನಮ್ಮನ್ನು ಅರ್ಥ ಮಾಡಿಕೊಂಡವರು ತೀರ್ಮಾನಿಸಿದರೆ ಒಳ್ಳೆಯದು. ಒಳ್ಳೆಯ ಸಲಹೆ ದೇವಿ. ಹಾಗಾದರೆ ನಾವು ಯಾರ ಬಳಿ ಹೋಗೋಣ? ಕಮಲ ನಯನ ಕಮಲ ವದನ ಕಮಲ ನಯನ ಕಮಲ ವದನ ಕಮಲಾರಮಣ ನಾರಾಯಣ ಕಮಲ. ನಾರಾಯಣ ನಾರಾಯಣ, ನನಗೆ ಯಾಕಪ್ಪ ಈ ಅಗ್ನಿ ಪರೀಕ್ಷೆ? ಒಂದು ಕಡೆ ಮಹಾನುಭಾವ ಶನೇಶ್ವರ, ಮತ್ತೊಂದು ಕಡೆ ಮಹಾದೇವಿ ಮಹಾಲಕ್ಷ್ಮಿ. ಇಬ್ಬರು ಒಬ್ಬರಿಗಿಂತ ಒಬ್ಬರು ಅಗೋಚರ ಹಾಗೂ ಅಭೂತಪೂರ್ವ ಶಕ್ತಿಗಳು. ಆದರೆ ಇವರಿಬ್ಬರು ಒಟ್ಟಿಗೆ ನನಗೆ ದರ್ಶನ ನೀಡುತ್ತಿದ್ದಾರೆಂದರೆ ನನ್ನ ಕತೆ ಮುಗಿಯಿತು. ಆದಷ್ಟು ಬೇಗ ಇಲ್ಲಿಂದ ಕಾಲು ಕೀಳಬೇಕು. ನಾರಾಯಣ ನಾರಾಯಣ. ನಾರದರೆ ಆಹಾ ಆಹಾ, ಓಹೋ, ಮಹಾನುಭಾವ ಶನೇಶ್ವರ, ಅಷ್ಟೈಶ್ವರ್ಯವನ್ನು ಕರುಣಿಸುವ ಮಹಾದೇವಿ ಮಹಾಲಕ್ಷ್ಮಿ, ನಿಮ್ಮಿಬ್ಬರ ದರ್ಶನ ನನಗಾಗುತ್ತಿದೆ ಎಂದರೆ ಆಹ್ ಆಹಾ, ಈ ಆನಂದಕ್ಕೆ ಪಾರವೇ ಇಲ್ಲ. ಧನ್ಯೋಸ್ಮಿ ಧನ್ಯೋಸ್ಮಿ. ತಮ್ಮ ದರ್ಶನವಾದದ್ದು ನಮಗೂ ಮಹದಾನಂದವೇ ನಾರದರೆ. ಏನು ಮಹದಾನಂದವೋ ಏನು, ಎಲ್ಲ ನನ್ನ ಕರ್ಮ. ಏನೆಂದಿರಿ? ಅದು ಆನಂದ, ಮಹದಾನಂದ, ಮಹಾದಾನವೆಂದೇ ಮಹಾನುಭಾವ. ಹಾಗೆಂದರೆ ಸರಿ. ಮುನಿಶ್ರೇಷ್ಠರೇ, ನೀವು ಸರಿಯಾದ ಸಮಯದಲ್ಲಿ ಆಗಮಿಸಿದ್ದೀರಿ. ನಮ್ಮಿಬ್ಬರಿಗೂ ಒಂದು ಸಮಸ್ಯೆ ಇದೆ, ಅದನ್ನು ನೀವು ಬಗೆಹರಿಸಿದರೆ. ಏನು? ನಿಮ್ಮಿಬ್ಬರ ಸಮಸ್ಯೆಯನ್ನು ನಾನು ಬಗೆಹರಿಸುವುದೇ? ನಾರಾಯಣ ನಾರಾಯಣ, ಜಗಳವನ್ನು ತಂದೊಡ್ಡುವೆನೆಂಬ ಕೆಟ್ಟ ಹೆಸರಿರುವ ನನಗೆ ಇಂದು ರಾಜಿ ಮಾಡುವ ಹೊಣೆ. ನಾರಾಯಣ, ಏನಪ್ಪ ನಿನ್ನ ಲೀಲೆ? ನೀನೇ ರಚಿಸಿರುವ ಈ ನಾಟಕದಲ್ಲಿ ನಾನೂ ಕೂಡ ಒಬ್ಬ ಪಾತ್ರಧಾರಿಯೇ. ಈ ಎಲ್ಲ ನಿನ್ನ ಲೀಲೆ. ಹೇಳು ತಾಯಿ, ಏನು ನಿನ್ನ ಸಮಸ್ಯೆ? ಈ ಶನೇಶ್ವರನು ಎಲ್ಲರಿಗೂ ಕಷ್ಟ ಕಾರ್ಪಣ್ಯಗಳನ್ನು ಕೊಟ್ಟು ಅದೇ ಉತ್ತಮವಾದ ಕೆಲಸ, ನಾನೇ ಶ್ರೇಷ್ಠ ಎಂದು ವಾದಿಸುತ್ತಿದ್ದಾರೆ. ಹೌದು ನಾರದರೆ, ಲಕ್ಷ್ಮೀ ದೇವಿಯು ಚಂಚಲ ಬುದ್ಧಿಯಿಂದ ಹಣವಂತರನ್ನಾಗಿ ಮಾಡಿ ಎಲ್ಲರನ್ನು ಹಾಳು ಮಾಡುತ್ತಾರೆ. ಕೆಲವರಿಂದ ಎಲ್ಲವನ್ನೂ ಕಿತ್ತುಕೊಂಡು ಜೀವನ ಪರ್ಯಂತ ಕಣ್ಣೀರಿಡುವಂತೆ ಮಾಡುತ್ತಾರೆ. ಹಾಗಾಗಿ ನಾನು ಶ್ರೇಷ್ಠ ಎಂದು ಹೇಳಿದೆ. ಇಲ್ಲ, ನಾನೇ ಶ್ರೇಷ್ಠ. ನಾನು ಶ್ರೇಷ್ಠ. ನಾನು ಶ್ರೇಷ್ಠ. ನಾನೇ ಶ್ರೇಷ್ಠ. ನಾನು ಶ್ರೇಷ್ಠ. ನಾರಾಯಣ ನಾರಾಯಣ. ನಾರದರೆ, ಈಗ ನೀವು ಹೇಳಿ, ಯಾರು ಶ್ರೇಷ್ಠರು? ನಾರಾಯಣ ನಾರಾಯಣ, ಎಂತಹ ವಿಷಮ ಪರಿಸ್ಥಿತಿ ಎದುರಾಯಿತು.
ನಾನು ಶನೇಶ್ವರನ ಪರವಾಗಿ ಮಾತನಾಡಿದರೆ ತಾಯಿ ಲಕ್ಷ್ಮೀ ದೇವಿಯ ಕೋಪಕ್ಕೆ ಗುರಿಯಾಗಬೇಕಾಗುತ್ತದೆ. ತಾಯಿ ಲಕ್ಷ್ಮೀ ದೇವಿಯ ಪರ ಮಾತನಾಡಿದರೆ ಶನೇಶ್ವರನ ಕ್ರೂರ ದೃಷ್ಟಿಯನ್ನು ಎದುರಿಸಬೇಕಾಗುತ್ತದೆ. ಹೀಗೇನು ಮಾಡುವುದು? ಜಗನ್ನಾಟಕ ಸೂತ್ರಧಾರಿ ಪ್ರಭು ನಾರಾಯಣ, ಈ ಸಂದಿಗ್ಧ ಪರಿಸ್ಥಿತಿಯಿಂದ ಪಾರಾಗಲು ನೀನೇ ನನಗೆ ದಾರಿ ತೋರಿಸಬೇಕು ತಂದೆ. ನಾರದರೆ, ನಾರಾಯಣ ನಾರಾಯಣ. ತಾಯಿ ಲಕ್ಷ್ಮೀ ದೇವಿ, ಶನೇಶ್ವರ, ನೀವಿಬ್ಬರು ಸ್ವಲ್ಪ ಹಾಗೆ ಹೋಗಿ ಹೀಗೆ ಬನ್ನಿ. ಎಂಥ ದಿವ್ಯ ದರ್ಶನ! ಶನೇಶ್ವರನ ತೇಜಸ್ಸು, ತಾಯಿ ಲಕ್ಷ್ಮೀ ದೇವಿಯ ವರ್ಚಸ್ಸು. ನಿಮ್ಮಿಬ್ಬರ ದರ್ಶನ ಪಡೆದ ನಾನೇ ಭಾಗ್ಯವಂತ. ನಾರದರೆ, ತಾಯಿ ಲಕ್ಷ್ಮೀ ದೇವಿ, ಶನೇಶ್ವರ, ನೀವಿಬ್ಬರೂ ಶ್ರೇಷ್ಠರೇ. ಇಬ್ಬರಲ್ಲಿ ಯಾರು ಶ್ರೇಷ್ಠರು ಅದನ್ನು ತಿಳಿಸಿ. ನಾರಾಯಣ, ಎಲ್ಲ ನಿನ್ನ ಲೀಲೆ, ನಿನ್ನಿಚ್ಛೆಯಂತೆಯೇ ನಡೆಯಲಿ. ತಾಯಿ, ಇನ್ನೊಮ್ಮೆ ಹೀಗೆ ಹೋಗಿ ಹಾಗೆ ಬನ್ನಿ, ಖಂಡಿತವಾಗಿಯೂ ಹೇಳಿಬಿಡುತ್ತೇನೆ. ಆಹಾ ಆಹಾ, ಅದ್ಭುತ! ನೀವಿಬ್ಬರೂ ಶ್ರೇಷ್ಠರೇ. ನಾರದರೆ, ಆಟವಾಡುತ್ತಿದ್ದೀರೇನು? ನಮ್ಮಿಬ್ಬರಲ್ಲಿ ಯಾರು ಶ್ರೇಷ್ಠರೆಂಬುದನ್ನು ತಿಳಿಸಿ. ನಾರಾಯಣ ನಾರಾಯಣ, ತಿಳಿಸುತ್ತೇನೆ ಶನೇಶ್ವರ. ತಾಯಿ ಲಕ್ಷ್ಮೀ ದೇವಿಯು ಬರುವಾಗ ಶ್ರೇಷ್ಠಳು, ತಂದೆ ಸ್ವರೂಪನಾದ ನೀನು ಹೋಗುವಾಗ ಶ್ರೇಷ್ಠಳು. ಮನುಷ್ಯ ತನ್ನ ದರಿದ್ರದಿಂದ ಮುಕ್ತನಾಗಬೇಕಾದರೆ ತಾಯಿ ವರಮಹಾಲಕ್ಷ್ಮಿಯ ಕೃಪೆ ಇರಬೇಕು. ಹಾಗೆ ಮೈಗೂಡಿಸಿಕೊಂಡ ಕೆಟ್ಟ ಗುಣಗಳನ್ನೆಲ್ಲ ಹೋಗಲಾಡಿಸಿ ಅವನು ಮತ್ತೆ ಒಳ್ಳೆಯವನಾಗಬೇಕಾದರೆ ಶನೇಶ್ವರ ಅವರ ರಾಶಿಗೆ ಪ್ರವೇಶಿಸಲೇಬೇಕು. ಹಾಗಾಗಿ ನೀವಿಬ್ಬರೂ ಶ್ರೇಷ್ಠರೇ ಎಂದು ತಿಳಿಸುವುದಕ್ಕಾಗಿ ಆ ಶ್ರೀಮನ್ನಾರಾಯಣ ರಚಿಸಿದ ನಾಟಕದಲ್ಲಿ ಸೂತ್ರಧಾರನ ಪಾತ್ರ ನಿರ್ವಹಿಸಿ ನನ್ನ ಕರ್ತವ್ಯವನ್ನು ಪೂರೈಸಿದ್ದೇನೆ. ನಾರದರೆ, ನಮ್ಮಿಬ್ಬರ ಸಮಸ್ಯೆಯನ್ನು ಬಗೆಹರಿಸಿದ ಮಹಾನುಭಾವರು ನೀವು. ಧನ್ಯೋಸ್ಮಿ. ಲಕ್ಷ್ಮೀದೇವಿ, ಸ್ವಲ್ಪ ಹೀಗೆ ಬನ್ನಿ. ದೇವಿ, ಬ್ರಹ್ಮದೇವನ ಆಜ್ಞೆಯಂತೆ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಶುಭ ಶುಕ್ರವಾರದಂದು ಶ್ರೀ ವರಮಹಾಲಕ್ಷ್ಮಿಯ ವ್ರತವನ್ನ ಭಕ್ತಿ ಭಾವದಿಂದ ನಿಷ್ಠೆಯಿಂದ ಯಾರು ಪೂರೈಸುತ್ತಾರೋ ಅವರ ಕೋರಿಕೆಗಳೆಲ್ಲ ನಿಮ್ಮಿಂದ ಕೈಗೂಡಿ ಅವರ ಕಷ್ಟಗಳೆಲ್ಲ ನಾಶವಾಗಿ ಧನ ಕನಕ ಪ್ರಾಪ್ತಿಯಾಗುತ್ತದೆ. ಹಾಗೆಯೇ ನಿಮ್ಮನ್ನು ಭಕ್ತಿ ಭಾವದಿಂದ ಪೂಜಿಸುವ ಭಕ್ತರ ರಾಶಿಗೆ ಶ್ರಾವಣ ಮಾಸದಲ್ಲಿ ನಾನು ಪ್ರವೇಶಿಸುವುದಿಲ್ಲ. ಯಾರು ಶ್ರೇಷ್ಠ ಅನ್ನೋ ಪ್ರಶ್ನೆ ಲಕ್ಷ್ಮೀದೇವಿ ಮತ್ತು ಶನಿದೇವರ ಮಧ್ಯೆ ಶುರುವಾದಾಗ ಲಕ್ಷ್ಮಿ ಬರುವಾಗ ಖುಷಿಯಾಗಿ ಬರ್ತಾಳೆ, ಆದರೆ ಹೋಗುವಾಗ ಮನುಷ್ಯನಲ್ಲಿ ಕೀರ್ತಿಯನ್ನ ಶನಿ ಹೋದರೆ ಆ ಲಕ್ಷ್ಮಿ ಪೂಜನೀಯ ಆಗ್ತಾಳೆ, ನಮ್ಮ ಬದುಕು ಸಂಪತ್ತಾಗಿ ಪರಿವರ್ತನೆ ಆಗತ್ತೆ ಅನ್ನೋ ಒಂದು ಸಂದೇಶವನ್ನ ಇವತ್ತಿನ ಈ ಕಥೆಯ ಮೂಲಕ, ಸ್ಕಿಟ್ ಮೂಲಕ ನಮ್ಮೆಲ್ರಿಗೂ ಇವರು ತೋರಿಸ್ಕೊಟ್ಟಿದ್ದಾರೆ. ಒಂದು ದೊಡ್ಡ ಚಪ್ಪಾಳೆ ಬರಬೇಕು. ಶನಿದೇವರ ಪಾತ್ರದಲ್ಲಿ ಅಮಿತ್, ನಾರದನ ಪಾತ್ರದಲ್ಲಿ ವಿಷ್ಣು, ಹಾಗೆ ಸಾಕ್ಷಾತ್ ಲಕ್ಷ್ಮಿನೇ ಈ ವೇದಿಕೆಯಲ್ಲಿ ಆ ಕಮಲದಲ್ಲಿ ಕೂತಿದ್ದಾಳೆ ಅಂತ ಅನ್ಸ್ತು ನಮಗೆ. ತರುಣ್ ಅವ್ರ ಹತ್ರ ಕೇಳೋಣ, ಈ ಆಕ್ಟ್ ಅವ್ರಿಗೆ ಎಷ್ಟು ಖುಷಿ ತಂದ್ಕೊಡ್ತು ಅಂತ. ಹಾಯ್ ವಂಶಿ. ಹಾಯ್ ಸರ್. ಹಾಯ್ ಅಮಿತ್. ಹಾಯ್ ಸರ್. ವಿಷ್ಣುನಾ? ಹಾಯ್ ವಿಷ್ಣು. ಹಾಯ್. ಏನ್ ನನಗೆ ಮಹಾನಟಿ ಸ್ಟೇಜ್ ಅಂತ ಅನ್ಸಿಲ್ಲ. ನಾನು ಯಾವ್ದೋ ಟೆಲಿವಿಷನ್ ನೋಡ್ತಾ ಇದ್ದೀನಿ, ಇದೊಂದು ಎಪಿಸೋಡ್ ಮೈಥಾಲಜಿಕಲ್ ಒಂದು ಎಪಿಸೋಡ್ ಬರ್ತಾ ಇದೆ ಅನ್ನೋಷ್ಟು ತುಂಬಾ ನೀಟಾಗಿ ಚೆನ್ನಾಗಿ ಮಾಡಿದ್ರಿ ನೀವು ಮೂರು ಜನ. ಬ್ಯೂಟಿಫುಲ್ ಆಗಿ ನಿಭಾಯಿಸಿದ್ರಪ್ಪ ಮೂರು ಜನ ನೀವು. ವೆರಿ ವೆಲ್ ಡನ್ ಗೈಸ್.
ನಿಶ್ವಿಕಾ? ವಿಷ್ಣು, ಅಮಿತ್, ಲಕ್ಷ್ಮಿ 3 ಜನ ತುಂಬಾ ಚೆನ್ನಾಗಿ ಮಾಡಿದ್ರಿ. ವಂಶಿ ನಿಜವಾಗ್ಲೂ ಒಂದ್ ಸೆಕೆಂಡ್ ಕೈ ಮುಗ್ದು ನಿನ್ ಲಕ್ಷ್ಮಿ ತರಾನೇ ಕಾಣಿಸ್ತಾ ಇದ್ದೆ, ದೇವತೆ ತರಾನೇ ಕಾಣಿಸ್ತಾ ಇದ್ದೆ. ಅಂಡ್ ಅಲ್ಲಿಂದ ಇಡೀ ಇದ್ರಲ್ಲೂ ನೀನ್ ಎಂತ ಗ್ರೇಸ್ ಕ್ಯಾರಿ ಮಾಡಿದೆ ಅಂದ್ರೆ ಥ್ರೂ ಔಟ್ ನಾನು ಆ ಒಂದು ಲೋಕಕ್ಕೆ ಕಳ್ದೋಗ್ಬಿಟ್ಟಿದ್ದೆ ನಾನು. ಎಲ್ಲಾರು ಅವ್ರವ್ರ ಪಾತ್ರನ ಅಷ್ಟು 100% ಮಾಡಿದ್ದಕ್ಕೆ ಐ ಥಿಂಕ್ ದಿಸ್ ವಾಸ್ ಅ ಪರ್ಫೆಕ್ಟ್ ಆಕ್ಟ್. ಕಂಗ್ರ್ಯಾಚುಲೇಷನ್ಸ್ ಟು ಆಲ್ 3 of you. ಎಂತ ಅದ್ಭುತವಾದ ಸಂದೇಶ ರೀ ಇದು. Yes, sir, yes. ಸುಮ್ನೆ ಮಹಾನಟಿ ಒಂದು ಮನರಂಜನೆ ಕಾರ್ಯಕ್ರಮ ಅಂತ ಇಲ್ಲದೆ ಅದರ ಮಧ್ಯೆ ಇಂತ ಅರ್ಥಪೂರ್ಣವಾದ ಒಂದು ಸಂದೇಶ ಕೊಟ್ಟಿದಿರಲ್ಲ, ಇದು ಡೈರೆಕ್ಷನ್ ಟೀಮ್ ಅಭಿನಂದನೆಗಳು. ಇದು ಒಂದು ಮಾಧ್ಯಮವನ್ನ ಸರಿಯಾಗಿ ಉಪಯೋಗಿಸ್ಕೊಳ್ಳೋದು ಎಷ್ಟು ಚೆನ್ನಾಗಿತ್ತು ಅಂದ್ರೆ ವಂಶಿ, ಸೂಪರ್ ವಂಶಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಅಮಿತ್, ವಿಷ್ಣು, ಎಷ್ಟು ಚೆನ್ನಾಗಿತ್ತಪ್ಪ. ಈ ಹೋಲ್ ಸೀನೆ ಒಂದು ಬಹಳ ದಿವ್ಯವಾದ ಒಂದು ಅನುಭವ ಆಯ್ತ್ರಿ. ನಿಮ್ಮ ಕನ್ನಡ ಉಚ್ಚಾರಣೆ ಎಲ್ಲ ಬಹಳ ಚೆನ್ನಾಗಿತ್ತಪ್ಪ. ಸೂಪರ್ ಆಕ್ಟ್, ಸೂಪರ್. ಥ್ಯಾಂಕ್ ಯು ಸರ್. ನಾವು 3 ಜನ ಇದು ಬ್ಲಾಕ್ ಬಸ್ಟರ್ ಅಂತ ಡಿಸೈಡ್ ಮಾಡಿದೀವಿ. ಅಷ್ಟೇ. ವಂಶಿ ಅವರ ಪರ್ಫಾರ್ಮೆನ್ಸ್ ಆಗಿದೆ ಬ್ಲಾಕ್ ಬಸ್ಟರ್ ಪರ್ಫಾರ್ಮೆನ್ಸ್. ವಂಶಿ, ಇದಕ್ಕೋಸ್ಕರ ಎಷ್ಟು ವೆಯ್ಟ್ ಮಾಡ್ತಿದ್ದೆ ವಂಶಿ. ಈ ಬ್ಲಾಕ್ ಬಸ್ಟರು ಲಕ್ಷ್ಮಿಯಿಂದಾನೇ ಬಂದ್ಬಿಡ್ತು ಅಂತ ಅನ್ಕೊಂಬಿಡು ನೀನು. ಹೌದು. ಖುಷಿನಾ? ತುಂಬಾ ತುಂಬಾ ಇದೇ ವರ ಕೇಳಿರ್ತಿ ಅನ್ಕೊಂತೀನಿ. ಹೌದು. ರಿಯಲ್ ಲಕ್ಷ್ಮಿ ಜೊತೆ. ಯಾರ್ಯಾರಿಗೆ ಲಕ್ಷ್ಮಿ ಹತ್ರ ಏನೇನ್ ವರ ಕೇಳಬೇಕು ಅವರೆಲ್ಲ ಕೇಳಬಹುದು, ಓಕೆನಾ? ಫಸ್ಟ್ ಯಾರು ಕೇಳ್ತೀರಾ? ದೀಪಿಕಾ, ನೀನ್ ರೆಡಿ ಆಗಿದೆ, ಹೇಳಮ್ಮ. ಲಕ್ಷ್ಮೀ ದೇವಿಯವರೇ, ನನಗೆ ತರುಣ್ ಸರ್ ಕಡೆಯಿಂದ ನನ್ನ ಇದು ಮುಗಿಯೋ ವರ್ಷದೊಳಗಡೆ 500 ರೂಪಾಯಿ ಕೊಡೋ ಹಾಗೆ ಮಾಡಿ ಅಂತ ಅದೊಂದು ವರ ಮ್ಯಾಮ್. ಯಾವಾಗಲೂ ವರ ಕೇಳ್ಬೇಕಾದ್ರೆ 3 ವರ ಕೇಳ್ತಾರಲ್ವಾ ಮ್ಯಾಮ್? ಅಲ್ಲ, ಒಂದ್ ನಿಮಿಷ, ವರ ಕೇಳ್ದೆ ತಾನೆ? ಹಾಂ ಮ್ಯಾಮ್. ದೇವ್ರು ತಥಾಸ್ತು ಹೇಳಕ್ಕಾದ್ರೂ ಟೈಮ್ ಕೊಡೆಮ್ಮ. 3ಕ್ಕೂ ಒಂದೇ ಸಲ ಅನ್ಲಿ ಅಂತ ಮ್ಯಾಮ್. ವರಲಕ್ಷ್ಮಿ ಹಬ್ಬಕ್ಕೆ ಆಫರ್ಗಳು ಕೊಡ್ತಾರಲ್ವಾ, ಅದಕ್ಕೆ ವೆರಿ ಗುಡ್, ವೆರಿ ಗುಡ್. ಅದಕ್ಕೆ ಲಕ್ಷ್ಮೀ ದೇವಿ ಹತ್ರನೇ ಆಫರ್ ಕೇಳ್ತಾ ಇದ್ದೀನಿ ಮ್ಯಾಮ್. ಸ್ಮಾರ್ಟ್, ಐ ಲೈಕ್ ಇಟ್. ಆ ದೇವಿ ಒಂದು ವರ ಕೇಳಿಸ್ಕೊಂಡ್ರಿ. 2ನೇ ವರ ಬಂದ್ಬಿಟ್ಟು ನನಗೆ ಯಾವಾಗಲೂ ಕೂಡ ನೆಮ್ಮದಿ, ಖುಷಿ, ಸಂತೋಷ, ಅಷ್ಟಲಕ್ಷ್ಮಿಯರದು ಏನೇನು ಇದೆ ಅದೆಲ್ಲ ನನಗೆ ಬೇಕು. ಮತ್ತು ನನ್ನ ಜೊತೆಲಿ ಯಾರ್ಯಾರು ಇರ್ತಾರೋ ಅವ್ರಿಗೂ ಕೂಡ ಕೊಟ್ಬಿಡು. ಜಸ್ಟ್ ಹಂಗೆ ಫಸ್ಟ್ ಪ್ರಿಫರೆನ್ಸ್ ನನಗಿರಲಿ. 3ನೇದು ಬಂದ್ಬಿಟ್ಟು ಅನುಶ್ರೀಕಂಗೆ ಸಿಗ್ತಾರಲ್ಲ ಯಜಮಾನ್, ಅದೇ ಥರ ಒಳ್ಳೆ ಮನಸ್ಸಿರೋ ಭಾವನೆ ಇರುವಂಥ ಒಂದೇ ಒಂದು ವರವನ್ನು ನನಗೆ ವರವಾಗಿ ಕೊಟ್ಬಿಡು. ಈ 3 ವರಗಳನ್ನ ಬೇಗ ನನಗೆ ಅಸ್ತು ಅಂದ್ಬಿಡು. ನಾನೆಲ್ಲಿಂದ ಬಂದೆ ಮ್ಯಾಮ್? ನೀವು ಇನ್ಸ್ಪಿರೇಷನ್ ಮ್ಯಾಮ್ ನನಗೆ. ಯಾರ ವರ? ಆ ವರ ಸಸ್ಪೆನ್ಸ್ ಮ್ಯಾಮ್. ಆಗ ಬಂದರೋ ಆ ವರ ಒಳ್ಳೆ ವರ ಅಂತ ನಿನಗೆ ಹೆಂಗ್ ಗೊತ್ತು? ಅಕ್ಕ ಒಳ್ಳೆಯವರಾದ್ಮೇಲೆ ಭಾವ ಕೂಡ ಒಳ್ಳೆಯವರಾಗಿರ್ತಾರೆ. ದೇವ್ರೆ, ಅವಳ 3 ಬೇಡಿಕೆಗಳಿದೆ, ಅದನ್ನ ದಯವಿಟ್ಟು ಕರುಣಿಸಿ. ಬೇಗ ಕೊಡುವ EMI ಕಟ್ಟಬೇಕು. ಗಗನ ನೀ ಕೇಳು. ಅದೇ, ನನ್ನ ಬಯಸಿದ ಬಾಗಿಲ್ನ ಯಾರಿಂದನೂ ತೆಗಿಯಕ್ಕಾಗಬಾರ್ದು. ನಾನು ಲಾಕ್ ಹಾಕೊಂಡು ಚೆನ್ನಾಗಿ ಕುತ್ಕೊಂಡಿದ್ದೀನಿ, ಅದನ್ನ ದಿಗ್ಬಂಧನ ಮಾಡಿಬಿಡು ತಾಯಿ, ಪ್ಲೀಸ್. ಲಕ್ಷ್ಮೀ ದೇವಿ, ಅಲ್ಲಿ ಒಂದು ಕಿರೀಟ ಇದೆಯಲ್ಲ, ನಿಮ್ಮ ತಲೆಯಲ್ಲಿ ಎಷ್ಟು ಚೆನ್ನಾಗಿ ಕಾಣ್ತಿದ್ಯೋ ನನ್ನ ತಲೆ ಮೇಲೂ ಅಷ್ಟೇ ಚೆನ್ನಾಗಿ ಕಾಣಬೇಕು ಅಂತ. ಕರೆಕ್ಟ್. ಒಂದು ಶೋಗ್ ಬೇಕಾಗಿರೋ ವರನ ಈಕೆ ಒಬ್ಳೆ ಕರೆಕ್ಟ್ ಆಗಿ ಕೇಳಿರೋದು. ವೆರಿ ಗುಡ್. ನಿಮ್ಮ ಕೈಯಿಂದ ಎಷ್ಟು ಪ್ರಯತ್ನ ಆಗುತ್ತೋ ಅಷ್ಟು ಪ್ರಯತ್ನ ಮಾಡಿ ಆ ಕಿರೀಟ ಯಾರಿಗೆ ಸೇರ್ಬೇಕು ಅಂತ ಇದೆಯೋ ಅದು ಸೇರೇ. ಹೌದು, ಎಲ್ಲರ ವರಗಳು ಈಡೇರ್ಲಿ ಅಂತ ಆಶಿಸ್ತೀನಿ. ತಾಯಿ, ಎಲ್ಲರ ಆಸೆಗಳನ್ನ ಈಡೇರಿಸು. ಮೊದಲು ನನ್ನಿಂದ ಶುರು ಮಾಡು. ಧನ್ಯವಾದಗಳು ಅಮಿತ್ ಅವರೇ, ಧನ್ಯವಾದಗಳು. ಬ್ಲಾಕ್ ಬಸ್ಟರ್ ಬಂದಿದೆ, ಒಳ್ಳೆದಾಗಿ. ಮಗಳಿಗಾಗಿ ತಂದೆ ತನ್ನ ಆಸ್ತಿಯನ್ನ ಮಾರಿ ಓದಿಸೋದಕ್ಕೆ ಕಷ್ಟಪಡ್ತಾ ಇರ್ಬೇಕಾದ್ರೆ ಮಗಳು ಕಾಲೇಜ್ನಲ್ಲಿ ಮಜಾ ಮಾಡಿ ಜೀವನ ಹಾಳು ಮಾಡ್ಕೊಳ್ಳೋದನ್ನ ವಿರೋಧಿಸುವಂತಹ ನಾಯಕಿಯ ದೃಶ್ಯ ಮೊಗ್ಗಿನ ಮನಸ್ಸು ಚಿತ್ರದ ಈ ಮನಮಿಡಿಯುವ ದೃಶ್ಯವನ್ನ ಅಭಿನಯಿಸೋದಕ್ಕೆ ವೇದಿಕೆ ಮೇಲೆ ಬರ್ತಿದ್ದಾರೆ. ಸ್ವಾಗತಿಸಿ ಸೀನಿಯರ್ ಮಹಾನಟಿ ಆರಾಧನಾ ಭಟ್ ಹಾಗೂ ಶ್ರೇಯಾ ಅಗಮ್ಯ. ಸರಿ ಕಣೋ, ಆಮೇಲೆ ಮಾಡ್ತೀನಿ. ಬಾಯ್. ರೇಣು, ಏನು ಈ ನಡುವೆ ಇಷ್ಟು ಬ್ಯುಸಿ ಆಗ್ಬಿಟ್ಟಿದ್ಯಾ? ಹಂಗೇನಿಲ್ಲ ಕಣೆ, ಇವಾಗ ನಮ್ಮ ಹುಡುಗ ನಂಗೆ ತುಂಬಾ ಸಿಕ್ತಿರ್ತಿ ನೋಡು, ಅದಕ್ಕೆ ನಿನಗೆ ಸಿಗೋ ಸ್ವಲ್ಪ ಕಡಿಮೆ ಆಗಿದೆ ಅಷ್ಟೇ. ನಿಮ್ಮ ಮನೇಲಿ ನಿಮ್ಮ ವಿಷಯ ಗೊತ್ತಾ? ಇಲ್ಲಪ್ಪ, ಈ ವಿಷಯ ಎಲ್ಲ ಗೊತ್ತಿಲ್ಲ. ನೋಡು, ಎಕ್ಸಾಮ್ಸ್ ಹತ್ರ ಬರ್ತಿದೆ, ಸ್ವಲ್ಪ ಸ್ಟಡೀಸ್ ಕಡೆನೂ ಗಮನ ಇರ್ಲಿ. ಓಕೆ ಬೇಬಿ. ನೋಡು,
ಟೈಮ್ ಬೇರೆ ಆಯ್ತು, ಮಳೆ ಬೇರೆ ಬರೋ ಥರ ಇದೆ, ಹೋಗೋಣ ನಡಿ. ರೇಣು, ನಿಂಗೆ ಗೊತ್ತಾ, ಅದನ್ನ ನೆನ್ಸ್ಕೊಂಡ್ರೆ ಎಷ್ಟು ಥ್ರಿಲ್ ಅನ್ಸುತ್ತೆ ಗೊತ್ತಾ. ನಾ ಓಕೆ ಅಂದಿದ ತಕ್ಷಣ ಅವನು ಫುಲ್ ಖುಷಿಯಿಂದ ಕುಂದಾಡ್ಬಿಟ್ಟ. ನನಗೂ ಹಾಗೆ ಅನ್ನಿಸ್ತು. ರೇಣು, ನೀ ಹೇಳೋದು ನಿಜ ಕಣೆ. ಈ ಪ್ರಪಂಚದಲ್ಲಿ ಲವ್ ಬಿಟ್ಟು ಬೇರೆ ಯಾವುದು ಇಷ್ಟು ಖುಷಿ ಕೊಡೋದಿಲ್ಲ ಅನ್ಸುತ್ತೆ. ಹೇ, ನಿಂಗೆ ಗೊತ್ತಾ, ಅವನು ನನಗೆ ಮೊಬೈಲ್ ಗಿಫ್ಟ್ ಮಾಡಿದನ್ ಕಣೆ. ಹೌದಾ? ಲೇ, ನಾ ಅಷ್ಟು ಎಕ್ಸೈಟ್ ಆಗಿ ಹೇಳ್ತಿದ್ರೆ ನೀ ತೂ ಕುಡ್ಸ್ತಿದ್ಯಲ್ಲ. ಅಯ್ಯೋ, ನಿನ್ನೆ ರಾತ್ರಿಯಿಂದ ನಿದ್ದೆನೇ ಇಲ್ಲ ಕಣೆ. ಯಾಕೆ ಅಷ್ಟೊಂದು ಓದ್ಬಿಟ್ಯಾ? ನಂಗೇನ್ ತಲೆಗಿಲೆ ಕೆಟ್ಟಿದ್ಯಾ? ಮತ್ತೆ ನಿನ್ನೆ ರಾತ್ರಿ ಆಕಾಶ್ ಜೊತೆ ಡಿಸ್ಕೋಗೆ ಹೋಗಿದ್ದೆ. ರೇಣು, ಪಬ್ಬು ಕ್ಲಬ್ಬು ಅಂತ ತುಂಬಾ ಓವರ್ ಸ್ಪೀಡ್ ಆಗಿ ಹೋಗ್ತಿದ್ಯಾ? ಸ್ವಲ್ಪ ಸ್ಟಡೀಸ್ ಕಡೆನೂ ಗಮನ ಇರ್ಲಿ. ಒಂದೊಂದ್ ಸಾರ್ತಿ ನಂಗೂ ಹಂಗ ಅನ್ಸುತ್ತೆ ಕಣೆ. ಆದ್ರೆ ನಿಂಗೊಂದು ವಿಷಯ ಗೊತ್ತಾ, ನಿನ್ನೆ ರಾತ್ರಿ ನಮ್ಮಪ್ಪ ನನ್ ಕನ್ಸಲ್ಲಿ ಬಂದಿದ್ರು ಕಣೆ. ಸಿಕ್ಕಾಪಟ್ಟೆ ಅಳ್ತಾ ಇದ್ರು, ಯಾಕಂತನೂ ಗೊತ್ತಿಲ್ಲ. ರೇಣು, ಅಪ್ಪಯ್ಯ, ಚಲೋ ಅದಿ ಅಪ್ಪಯ್ಯ? ನಾ ಚಲೋ ಅದಿನವ, ನಂದಿರ್ಲಿ, ನೀ ಹೆಂಗದಿ? ನಾನು ಚಲೋ ಅದಿನಪ್ಪಯ್ಯ. ಅಯ್ಯೋ ಅಪ್ಪಯ್ಯ, ನಾ ಹೇಳ್ತಿರ್ತೀನಲ್ಲ, ನನ್ ಬೆಸ್ಟ್ ಫ್ರೆಂಡ್ ಚಂಚು ಅಂತ, ಈಕೀನ. ನಮಸ್ತೆ. ನಮಸ್ಕಾರವ್ವ. ನನ್ನ ಮಗಳು ಫೋನ್ ಹಚ್ಚಿದಾಗೆಲ್ಲ ನಿನ್ನ ಬಗ್ಗೆನೇ ಹೇಳ್ತಿರ್ತಾಳ. ಯಾಕವ್ವ ಮಗಳ, ಆರಾಮದಿ ನೆಂದಿ? ಮೂಗ್ ಸೊರಾಕತ್ತೇನೋ? ಮಳೆ ಗಿಳಗೇನಾರ ನೆಂದೇನವ? ಜ್ವರ ಏನಾರ ಬಂದೈತೇನ ಮತ್ತ? ಅಯ್ಯೋ ಇಲ್ಲ ಅಪ್ಪಯ್ಯ, ಇವತ್ ಬೆಳ್ಗೆ ಅವಸರದಾಗ ತಣ್ಣೀರಲ್ಲಿ ಸ್ನಾನ ಮಾಡ್ನಿ ಅಷ್ಟ. ಗುಳಿಗೆ ತಗೊಂಡಿನಿ ಅಪ್ಪಯ್ಯ. ಓಕೆ ರೇಣು, ನಾನು ಲೈಬ್ರರಿಲಿ ಇರ್ತೀನಿ. ಇರವ, ಅಪ್ಪ ಮಗಳ ಮಾತ್ನಾಗ ಗುಟ್ಟೇನಿರ್ತತಿ. ಬರ್ರಿ ಬರ್ರಿ ಬರ್ರಿ, ಕುಂದ್ರಿ. ಕುಂದ್ರವ ಮಗಳ, ಕುಂದ್ರು ಕುಂದ್ರು. ಮಗಳ, ನೀನು ಓದ್ ಹೆಂಗ್ ನಡ್ಯಾಕತ್ತೈತವ? ಚಲೋ ನಡ್ಯಾಕತ್ತೈತಿ ಅಪ್ಪಯ್ಯ, ಚಲೋ ನಡ್ಯಾಕತ್ತೈತಿ. ನೋಡ್ರವ್ವ, ನಿಮ್ಗೆ ಗೆಳತಿಗೆ ಏನಾರ ತಿಳಿಲಿಲ್ಲ ಅಂದ್ರ ನೀವು ಸ್ವಲ್ಪ ಚಂದಂಗೆ ಹೇಳಿಕೊಡ್ರಿ. ಹಳ್ಳಿ ಆಗಿದ್ದ ಹುಡುಗಿನ ಸೀದಾ ಕರ್ಕೊಂಬಂದು ಇಂಥ ಪ್ಯಾಟಿ ಒಳಗೆ ಬಿಟ್ಬಿಟ್ಟಿನಿ. ಪಾಪ ನನ್ನ ಕೂಸಿಗೆ ಏನ್ ತ್ರಾಸ ಆಗಕತ್ತೈತೋ ಏನೋ. ಅದಕ್ಕಾರ ಅಪ್ಪಯ್ಯ, ನೀನೇನು ದಿಢೀರ್ನೆ ಬಂದ್ಬಿಟ್ಟಿದಿ? ಈಗಿನ ಕಾಲದ ಮಳಿ ನಂಬ್ಕೊಂಡು ಅದ್ರಾಗ ಬೆಳಿ ತೆಗಿಯೋದು ಭಾಳ ತ್ರಾಸ ಆಗಕತ್ತೈತಿವ್ವ. ಅಂತದ್ರಾಗ ನಿನ್ನ ಡಾಕ್ಟರ್ ಓದಿಸ್ಲಿಕ್ಕೆ ಆಕತ್ತೇನು? ಅದಕ್ಕೆ ಒಡ್ಡಿನ ಮೇಲೆ 4 ಎಕರೆ ಹೊಲ ಇತ್ತಲ್ಲ, ಅದನ್ನ ಮಾರಿಬಿಟ್ನೆವ. ತಗೋ, ಈ ಪೇಪರ್ಕೊಂದು ಸಹಿ ಹಾಕಿ. ಯಾಕವ, ಏನ್ ಚಿಂತೆ ಮಾಡಕತ್ತಿ? ಅಪ್ಪಯ್ಯ, ಹೊಲ ಮಾರ್ದಿ? ಅದಕ್ಕೆ ಚಿಂತೆ ಮಾಡ್ತೀಯ ಹುಚ್ಚಿ? ನೀನು ಓದಿ ದೊಡ್ಡ ಡಾಕ್ಟರ್ ಆದಿ ಅಂದ್ರ ಇಂಥ 40 ಎಕರೆ ಹೊಲ ತಗೋತೀನಿ ನಾನು. ಮಾಡುವ, ಮಾಡು, ಸಹಿ ಮಾಡು. ಮಗಳೇ, ತಗೊಳವ, ಈ ರೊಕ್ಕ ಇಟ್ಕೋ, ತಿಂಗಳ ಖರ್ಚಿಗೆ ಆಗ್ತೈತಿ. ನಿನಗೇನಾರ ರೊಕ್ಕ ಕಡಿಮೆ ಅಂತ ಅನ್ಸಿದ್ರ ಒಂದು ಫೋನ್ ಹಚ್ಚು, ನಾನು ರೊಕ್ಕ ಕೊಟ್ಟು ಕಳಿಸ್ತೀನಿ. ಹುಷಾರು ಮಗಳ. ಬರ್ಲ್ಯಾ? ಬರ್ತೀನವ. ಮಗಳ, ನೀವು ಒಂದಿನ ಜಳಕ ಮಾಡಲಿಲ್ಲ ಅಂದ್ರೂ ಏನೂ ತ್ರಾಸಿಲ್ಲ. ಆದ್ರೆ ಇನ್ನು ಮ್ಯಾಲೆ ಯಾವತ್ತು ನೀನು ತಣ್ಣೀರಾಗಿ ಜಳಕ ಮಾಡಕ್ಕೆ ಹೋಗ್ಬೇಡವ್ವ. ನಿನಗೆ ನೆಗಡಿ ಆಗಿ ಜ್ವರ ಬಂದ್ರೆ ನನ್ನ ಮನಸ್ಸಿಗೆ ನೋವು ಆಗ್ತೈತಿ. ಬರ್ಲ್ಯಾ? ಹೋಗ್ಬಾ ಅಪ್ಪಯ್ಯ. ನೋಡಿದ್ಯಾ, ನಿಮ್ಮಪ್ಪ ನಿನ್ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದಾರೆ ಕಣೆ. ನಿಂಗೋಸ್ಕರ ಪಾಪ ಅವ್ರ ಆಸ್ತಿನೆಲ್ಲ ಮಾರಿದ್ದಾರೆ. ಹ್ಞೂ ಕಣೆ, ನಮ್ಮಪ್ಪಂಗೆ ನಾನಂದ್ರೆ ಪಂಚ ಪ್ರಾಣ, ಗೊತ್ತಾ? ರೇಣು, ನೀನು ತುಂಬ ದೊಡ್ಡ ತಪ್ಪು ಮಾಡ್ತಿದ್ಯಾ ಕಣೆ. ನಿನ್ಗೋಸ್ಕರ ಅವ್ರು ಕಷ್ಟಪಟ್ಟು ನಿನ್ನ ಹತ್ರ ದುಡ್ಡು ತಂದ್ಕೊಟ್ರೆ ಸ್ಟಡೀಸ್ ಕಡೆ ಚೂರು ಗಮನ ಕೊಡ್ದೆ ಪಬ್ಬು ಅದು ಇದು ಅಂತ ಮಜಾ ಮಾಡ್ತಿದ್ಯಲ್ಲೇ. ನಾನು ಯಾವಾಗಲೂ ಹೋಗ್ತೇನೇನೆ, ಅಪರೂಪಕ್ಕೆ ಮಾತ್ರ. ಅವನಿಗೆ ನಾನಂದ್ರೆ ಎಷ್ಟು ಇಷ್ಟ ಗೊತ್ತಾ? ಹಂಗಲ್ಲ ರೇಣು, ನನ್ನ ಮಾತು ಅರ್ಥ ಮಾಡ್ಕೋ.
ಇಲ್ಲ ಕಣೆ. ಚಂಚು ಪ್ಲೀಸ್ ಕಣೆ, ಇವತ್ತೊಂದ್ ದಿವಸ ಬಂದ್ಬಿಡ್ತಾನೆ, ಹೋಗ್ಬಿಟ್ಟು ಬರ್ತೀನಿ. ನಾಳೆಯಿಂದ ಫುಲ್ ಸೀರಿಯಸ್ ಆಗಿ ಸ್ಟಡಿ ಮಾಡೋಣ ಪ್ಲೀಸ್. ತುಮಿ, ನಿಮ್ಮ ಅಪ್ಪನ್ಗೆ ಇದೆಲ್ಲ ಗೊತ್ತಾದ್ರೆ ತುಂಬಾ ಬೇಜಾರು ಮಾಡ್ಕೋತಾರೆ. ಅವ್ರಿಗೆಲ್ಲ ಹೆಂಗೆ ಗೊತ್ತಾಗುತ್ತೆ? ರೇಣು, ಅವ್ರ ಎಲ್ಲ ಸಂಪಾದನೆನ ಕಣ್ ಮುಚ್ಕೊಂಡ್ ಮಾರಿದಾರ್ ಕಣೆ. ಅದು ನಿನ್ನ ನಂಬಿ. ಅವ್ರ ಪಾಪ ಹಳ್ಳಿಲ್ ಕಷ್ಟ ಪಡ್ತಿದ್ರು, ನಿನ್ನ ಸಿಟಿ ಕರ್ಕೊ ಬಂದು ಇಂಥ ಒಳ್ಳೆ ಕಾಲೇಜಿಗೆ ಸೇರ್ಸಿದ್ದಾರೆ. ನೀನ್ ಚೆನ್ನಾಗಿ ಓದಿ ಒಳ್ಳೆ ಹೆಸರು ಮಾಡ್ಲಿ ಅಂತ. ನಿನ್ ಲೈಫ್ ಹಾಳು ಮಾಡ್ಕೋಬೇಡ್ವೆ. ಓಕೆ ಚಂಚು, ನಾಳೆಯಿಂದ ಫುಲ್ ಸೀರಿಯಸ್ ಆಗಿ ಹೋಗ್ತೀನಿ. ಓಕೆ ಬೈ 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 ಬೈ. ರೇಣು, ಮೊಗ್ಗಿನ ಮನಸ್ಸು ಚಿತ್ರದ ಒಂದು ಅದ್ಭುತವಾದಂತಹ ದೃಶ್ಯ ಇದು. ಶಶಾಂಕ್ ಸರ್ಗೆ ಮೊದಲನೇದಾಗಿ ಈ ವೇದಿಕೆ ಮೂಲಕ ಒಂದು ದೊಡ್ಡ ಚಪ್ಪಾಳೆ ಬರಬೇಕು. ವಾಟ್ ಅ ಬ್ಯೂಟಿಫುಲ್ ಫಿಲ್ಮ್. ಆ ದೃಶ್ಯನ ಇವತ್ತು ನಮ್ಮ ಮಹಾನಟಿ ಸೀಸನ್ 1ನ ಆರಾಧನಾ ಹಾಗೂ ಸೀಸನ್ 2ನ ಶ್ರೇಯಾ ಹಾಗೂ ಮಹಾನಟಿಯ ಯಾವ ಸೀಸನ್ನಲ್ಲೂ ಇಲ್ಲದೆ ಇರೋಂಥ ನಮ್ಮ ಕಾಮಿಡಿ ಕಿಲಾಡಿಗಳು ಕಾರ್ಯಕ್ರಮದ ದಾನಪ್ಪ ಅವರು ಮಾಡಿದ್ದಾರೆ. ಬರಲಿ ಚಪ್ಪಾಳೆ. ಶ್ರೇಯಾ, ಹೆಂಗನ್ಸ್ತು ನಮ್ಮ ಆರಾಧನಾ ಜೊತೆ ಅಭಿನಯಿಸಿ ವೇದಿಕೆ ಮೇಲೆ? ತುಂಬಾ ಖುಷಿ ಆಯ್ತು ಮ್ಯಾಮ್, ಬಿಕಾಸ್ ಇವ್ರು ಫಸ್ಟ್ ಬಂದಾಗಲೇ ಹೇಳ್ತಿದ್ದೆ ಇವ್ರ ಪರ್ಫಾರ್ಮೆನ್ಸಸ್ ಯಾವ್ದು ನಂಗೆ ಇಷ್ಟ ಆಗಿದೆ ಅಂತ ಲಿಸ್ಟ್ ಕೊಟ್ಟೆ ಅವ್ರಿಗೆ. ಶಿ ವಾಸ್ ವೆರಿ ಸಪೋರ್ಟಿವ್, ಚೆನ್ನಾಗಿ ಸಪೋರ್ಟ್ ಮಾಡಿದ್ರು, ಹೆಲ್ಪ್ ಮಾಡ್ತಿದ್ರು. ಸೊ ತುಂಬಾ ಖುಷಿ ಆಯ್ತು. ಆರಾಧನಾ, ಹೇಳಿ ಅಕ್ಕ. ಸೀನಿಯರ್ಸ್ ಗ್ಯಾಂಗ್ ಎಲ್ಲ ಸೇರಿದ್ದೀರಾ. ಆಕ್ಚುಲಿ ಯಾರನ್ನ ತುಂಬಾ ಮಿಸ್ ಮಾಡ್ಕೊಂಡ್ರಿ ನೀವು? ಎಲ್ಲರೂ ಮಿಸ್ ಮಾಡ್ಕೊಂಡೆ, ಮೇಲಿ ನಿಮ್ಮನ್ನ ಮಿಸ್ ಮಾಡ್ಕೊಂಡೆ. ಆ್ಯಂಡ್ ಮಹಾನಟಿ ಆ ಟೈಟಲ್ ಟ್ರ್ಯಾಕ್ನ ಮಿಸ್ ಮಾಡ್ಕೊಂಡೆ. ಆ್ಯಂಡ್ ಮೇಲಿ ಎವ್ರಿ ಸ್ಕಿಟ್ಗಿಂತ ಮುಂಚೆ ನಂಗೆ ಒಂದು ಆಂಗ್ಸೈಟಿ ಆಗುತ್ತೆ. ಐ ಫೀಲ್ ಗುಳು ಮಿಸ್ ಮಾಡ್ಕೊಂಡ್ರಿ. ಲಿಟ್ರಲಿ ನನಗೆ ಅದು ಮತ್ತೆ ಸಿಕ್ತಿವತ್ತು. ಸೊ ಅದನ್ನ ಮಿಸ್ ಮಾಡ್ಕೊಂಡೆ. ಬಟ್ ಇದು ಹೆಂಗ್ ಗೊತ್ತಾ, ಇದು ಎನರ್ಜಿ ಬಾಂಬು. ಇದು ಬಂದಾಗೆಲ್ಲ ಏನೋ ಒಂದು ಕಂಟೆಂಟು, ಸ್ಪೆಷಲಿ ಮಿಮಿಕ್ರಿ ಎಲ್ಲ ಆರಾಧನಾ ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂತಂದ್ರೆ ಸೂಪರ್ ಬರ್ತಾರೆ. ಹಂಗೇನಿಲ್ಲ, ಸುಮ್ನಿರಿ. ಅಯ್ಯೋ ಎಷ್ಟು ಖುಷಿ ಆಗಿದೆ ಅಂದ್ರೆ, 5 ರೂಪಾಯಿ ಆಕ್ಟಿಂಗ್ ಮಾಡು ಅಂದ್ರೆ 500 ರೂಪಾಯಿ ಆಕ್ಟಿಂಗ್ ಮಾಡಿದ್ದಲ್ಲ. ಅದು ನನ್ನ ಫೇವ್ರೆಟ್ ಡೈಲಾಗ್ ನಂಗಿದ್ದು. ಅಯ್ಯೋ ಮಿಮಿಕ್ರಿ ಟ್ಯಾಲೆಂಟು ಸೂಪರ್ ಆರಾಧನಾ, ಇನ್ನೂ ಹಂಗೆ ಇದೆ. ಥ್ಯಾಂಕ್ ಯು. ಈಗ ನೋಡು, ಯಾವ ಮಿಮಿಕ್ರಿ ಇಲ್ದ ನಾನು ಕೇಳ್ತೀನಿ. ತರುಣ್ ಅವರೇ. ಹಾಯ್ ಆರಾಧನಾ. ಹಲೋ ಸರ್. ಹಾಯ್ ಶ್ರೇಯಾ. ಹಾಯ್ ಸರ್. ದಾನಪ್ಪ, ನಮಸ್ತೆ. ಒಂದು ಒಳ್ಳೆ ಸಿನಿಮಾದ ಒಂದು ಒಳ್ಳೆ ಸೀನ್ ಅಂದ್ರೆ ಹೈ ಎಮೋಷನ್ಸ್. ಇದ್ರದ್ದು ನೆಕ್ಸ್ಟ್ ಕೂಡ ನಮ್ಗೆ ಗೊತ್ತಲ್ಲ ಅದೇನಾಗ್ತದೆ, ಒಂದು ಟ್ರಾಜಿಡಿ ಅನ್ನೋದು. ದಾನಪ್ಪ, ಫಸ್ಟ್ ಆಫ್ ಆಲ್ ನೀವು ಆ ಕಡೆಯವರೇ ಅಲ್ವಾ? ಉತ್ತರ ಕರ್ನಾಟಕ ಕಡೆ ಯಾವ ಊರು? ಮಾಲಿಂಗಪುರ ಸರ್. ಮಾಲಿಂಗಪುರ. ಸೊ ಅವ್ರಿಗೆ ಅದು ಆ ಲ್ಯಾಂಗ್ವೇಜ್ ಅದೆಲ್ಲ ಗ್ರಿಪ್ ಚೆನ್ನಾಗಿತ್ತು. ಅವ್ರು ತುಂಬಾ ಚೆನ್ನಾಗಿ ಕನ್ವಿನ್ಸ್ ಮಾಡಿದ್ರು. ನನಗೆ ಸರ್ಪ್ರೈಸಿಂಗು ಆರಾಧನಾ ಅವರು ಉತ್ತರ ಕರ್ನಾಟಕ ಡೈಲೆಕ್ಟ್ ಮಾತಾಡಿದ್ದು. ನಾಟ್ ಅಟ್ ಆಲ್ ಈಸಿ ಅದು. ಅಂಡ್ ಅವರು ಬೇಸಿಕಲಿ ಕರಾವಳಿಯವರು ಆಗಿರೋದ್ರಿಂದ ಇದನ್ನ ಪಿಕ್ ಮಾಡೋದು ಇನ್ನೂ ಕಷ್ಟ. ಸೊ ವೆರಿ ವೆಲ್ ಡನ್ ಆರಾಧನಾ. ಅಂಡ್ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿದ್ರಿ ಶ್ರೇಯಾಗೆ. ಥ್ಯಾಂಕ್ ಯು ಸರ್. ಮೇಜರ್ ಚಂಕ್ ಇವ್ರದೇನೆ ಇತ್ತು ಅಂತ ಅನಿಸ್ತು ನನಗೆ. ಆಲ್ಮೋಸ್ಟ್ ಆರಾಧನಾದೇನೆ ಆಕ್ಟ್ ನೋಡಿದ ಮೇಲೆ ಶ್ರೇಯಾ ಕೂಡ ಡನ್ ದಿಸ್ ರೋಲ್ ಅಂತ ಅನಿಸ್ತಾ ಇದೆ ನನಗೆ. ಚೆನ್ನಾಗಿ ಮಾಡಿದ್ರಿ, ನೀವು ಏನ್ ಮಾಡಿ ಚೆನ್ನಾಗಿ ಮಾಡಿ. ಬಿಕಾಸ್ ವಿ ಆರ್ ಗೋಯಿಂಗ್ ಡೌನ್ ಇನ್ನೂ ಒಂದಷ್ಟು ಎಪಿಸೋಡ್ಸ್ ಇವಾಗ ಇಲ್ಲಿಂದ ಸ್ವಲ್ಪ ಟಫ್ ಆಗ್ತಾ ಹೋಗೋದ್ರಿಂದ ಒಂಚೂರು ಇದಕ್ಕೆಲ್ಲ ಗಮನ ಕೊಡಿ ಅಂತ. ಓಕೆ, ಗುಡ್ ಲಕ್. ಥ್ಯಾಂಕ್ ಯು ಸರ್. ಓಪನಿಂಗ್ ನೀವು ಇಬ್ರು ನಡ್ಕೊಂಡ್ ಬಂದ್ರಲ್ಲ, ಎಷ್ಟು ನ್ಯಾಚುರಲ್ ಆಯ್ತು ಗೊತ್ತಾ. ಅದಂತೂ ಹಿಂದೆ ಆ ಕಾಲೇಜ್ ನೋಡಿದಾಗಲ್ಲ, ಇಟ್ ಸ್ಟಾರ್ಟೆಡ್ ಸೋ ಬ್ಯೂಟಿಫುಲಿ. ದಾನಪ್ಪ ಅವ್ರು ನಿಮ್ದಂತೂ ಬಿಡಿ ತುಂಬಾ ಪರ್ಫೆಕ್ಟ್ ಆಗಿತ್ತು. ಅದು ಯು ಗೈಸ್ ವರ್ ಗುಡ್. ಗುಡ್ ಲಕ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಈಗ ಆರಾಧನಾ, ಈ ಸೀಸನ್ ಅಲ್ಲಿ ಯಾರನ್ನ ಇಮಿಟೇಟ್ ಮಾಡ್ತೀಯಾ? ಯಾರು ನಿನ್ ಫೇವ್ರೇಟು? ನಮಸ್ಕಾರ ರೀ, ಹೆಂಗಿದ್ದೀರಿ? ಚಲೋ ಅದಿರಿ? ಹೂರಿ. ಅಯ್ಯೋ ಭಾಳ ಖುಷಿ ಆತ್ರಿ ನಿಮ್ಮನ್ನ ನೋಡಿ. ಅಯ್ಯೋ ಎಷ್ಟು ಚೆನ್ನಾಗಿ ಕಾಣಕತ್ತೀರಿ. ನೀವೆಷ್ಟು ಚೆನ್ನಾಗಿ ಇವತ್ತು ಸುಂದರವಾಗಿ ಕಾಣ್ತಾ ಇದ್ದೀರಾ. ಥ್ಯಾಂಕ್ಸ್ ರೀ. ಅವ್ರೇನೋ ಮಾಡಿದ್ರು ನಾವು ಮಾಡ್ಕೊಂಡು ಬಂದೇ ರೀ. ಯಾರಿದು ರೀ? ದೇವರ ಮಗು ರೀ. ಹಾ ರೀ, ಅವ್ರ ರೀ ದಿವ್ಯಾಂಜಲಿ. ಖುಷಿ ಆತ್ರಿ. ಯಾವಾಗ್ಲೂ ಸ್ಮೈಲಿಂಗ್ ರೀ. ಆರಾಧನೆಗೆ ಒಂದು ದೊಡ್ಡ ಚಪ್ಪಾಳೆ ಬರ್ಬೇಕಪ್ಪ. ಶ್ರೇಯಾ, ನಿನ್ ಪರ್ಫಾರ್ಮೆನ್ಸ್ಗೆ ಸ್ಟಾರ್ ರೇಟಿಂಗ್ಸ್ ಕೇಳೋಣ, ಓಕೆನಾ? ತರುಣ್ ಅವರೇ 4.5. 4.5. ಪ್ರೇಮಾ ಮ್ಯಾಮ್ 4. ನಿಶ್ವಿಕಾ 4.5. 4.5. 4
4.5, 4.5. ದಾನಪ್ಪ, ಥ್ಯಾಂಕ್ ಯು ನಿಮ್ಮ ಸಪೋರ್ಟ್ಗೆ. ಅಂಡ್ ಆರಾಧನಾ, ಗುಡ್ ಲಕ್, ಕೀಪ್ ರಾಕಿಂಗ್ ಗರ್ಲ್. ಥ್ಯಾಂಕ್ ಯು. ವೈಟ್ ಗೋಲ್ಡ್ ಇದೀಗ ದಕ್ಷಿಣ ಭಾರತದಲ್ಲಿ 60ಕ್ಕೂ ಹೆಚ್ಚಿನ ಶಾಖೆಗಳನ್ನ ಹೊಂದಿದೆ. ಭಾವನೆ ತುಂಬಿರೋ ಚಿನ್ನಕ್ಕೆ ಭರವಸೆ ತುಂಬಿದ ಬೆಲೆ ನಿಮ್ಮ ವೈಟ್ ಗೋಲ್ಡ್ ನಲ್ಲಿ ಮಾತ್ರ. ನಿಮ್ಮ ಬ್ಯಾಂಕ್ ಖಾತೆಗೆ 30 ನಿಮಿಷಗಳಲ್ಲಿ ಹಣವನ್ನ ಪಡೆಯಿರಿ. ಚಿನ್ನ ಮಾರಾಟಕ್ಕೆ ನಂಬಿಕೆಯ ಸಂಸ್ಥೆ ವೈಟ್ ಗೋಲ್ಡ್ಗೆ ಇಂದೇ ಭೇಟಿ ಕೊಡಿ. ಹೆಚ್ಚಿನ ಮಾಹಿತಿಗಾಗಿ 8050089222ಗೆ ಸಂಪರ್ಕಿಸಿ. ಮಹಾನಟಿ ವಿಜೇತ ನಟಿಗೆ ಸಿಗ್ತಾ ಇದೆ ವೈಟ್ ಗೋಲ್ಡ್ ಕಡೆಯಿಂದ 15 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನದ ಕಿರೀಟ. ಕೃಷ್ಣನ ಪ್ರೇಮಕ್ಕಾಗಿ ಪರಿತಪ್ಪಿಸೋ ರಾಧಾ ಮತ್ತು ರುಕ್ಮಿಣಿ ಇವರ ಪ್ರೇಮವನ್ನ ಪ್ರತಿಬಿಂಬಿಸುವಂತಹ ಸೋಲಿಲ್ಲದ ಸರದಾರ ಚಿತ್ರದ ಒಂದು ಸುಂದರವಾದ ತುಣುಕನ್ನ ನಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದಾರೆ. ಸ್ವಾಗತಿಸಿ ಸೀನಿಯರ್ ಮಹಾನಟಿ ನಗುವ ನಯನ ಚಂದನ ಹಾಗೂ ಮೈಸೂರಿನ ಸಿಂಚನ. ಕೃಷ್ಣ, ನಿಮ್ಮ ಸಾಮೀಪ್ಯ ನನಗೆ ಸಿಗಬೇಕಾದ್ರೆ ನಾನು ಅದು ಎಷ್ಟೋ ಜನ್ಮದ ಪುಣ್ಯ ಮಾಡಿದ್ದೆ. ನಿಜ, ನಾನು 7 ಜನ್ಮದ ಪುಣ್ಯ ಮಾಡಿದ್ದೆ. ಈ ಕೃಷ್ಣ ಹುಟ್ಟಿದ್ದೆ ಈ ರಾಧೆಗೋಸ್ಕರ, ಈ ರಾಧೆ ಹುಟ್ಟಿದ್ದೆ ಈ ಕೃಷ್ಣಂಗೋಸ್ಕರ ಅಲ್ವಾ ಮಾವ? ನಿನ್ನ ಬಿಟ್ಟು ನಾನು ಒಂದ್ ಕ್ಷಣನೂ ಇರೋಕ್ಕಾಗಲ್ಲ. ಬೇಗ ನನ್ನ ಕುತ್ತಿಗೆಗೆ ಒಂದು ತಾಳಿ ಕಟ್ಟು ಮಾವ. ರಾಧೆ ಕೃಷ್ಣ ಹೇಗೆ ಹೆಸರು ಕೂಡ ಒಂದಕ್ಕೊಂದು ಹೊಂದ್ಕೊಂಡಿದೆ ಅಲ್ವಾ ಮಾವ? ಕೃಷ್ಣ ರುಕ್ಮಿಣಿ, ಕೃಷ್ಣ ರುಕ್ಮಿಣಿ ಹೆಸರು ಕೂಡ ಎಷ್ಟು ಚೆನ್ನಾಗಿ ಹೊಂದಾಣಿಕೆ ಆಗ್ತಿದೆ ಅಲ್ವಾ ಕೃಷ್ಣ? ನಿಮ್ಮನ್ನು ನೋಡ್ತಿದ್ರೆ ನೋಡ್ತಾನೆ ಇರಬೇಕು ಅನಿಸುತ್ತೆ. ನಿಮ್ಮ ಮಾತುಗಳನ್ನು ಕೇಳ್ತಿದ್ರೆ ಕೇಳ್ತಾನೆ ಇರಬೇಕು ಅನಿಸುತ್ತೆ. ಅದು ಯಾವಾಗ ನನ್ನ ಪ್ರೀತಿ ನಿಮಗೆ ಅರ್ಥ ಆಗಿ ನಮ್ಮಿಬ್ಬರ ಮದುವೆ ಅದು ಎಷ್ಟು ಬೇಗ ಆಗುತ್ತೋ ಅಂತ ಕಾಯ್ತಾ ಇದ್ದೀನಿ ಕೃಷ್ಣ. ಅದಕ್ಕೋಸ್ಕರ ನಾನು ಯಾವ ಜಪ ತಪ ಪೂಜೆ ಏನ್ ಬೇಕಾದ್ರೂ ಮಾಡಕ್ ಸಿದ್ಧ. ನಾನು ಅಷ್ಟೇ. ಪೂಜೆ ಮಾಡಕ್ ಬಂದ್ರಾ? ಮನ್ಸಲ್ಲಿದ್ದವ್ರನ್ನೇ ವರ್ಸೋ ಹಾಗಾಗ್ಲಿ ಅಂತ ನೀನು ಮುಡುಪ್ ಕಟ್ಟೋಕ್ ಬಂದಿದ್ಯಾ? ಆಹಾ, ನಮ್ಮೂರಲ್ಲಿ ನಿಮ್ ಕೈ ಹಿಡಿಯುವಂತ ಗಂಡ್ ಯಾರಿದ್ದಾರೆ? ನಂದ್ ಹಾಗಿರ್ಲಿ. ಯಾರಿಗಾಗಿ ನಿನ್ನ ಪ್ರೇಮ ಪೂಜೆ? ರಾಧಾ, ಈ ರಾಧಾ ಹೇಳು. ನಂದು ಆಮೇಲೆ, ಮೊದಲು ನಿಮ್ ಹೃದಯದಲ್ಲಿರೋ ರಾಜ ಯಾರು ಅಂತ ನೀವ್ ಹೇಳಿ. ಇಲ್ಲಪ್ಪ, ನನಗೆ ನಾಚಿಕೆ ಆಗುತ್ತೆ. ಸರಿ ಹೋಯ್ತು, ನಂಗೆ ನಾಚಿಕೆ ಊರಿಂದ ಆಚೆ ಹೋಗುತ್ತಾ? ನಂಗೂ ನಾಚಿಕೆ ಆಗುತ್ತೆ. ಹೇಳಿ ಅಮ್ಮವ್ರೆ. ಇಲ್ಲ, ಹೆಣ್ಣಾದವಳು ಗಂಡನ ಹೆಸರನ್ನ ಹಾಗೆಲ್ಲ ಹೇಳ್ಬಾರ್ದು. ತಗಳಪ್ಪ, ನಾನೇನ್ ಪಕ್ಕದ ಮನೆಯವನ ಹೆಸರು ಹೇಳಿ ಅನ್ನ. ಹೇಳಿ ಅಮ್ಮವ್ರೆ. ಇಲ್ಲ, ಮೊದಲು ನೀನ್ ಹೇಳು. ಇಲ್ಲ, ನೀವು. ನೀನು. ನೀವು. ನೀನು. ಈಗ ಹೇಳ್ತೀರಾ ಇಲ್ವಾ? ಹೀಗ್ ಮಾಡೋಣ, ಇಬ್ರು ಅವ್ರವ್ರ ಹುಡುಗನ ಹೆಸರನ್ನ ಕೈ ಮೇಲೆ ಬರ್ಕೊಳ್ಳೋಣ. ಆಮೇಲೆ ಕೃಷ್ಣನ್ ವಿಗ್ರಹದ ಹತ್ರ ಒಂದೊಂದು ಹೂ ಇಡೋಣ. ಯಾರ ಹೂ ಮೊದಲು ಬೀಳುತ್ತೋ ಅವರು ಅವ್ರ ಕೈನ ಮೊದಲು ತೋರಿಸ್ಬೇಕು. ಸರಿನಾ? ಮಾತು ತಪ್ಪಲ್ಲ ತಾನೆ? ದೇವ್ರೆ, ಅಮ್ಮವ್ರು ಇಟ್ಟಿರೋ ಹೂ ಮೊದಲು ಬೀಳ್ಸಪ್ಪ. ದೇವ್ರೆ, ರಾಧಾ ಇಟ್ಟಿರೋ ಹೂವನೇ ಮೊದಲು ಬೀಳಿ. ಅವಳು ಯಾರನ್ನ ಪ್ರೀತಿಸ್ತಿದ್ದಾಳೆ ಅಂತ ನನಗೆ ಮೊದಲು ಗೊತ್ತಾಗ್ಬೇಕು. ನೀವೇ ತೋರಿಸ್ಬೇಕು. ತೋರಿಸಿ.
ರಾಧಾ, ನನ್ನ ಮನಸ್ಸಲ್ಲಿ ಯಾರಿದ್ದಾರೆ ಅಂತ ನಾನು ತೋರಿಸಿದ್ದೀನಿ. ಈಗ ನಿನ್ನ ಮನಸ್ಸಲ್ಲಿ ಯಾರಿದ್ದಾರೆ ಅಂತ ನೀನು ತೋರಿಸ್ಲೇಬೇಕು. ಕೊಡು ಕೈನ. ಇಲ್ಲ, ನಾನು ತೋರಿಸಲ್ಲ. ರಾಧಾ ಕೊಡು. ಇಲ್ಲ, ನಾನು ತೋರಿಸಲ್ಲ. ರಾಧಾ ತೋರಿಸು. ಇಲ್ಲ, ನಾನು ತೋರಿಸಲ್ಲ. ರಾಧಾ, ರಾಧಾ. ನನ್ನನ್ನ ಕಂಡು ಬೇರೆ ನಮ್ಮ ಮದುವೆ ಆಗೋ ಬದಲು ನನ್ನ ಮಾವ ರುಕ್ಮಿಣಿ ಅಮ್ಮವ್ರನ್ನ ಮದುವೆ ಆಗೋದು ಆಸೆ. ಕೃಷ್ಣನ್ ಹೆಂಡತಿ ರುಕ್ಮಿಣಿ ಆಗಿದ್ರು ಅವಳು ಯಾವತ್ತಿದ್ರು ಕೃಷ್ಣನ್ ಅವಳೆ ಅಂತ ನನಗೆ ಗೊತ್ತು. ರಾಧೆ ಅನ್ನೋಳು ಯಾವತ್ತು ಕೃಷ್ಣನ ಹೆಂಡತಿ ಆಗೋಕ್ಕೆ ಸಾಧ್ಯ ಇಲ್ಲ. ಕೃಷ್ಣ, ರುಕ್ಮಿಣಿ ಇವರಿಬ್ಬರೇ ಖುಷಿಯಾಗಿದ್ರೆ ನಂಗೆ ಅಷ್ಟೇ ಸಾಕು. ಸಾಕ್ಷಿ ಕೃಷ್ಣ ರುಕ್ಮಿಣಿ ಜೋಡಿಯು, ತ್ಯಾಗಕ್ಕೆಂದು ಸಾಕ್ಷಿ ರಾಧಾ ಕೃಷ್ಣ ವಿಯೋಗವು. ಈ ಸೋಲಿಲ್ಲದ ಸರದಾರ ಬಗ್ಗೆ ಸೋನಲ್ನ ಸರದಾರ ಏನ್ ಹೇಳ್ತಾರೆ ಅಂತ ಕೇಳೋಣ. ಚಂದನ, ವೆಲ್ಕಮ್ ಟು ಮಹಾನಟಿ ಅಗೇನ್. ಥ್ಯಾಂಕ್ ಯು ಸರ್. ತುಂಬಾ ಚೆನ್ನಾಗಿ ಕಾಂಪ್ಲಿಮೆಂಟ್ ಮಾಡಿದ್ರಿ ಚಂದನ ಫಾರ್ ವಾಟ್ ಎವರ್ ಆಕ್ಟ್ ಸಿಂಚನ ವಾಸ್ ಗಿವನ್. ಥ್ಯಾಂಕ್ ಯು ಸರ್. ಅಂಡ್ ಇಬ್ರು ಚೆನ್ನಾಗಿ ಕಾಣಿಸ್ತಿದ್ರು. ಅಂದ್ರೆ ಒಂದು ಫ್ರೇಮ್ ಅಲ್ಲಿ ಇಬ್ರು ಅಂದ್ರೆ ಕರೆಕ್ಟ್ ಪೇರಿಂಗ್ ತರ ಅನಿಸ್ತಾ ಇದೆ. ಯಾಕಂದ್ರೆ ಸಿನಿಮಾದಲ್ಲಿ ಬರೀ ಹೀರೋ ಹೀರೋಯಿನ್ ಪೇರಿಂಗ್ ಇಂಪಾರ್ಟೆಂಟ್ ಆಗಲ್ಲ, ಓವರ್ ದ ಆಕ್ಟರ್ಸ್ ಆರ್. ಒಂದು ಫ್ರೇಮ್ ಅಂತ ಇಡ್ತೀವಿ ನಾವು, ತುಂಬಾ ಅನಿಸ್ತದೆ ಹೈಟು ಇನ್ನೊಂದು ಅದೆಲ್ಲ ಅನಿಸ್ತಾ ಇರುತ್ತೆ. ಸೊ ಆ ನಿಟ್ಟಿನಲ್ಲಿ ಪ್ರಾಪರ್ ಕ್ಯಾಸ್ಟಿಂಗ್, ಡಬಲ್ ಹೀರೋಯಿನ್ಗಳಿದ್ದಾಗ ಈ ತರದ ಒಂದು ಪ್ರಾಪರ್ ಕ್ಯಾಸ್ಟಿಂಗ್ ತರ ಇಬ್ರು ಇದ್ದೀರಾ. ಗುಡ್ ಲಕ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ತರುಣ್ ಅವರೇ. ನಿಶ್ವಿಕಾ, ಆಕ್ಟ್ ತುಂಬಾ ನೀಟಾಗಿತ್ತು ನನ್ನ ಪ್ರಕಾರ. ಸ್ಟಾರ್ಟ್ ಇಂದ ಇಬ್ರು ಅವ್ರವ್ರು ಕೊಟ್ಟಿದ್ದ ಪಾತ್ರನ ತುಂಬಾ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ರಿ, ತುಂಬಾ ಚೆನ್ನಾಗಿ ನಿಭಾಯಿಸಿದ್ರಿ. ಅಂಡ್ ಚಂದನ, ಇಟ್ ಇಸ್ ಸೋ ನೈಸ್ ಟು ಸಿ ಯು. ಅಂಡ್ ಅಫ್ ಕೋರ್ಸ್ ನಾವು ನಿಮ್ಮನ್ನ ತುಂಬಾ ಸೆಲೆಬ್ರೇಟ್ ಮಾಡಿದೀವಿ. ಆ ಒಂದು ಹಾಡ್ ನನ್ಗಿನ್ನ ಕಣ್ಣಲ್ಲೇ ಇದೆ. ಸೊ ದಟ್ ಇಸ್ ಅನ್ ಇಂಪ್ಯಾಕ್ಟ್ ನೀವು ಮಾಡಿ ಹೋಗಿದ್ದು. ಅಂಡ್ ಆ ಇಂಪ್ಯಾಕ್ಟ್ ನ ಇವತ್ತು ಮೋಲ್ಡ್ ಮಾಡಿ ಅದನ್ನ ಗ್ರೂಮ್ ಮಾಡಿ ಎಷ್ಟು ಚಂದವಾಗಿ ಕಾಣಿಸ್ತಾ ಇದ್ದೀರಾ ಚಂದನ ನೀವು ಸ್ಟೇಜ್ ಮೇಲೆ. ಸೊ ಹ್ಯಾಪಿ ಟು ಸಿ ಯು ಅಗೇನ್. ಅಂಡ್ ಸಿಂಚನ, ನೀವು ಕೂಡ ಐ ಥಿಂಕ್ ನಿಮ್ದೊಂದು ಫ್ರೀ ನೇಚರ್ ಇದೆ. ಸ್ಟೇಜ್ ಮೇಲೆ ಬಂದಾಗ ನಿಮ್ಗೆ ಯು ಡೋಂಟ್ ಥಿಂಕ್ ಅಬೌಟ್ ನಾನು ಹೆಂಗ್ ಕಾಣಿಸ್ತೀನಿ, ನಾನು ಏನು, ಹೇಗೆ, ಹೆಂಗ್ ಕೂತ್ಕೊಂತೀನಿ, ಹೆಂಗ್ ಮಾತಾಡ್ಬೇಕು, ಅದೆಲ್ಲ ಇಲ್ಲ. ಪಾತ್ರ ವಿಚ್ ಇಸ್ ದ ವೆರಿ ಗುಡ್ ಕ್ಯಾರೆಕ್ಟರ್ ಆಫ್ ಅನ್ ಆಕ್ಟರ್ ಅಂತ ಅನ್ಸುತ್ತೆ. ಬಿಕಾಸ್ ನಮ್ಮನ್ನ ಪಕ್ಕಕ್ಕಿಟ್ಟು ನಾವು ಕ್ಯಾರೆಕ್ಟರ್ ಆಗ್ಬೇಕು. ಸೊ ಅದ್ ನೀವು ತುಂಬಾ ಈಸಿಯಾಗಿ ಮಾಡ್ತೀರಾ. ಗುಡ್ ಲಕ್. ಥ್ಯಾಂಕ್ ಯು ನಿಶ್ವಿಕಾ. ರಮೇಶ್ ಸರ್, ನನಗಂತೂ ಇಷ್ಟ ಆಯ್ತಪ್ಪ ನಿಜವಾಗ್ಲೂ. ಚಂದ್ರಮುಖಿನ ಪ್ರಾಣಸಖಿನ ನಾ ಕನ್ಫ್ಯೂಷನ್ ಇದ್ದೀನಿ. ಎಷ್ಟು ಚೆನ್ನಾಗಿತ್ತು ಇಬ್ರು ನೀವು ಮಾಡಿದ್ದು. ಅಂದ್ರೆ ಜನರಲ್ ಏನಾಗುತ್ತೆ, ಸ್ಕ್ರೀನ್ ಅಲ್ಲಿ ಯಾವ್ದೋ ಒಂದು ಕ್ಯಾರೆಕ್ಟರ್ ನಮ್ ಕಣ್ಣನ್ನ ಸೆಳೀತಾ ಇರುತ್ತೆ, ಅಂದ್ರೆ ನಮಗೆ ಬಹಳ ಹತ್ರ ಇರೋ ಕ್ಯಾರೆಕ್ಟರ್. ಬಟ್ ನಾನು ಇಬ್ರು ನೀವು ಡೈಲಾಗ್ ಹೇಳ್ಬೇಕಾದ್ರೆ ನಿಮ್ಮನ್ನು ನೋಡ್ತಿದ್ದೆ. ಅವ್ರು ಶುರು ಆದ್ರೆ ಅಲ್ಲಿ ನನ್ನ ಕಣ್ಣು ಹೋಗ್ತಾ ಇತ್ತು. ಯು ಶೇಡ್ ಇಟ್ ಕ್ವೈಟ್ ವೆಲ್ ಎಂಡ್ವರೆಗೂ. ಅಂಡ್ ಚಂದನ, ಕ್ಲೋಸ್ ಅಪ್ ಅಂತಾನೆ ಮಾಡಿಟ್ರು ಅಂತ ಫೇಸ್ ನಿಮ್ದು. ಕೊನೆ ಎಕ್ಸಿಟ್ ಆಗ್ಬೇಕು, ಆವಾಗ್ಲೂ ಆ ಹುಡುಗಿ ಕ್ಯಾರೆಕ್ಟರ್ ಇದ್ದಾಳೆ. ಸಿಂಚನ ಬಹಳ ಚೆನ್ನಾಗಿತ್ತು. ಪಟೇಲ್, ನೀವು ಕೈ ಸುಟ್ಕೊಳ್ಳೋ ಅಂತ ಶಾರ್ಟ್ ಅಲ್ಲಿ ನಡುಗ್ತಾ ಇದ್ದಿದ್ ರೀತಿ ಬಹಳ ಚೆನ್ನಾಗಿತ್ತು. ಗುಡ್ ಲಕ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ರಮೇಶ್ ಸರ್. ಥ್ಯಾಂಕ್ ಯು. ಚಂದನ, ಆಕ್ಚುಲಿ ನಂಗೆ ಇನ್ನ ನೆನಪಿದೆ, ನಾವು DKD ಮಾಡ್ಬೇಕಾದ್ರೆ ಶಿವಣ್ಣ ಮಹಾನಟಿ ಬಗ್ಗೆ ಮಾತಾಡ್ತಾ ಇದ್ರು. ಸೊ ಐ ರಿಮೆಂಬರ್ ಶೋಯಿಂಗ್ ಚಂದನಾಸ್ ವಿಡಿಯೋ. ಎಷ್ಟು ಮೆಸ್ಮರೈಸ್ ಆಗ್ಬಿಟ್ರು ಶಿವಣ್ಣ ಅಂತಂದ್ರೆ, ನೀವು ಅವ್ರನ್ನ ಭೇಟಿ ಮಾಡಿದ್ರ ಆ ಟೈಮಲ್ಲಿ. ಆ ಸಾಂಗು ನಿಶ್ವಿಕಾ ಹೇಳ್ದಂಗೆ, ಆ ಸಾಂಗ್ ಬಂದ ತಕ್ಷಣ ಚಂದನನ್ ಕಣ್ಗಳೇ ನಮ್ಗೆ ಜ್ಞಾಪಕ ಬರ್ತಾ ಇದೆ. ಆ ಎಕ್ಸ್ಪ್ರೆಷನ್ ಮಾತ್ರ ಇವತ್ತಿಗೂ ನಾವು ಮರೆಯೋದಕ್ಕೆ ಆಗಲ್ಲ. ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಸೀಸನ್ 2 ನಟಿಯರಿಗೋಸ್ಕರ ಆ ಸಾಂಗ್ ನ ಒಂದು 4 ಎಕ್ಸ್ಪ್ರೆಷನ್ ಹಂಗೆ ಬರ್ಲಿ ಚಂದನ. ಆ 2 ಕಣ್ಣು, ಆ ಹಲ್ ಕಚ್ಚೋದು, ಬೆರಳು ಉಗುರು ಕಚ್ಚೋದು, ಅದೆಲ್ಲ ಚಿಕ್ಕ ಎಕ್ಸ್ಪ್ರೆಷನ್ಸ್. ಇದೇ ಸಾಂಗ್ ನ ದೀಪಿಕಾ ಮಾಡಿದ್ರೆ ಹೆಂಗಿರುತ್ತೆ? ಆಕ್ಚುಲಿ ದೀಪಿಕಾ ಚೆನ್ನಾಗಿ ಮಾಡ್ತೀನಿ. ಬಾ ಬೇಬಿ, ಟ್ರೈ ಮಾಡು.
ವೆರಿ ಗುಡ್ ದೀಪಿಕಾ, ವೆರಿ ಪ್ರೌಡ್ ಆಫ್ ಯು. ತುಂಬಾ ಚೆನ್ನಾಗಿ ಡಾನ್ಸ್ ಮಾಡಿದೆ. ಅರುಣ್ ಅವರೇ 4 stars. 4 stars. ಪ್ರೇಮಾ ಮೇಡಮ್ 4 stars. 4 stars. ನಿಶ್ವಿಕಾ 4. ವೆರಿ ಗುಡ್ ಮಾ, ವೆರಿ ಗುಡ್. ಥ್ಯಾಂಕ್ ಯು ಚಂದನಾ, ಥ್ಯಾಂಕ್ ಯು ವೆರಿ ಮಚ್. ನಿಮ್ಮ ಮಕ್ಕಳ ಮದುವೆ, ನಿಮ್ಮ ಮಗುವಿನ ಶಿಕ್ಷಣ, ಮೆಡಿಕಲ್ ಎಮರ್ಜೆನ್ಸಿ ಪ್ಲಾನ್ ಅಥವಾ ನಿಮ್ಮ ಮೊದಲ ಕಾರು, ಇವೆಲ್ಲವೂ ಕನಸುಗಳಷ್ಟೇ ಅಲ್ಲ, ಜವಾಬ್ದಾರಿಗಳು ಕೂಡ ಹೌದು. ಸೂಕ್ತ ಸಮಯದಲ್ಲಿ ಉಳಿತಾಯ ಮಾಡದೇ ಇದ್ರೆ ಇದನ್ನೆಲ್ಲ ಪೂರೈಸೋದಕ್ಕೆ ಆಗದೇ ಇಲ್ಲ. ಸಣ್ಣ ಸಣ್ಣ ಮೊತ್ತದ ಉಳಿತಾಯ ಕೂಡ ಬಹಳ ಮುಖ್ಯ ಆಗುತ್ತೆ. ಜಾರ್ ಆಪ್ ಮೂಲಕ ಈಗಾಗಲೇ 2 ಕೋಟಿಗೂ ಹೆಚ್ಚಿನ ಭಾರತೀಯರು ಶುದ್ಧ 24 ಕ್ಯಾರೆಟ್ ಚಿನ್ನದಲ್ಲಿ ಉಳಿತಾಯ ಮಾಡ್ತಾ ತಮ್ಮ ಭವಿಷ್ಯವನ್ನ ಸುರಕ್ಷಿತಗೊಳಿಸ್ತಾ ಇದ್ದಾರೆ. ಇದರಲ್ಲಿ ನಿಮ್ಮ ಸೇವಿಂಗ್ಸ್ ಅಮೌಂಟ್ ಒಂದೇ ಸರಿ ಸೆಟ್ ಮಾಡಿದ್ರೆ ಆಯ್ತು. ನಂತರ ಜಾರ್ ಪ್ರತಿದಿನ ನಿಮಗಾಗಿ ಆಟೋಮೆಟಿಕ್ ಆಗಿ ಉಳಿತಾಯ ಮಾಡುತ್ತೆ. ನಿಮಗೆ ಅವಶ್ಯಕತೆ ಬಂದಾಗ ನಿಮ್ಮ ಉಳಿತಾಯವನ್ನ ತಕ್ಷಣ ಸುರಕ್ಷಿತವಾಗಿ ಮತ್ತು ತೊಂದರೆ ಇಲ್ಲದೆ ನಗದು ಅಥವಾ ಚಿನ್ನದ ರೂಪದಲ್ಲಿ ವಿಡ್ರಾ ಮಾಡ್ಕೋಬಹುದು. 2 ಹುಡುಗಿಯರು ಒಬ್ಬ ಹುಡುಗನನ್ನ ಪ್ರೀತಿಸ್ತಾ ಅವನಿಗಾಗಿ ಪೈಪೋಟಿಗೆ ಬೀಳುವಂತಹ ಒಂದು ಸನ್ನಿವೇಶ. ಈ ಸೋನು ಸುಬ್ಬು ಅಭಿನಯದ ಝಲಕನ್ನ ತೋರಿಸೋದಕ್ಕೆ ಈಗ ವೇದಿಕೆ ಮೇಲೆ ಬರ್ತಿದ್ದಾರೆ. ಲೆಟ್ಸ್ ವೆಲ್ಕಮ್ ಸೀನಿಯರ್ ಮಹಾನಟಿ ಅಮೃತಾ ಹಾಗೂ ದಾವಣಗೆರೆಯ ವರ್ಷ ಕೆಪಿ. ದೇವ್ರೇ, ಎಲ್ರು ಚೆನ್ನಾಗಿಟ್ಟಿರಪ್ಪ. ಶುಗರ್ ಕರೆಕ್ಟ್ ಆಗಿದ್ಯಾ? ಕರೆಕ್ಟ್ ಆಗಿದೆ. ಡಿಕಾಕ್ಷನ್ ಕರೆಕ್ಟ್ ಆಗಿದೆಯಾ? ಸೋನು, ಒಂಚೂರು ಬಾಯಲ್ಲಿ ಕುತ್ಕೊ, ನೀ ಹತ್ರ ಮಾತಾಡ್ಬೇಕು. ನೋಡು ಸೋನು, ನಾನು ಹಿಂಗೆ ಡೈರೆಕ್ಟಾಗಿ ಒಂದು ವಿಷಯ ಹೇಳ್ತೀನಿ, ಕೇಳಿ. ಡೈರೆಕ್ಟ್ ಆಗಾದ್ರೂ ವಿಷಯ ಹೇಳು, ಇಲ್ಲ ಡೈರೆಕ್ಟರ್ ಸರ್ ಹತ್ರ ಹೋಗಾದ್ರೂ ವಿಷಯ ಹೇಳು, ಒಟ್ನಲ್ಲಿ ವಿಷಯ. ನಂದು ಮತ್ತೆ ಸುಬ್ಬು ಮಧ್ಯೆ ಇರೋ ಸಂಬಂಧ ತುಂಬಾ ಸ್ಟ್ರಾಂಗು. ಅವನನ್ನು ಬಿಟ್ಟಿರೋಕ್ಕಾಗಲ್ಲ. ಓ ಹೌದಾ? ಹೌದು, ಯಾಕಂದ್ರೆ ಅವನು ಆಲ್ರೆಡಿ ನನ್ನ ಹೆಂಡತಿ ಅಂತ ಒಪ್ಕೊಂಡಾಗಿದ್ದ ಅಲ್ವಾ. ಇದನ್ ಕೇಳಿ ನಿನ್ ಮನ್ಸಿಗೆ ಏನಾದ್ರೂ ಬೇಜಾರಾಯ್ತಾ? ಇಲ್ಲ, ಬೇಜಾರೇನಿಲ್ಲ. ನಿನ್ನ ಹೆಂಡತಿ ಅಂತ ಒಪ್ಕೊಂಡಿದ್ದಾನೆ, ಆದ್ರೆ ನನ್ನ ಆಗ್ಬಿಟ್ಟ, ಲೈಫ್ ಪಾರ್ಟ್ನರ್ ಆಗ್ಬಿಟ್ಟ. ನೋಡು ಸೋನು, ಈ ಬಾದಾಮ್ ಒಂದ್ ಗಂಡಿಗೂ ಒಂದ್ ಹೆಣ್ಣಿಗೂ ಎಷ್ಟು ಜಾಸ್ತಿ ಇಂಪಾರ್ಟೆಂಟ್ ಅಂತ ಗೊತ್ತಾ? ಸ್ವೀಟಿ, ಯಾರಿಗೆ ಆಗ್ಲಿ ಪಿಸ್ತಾನೆ ತುಂಬಾ ಇಂಪಾರ್ಟೆಂಟ್ ಆದ ವಿಷಯ. ನೋಡು ಸ್ವೀಟು, ಇದು ಎಷ್ಟು ಕಾಸ್ಟ್ಲಿ ಗೊತ್ತಾ? ಅಷ್ಟು ಕಾಸ್ಟ್ಲಿ ಹಾರ್ಟನ್ನ ನಾನು ಒಳ್ಳೆಯವನು ಕೊಟ್ಟಾಗಿದೆ. ಇಲ್ಲ ಸ್ವೀಟಿ, ಬಾದಾಮ್ಗಿಂತ ಪಿಸ್ತಾನೆ ಕಾಸ್ಟ್ಲಿ. ಈ ಪಿಸ್ತಾ ತರ ಇರೋ ನನ್ನನ್ನ ಅವನು ಆಲ್ರೆಡಿ ಹೆಂಡತಿ ಅಂತ ಒಪ್ಕೊಂಡಿರೋ ನಾನೆಲ್ಲಿ, ಲೈಫ್ ಪಾರ್ಟ್ನರ್ ಅಂತ ನೀನ್ ಕರ್ಸ್ಕೊಳ್ಳೋದು ನೀನೆಲ್ಲಿ? ಲೈಫ್ ಪಾರ್ಟ್ನರ್ ಪೊಸಿಷನ್ ಕೊಟ್ಟಿರೋ ನಾನೆಲ್ಲಿ, ಹೆಂಡತಿ ಅಂತ ಬೋರ್ಡ್ ಹಾಕೊಂಡಿರೋ ನೀನೆಲ್ಲಿ? ಬರ್ಲಿ ಸುಬ್ಬು, ಇವತ್ತು ಕ್ಲೀನ್ ಅಂಡ್ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಯಾರು ಏನು ಅಂತ. ಐ ಆಮ್ ಆಲ್ಸೋ ವೇಟಿಂಗ್. ಐ ಆಮ್ ವೇಟಿಂಗ್ ಆಸ್ ವೆಲ್. ಯಾಕವಳ ಹೆಂಡತಿ ಅಂತ ಅಂದೆ? ಯಾಕೋನ ಲೈಫ್ ಪಾರ್ಟ್ನರ್ ಅಂತ ಹೇಳ್ದೆ? ಯಾಕವಳ ಹೆಂಡತಿ ಅಂತ ಹೇಳ್ದೆ? ಯಾಕೋನ ಲೈಫ್ ಪಾರ್ಟ್ನರ್ ಅಂತ ಹೇಳ್ದೆ? ಯಾಕೆ ಹೆಂಡತಿ ಅಂತ ಹೇಳ್ತೀಯಾ? ಹೇಳು. ಸ್ಟಾಪ್ ಇಟ್. ನೋಡಿ ನೋಡಿ,
ನಿಮ್ಮಿಬ್ರು ನಂಗೆ ಮದುವೆ ಆಗ್ಬೇಕು ಅದು ಇದು ಅನ್ನೋ ಇಂಟೆನ್ಷನೇ ಇಲ್ಲ. ನಿಮ್ಮೆಲ್ಲಿರೋ ಫೀಲಿಂಗ್ಸ್ನ ಯಾರಿಗಾದ್ರೂ ಹೇಳಿದ್ರೆ ಯಾರು ಅರ್ಥ ಮಾಡ್ಕೊಳಲ್ಲ. ಒಟ್ನಲ್ಲಿ ನೀವಿಬ್ರು ನನ್ನ ಕಣ್ಮುಂದಿರ್ಬೇಕು ಅಷ್ಟೇ. ಲೈಫ್ ಇಸ್ ಬ್ಯೂಟಿಫುಲ್. ವೇಟ್, ಈ ಬಾದಾಮ್ ಅಂಡ್ ಪಿಸ್ತಾ ತರ ನನಗೆ ಬಾದಾಮು ಇಷ್ಟ, ಪಿಸ್ತಾನು ಇಷ್ಟ, ಎರಡನ್ನೂ ತಿಂತೀನಿ. ಈ ಕತೆಗೆ ಹೀರೋಯಿನ್ ಯಾರಂತ ಗೊತ್ತಾಯ್ತಲ್ವಾ? ಡೈರೆಕ್ಟರ್ ಸರ್ ಕತೆನ ನೋಡಾಗಿದೆ. ಈ ಕತೆಗೆ ಹೀರೋಯಿನ್ ನಾನೇ ಅಂತ ಹೇಳ್ತಾರೆ. ಅವಾಗ ನನಗೆ ಜಾಸ್ತಿ ಖುಷಿ ಆಗುತ್ತೆ. ಇಬ್ರು ಹುಡುಗಿರು ಒಂದ್ ಹುಡುಗನ್ ಪ್ರೀತಿಸ್ತಾ ಇದೆಲ್ಲ ಓಕೆ. ಜೀವನದ ಎಂಥ ತತ್ವ, ಒಂದ್ ಬಾದಾಮ್ ಪಿಸ್ತಾ ಇಟ್ಕೊಂಡು ಇಬ್ರು ಒಂದು ಸೀನೆ ಮಾಡ್ಬಿಟ್ರಲ್ಲ. ಇವರಿಬ್ರು ಬಾದಾಮ್ ಪಿಸ್ತಾ, ಪಕ್ಕದಲ್ಲಿ ಶಶಿ ಸುಸ್ತ, ಆ ತರ ಆಗೋಗಿತ್ತು. ಇಬ್ರು ಪೆಕ್ಯುಲರ್ ವಾಯ್ಸ್. ಒಂದ್ ಕಡೆ ಅಮೃತ, ನನ್ ಕೈಲಿ ಹೇಳ್ತಾ ಇದ್ದೀನಲ್ವಾ, ನಾನು ಈ ಪ್ರಶ್ನೆ ಹೇಳಲ್ಲ, ಇದನ್ ಕೇಳ್ತಾ ಇದ್ದೀನಿ. ಇವಳು ಹೌದು ಪಿಸ್ತಾ ಒಂದು ಬಾಯಿಗೆ ಹಾಕೊಂಡ್ಬಿಟ್ರೆ ಪಕ್ಕದಲ್ಲಿ ಬಾದಾಮ್ ಗಿಡಕ್ಕೆ ಏನ್ ಕೆಲಸ? ಎರಡು ವಾಯ್ಸ್ಗಳಲ್ಲಿ ನಾನು ಯಾವ ವಾಯ್ಸ್ ಕೇಳಲಿ, ಯಾವ ವಾಯ್ಸ್ ಬಿಡ್ಲಿ? ಶಶಿ ಪ್ರಾಕ್ಟೀಸ್ ಅಲ್ಲಿ ಹೇಳಿದ್ ಕೇಳಿ 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 ಸಾಕಾಗೋಯ್ತು. ಇದು ಸಹಿಸ್ಕೊಂಡಿದೆಲ್ಲ, ಬಾದಾಮು ಪಿಸ್ತಾ ಎರಡನ್ನು. ಶಶಿ ಇವತ್ತು ಮಸ್ತಿ. ಕಂಗ್ರ್ಯಾಚುಲೇಷನ್ಸ್, ವಿನ್ನರ್ ಬೇಬಿ ನೀನು. ಥ್ಯಾಂಕ್ ಯು. ಮತ್ತೆ ವಾಪಸ್ ಬಂದಿದ್ದಿಲ್ಲ, ಜಾಸ್ತಿ ಖುಷಿ ಆಗ್ತಿದೆ. ಫಸ್ಟ್ ಆಫ್ ಆಲ್, ಮಹಾನಟಿ ಇಸ್ ದ ಬಿಗ್ಗೆಸ್ಟ್ ಪ್ಲಾಟ್ಫಾರ್ಮ್ ನನಗೆ ಸಿಕ್ಕಿರೋದು. ಅಲ್ಲಿ ಬೇರೆ ಹೇಳಿದ್ದೆ ನೀನು ಭರ್ಜರಿಲಿ ಏನಂತ ವಿನ್ ಆದಾಗ, ಭರ್ಜರಿ ಇಸ್ ದ ಬಿಗ್ಗೆಸ್ಟ್ ಪ್ಲಾಟ್ಫಾರ್ಮ್ ಐ ಎವರ್ ಗಾಟ್ ಅಂತ. ಬಟ್ ಫಸ್ಟ್ ಇಸ್ ಆಲ್ವೇಸ್ ಫಸ್ಟ್ ಅಲ್ವಾ? ಸೊ ಮಹಾನಟಿ ಇಸ್ ದ ಫಸ್ಟ್ ಪ್ಲಾಟ್ಫಾರ್ಮ್ ನನಗೆ ಸಿಕ್ಕಿರೋದು. ಸೊ ಅದರಿಂದ ಅದಾದ್ಮೇಲೆ ಜಿ ಎಂಟರ್ಟೈನರ್ಸು, ಅದಾದ್ಮೇಲೆ ಭರ್ಜರಿ ಬ್ಯಾಚುಲರ್ಸು, ಒಟ್ನಲ್ಲಿ ಇಲ್ಲೇ ಇದ್ಬಿಡ್ತೀನಿ. ಬೆಸ್ಟ್. ನೆಕ್ಸ್ಟ್ ಡಿಕೆಡೆ ಸ್ಟಾರ್ಟ್ ಆಗ್ತದೆ, ಬಂದ್ಬಿಡು ಹೇಳ್ತೀನಿ. ಈಗ ಈ ಬಾದಾಮ್ ಪಿಸ್ತಾ ಎಷ್ಟು ಜಾಸ್ತಿ ಚೆನ್ನಾಗಿತ್ತು ಅಂತ ಹೇಳಿ ಕೇಳಲ್ವಾ? ನೀನ್ ಬಾದಾಮ್ ಅಲ್ವಾ, ನಿಮ್ ಪಿಸ್ತಾ ಅಲ್ವಾ? ಈಗ ನಾ ಗೋಡಂಬಿ ಹತ್ರ ಕೇಳ್ತೀನಿ. ನಿಶ್ವಿಕಾ, 3 ಜನಕ್ಕೂ ಹಾಯ್. ಅಮೃತ, ಇವತ್ತಿನ ಪರ್ಫಾರ್ಮೆನ್ಸ್ ಚೆನ್ನಾಗಿ ಮಾಡಿದೆ ಅಮೃತ. ನೀನು ನಿನ್ನ ವಾಯ್ಸ್ ಕೇಳಿ ತುಂಬಾ ದಿನ ಆಗಿತ್ತು, ನಿನ್ನ ಕನ್ನಡ ಕೇಳಿ ತುಂಬಾ ದಿನ ಆಗಿತ್ತು, ನಿನ್ನ ಆಕ್ಟಿಂಗ್ ನೋಡಿ ತುಂಬಾ ದಿನ ಆಗಿತ್ತು. ಎಲ್ಲ ಪೂರ್ತಿ ಕಿವಿ ಕಣ್ಣು ಮನ್ಸು ಎಲ್ಲ ತುಂಬಿ ಬಂತು. ಅಂಡ್ ಆ ಜುಗಲ್ಬಂದಿ ತುಂಬಾನೇ ಚೆನ್ನಾಗಿತ್ತು. ಇನ್ ಬಿಟ್ವೀನ್ ಅದ್ ಲಾಸ್ಟ್ ಅಲ್ಲಿ ಆಡ್ ಮಾಡಿದಲ್ಲ, ಸ್ವಲ್ಪ ಯಾಕೋ ಪರ್ಸನಲ್ ಅನ್ಸ್ತು. ನನಗೆ ಗೊತ್ತಾಗ್ತಾ ಇತ್ತು ಅಲ್ಲಿ. ಬಟ್ ಯು ಡಿಡ್ ಅ ಗುಡ್ ಜಾಬ್. ಆಕ್ಚುಲಿ ಲಾಸ್ಟ್ ಮೂಮೆಂಟ್ ಅಲ್ಲಿ ಅದು ಆಡ್ ಮಾಡ್ಕೊಂಡು ಅದೇ ಅನ್ಕೊಂಡೆ, ಅವಳು ಹೇಳಿದ್ದು ಅಷ್ಟು ಪರ್ಫೆಕ್ಟ್ ಆಗಿ ಹೇಳಿದ್ರೆ ಫುಲ್ ಪರ್ಸನಲಿ ಬಂತದು. ಸೊ ಯು ಡಿಡ್ ಅ ಗುಡ್ ಜಾಬ್. ಅಂಡ್ ಆಫ್ ಕೋರ್ಸ್ ಶಶಿ ಅವ್ರಿಗೆ ನಾವು ಪ್ರತಿ ಬಾರಿ ಸ್ಟೇಜ್ ಬಂದ ಮೇಲೆಗೂ ವಿ ಕೀಪ್ ಟೆಲಿಂಗ್ ಹಿಮ್, ಕೊಟ್ಟಿದ್ದ ಕ್ಯಾರೆಕ್ಟರ್ನ ತುಂಬಾ ಚೆನ್ನಾಗಿ ನಿಭಾಯಿಸಿ, ತುಂಬಾ ನೀಟಾಗಿ ಇಡೀ ಆಕ್ಟಿಗೆ ಏನ್ ಸಪೋರ್ಟ್ ಮಾಡಬೇಕು ಅದನ್ನ ಮಾಡಿ ಹೋಗ್ತೀರಾ ನೀವು. ಸೊ ಥ್ಯಾಂಕ್ ಯು ಸೋ ಮಚ್. ಬಟ್ ನನ್ನ ಫೇವ್ರೆಟ್ ಪಾರ್ಟ್ ಬಂದು ಬಾದಾಮ್, ಅವನು ನನ್ನ ಈ ಕಡೆ ತಿರ್ಕೊಂಡ್ರಲ್ಲ, ಇಟ್ ವಾಸ್ ವೆರಿ ಕ್ಯೂಟ್ ರಿಯಾಕ್ಷನ್ ಅದು. ಸಮಟೈಮ್ಸ್ ಅದೇ ನಾನು ಹೇಳ್ದಲ್ಲ, ಡೈಲಾಗ್ ಇರೋ ಕಡೆ ಆಕ್ಷನ್ ಇರಬಾರ್ದು, ಅಂದ್ರೆ ಜಾಸ್ತಿ ಇರಬಾರ್ದು, ಜಾಸ್ತಿ ಆಕ್ಷನ್ ಇರೋ ಕಡೆ ಡೈಲಾಗ್ ಕಮ್ಮಿ ಇರಬಾರ್ದು. ದಟ್ ವಾಸ್ ಅ ವೆರಿ ನೈಸ್ ಎಕ್ಸಾಂಪಲ್. ಸೊ ಎಂಟರ್ಟೈನಿಂಗ್ ಆಗಿತ್ತು, ಚೆನ್ನಾಗಿ ಮಾಡಿದ್ರಿ ಇಬ್ರು. ಅಮೃತ, ತುಂಬ ಚೆನ್ನಾಗಿ ಕಾಣಿಸ್ತಿದ್ದೆ ಈ ಡ್ರೆಸ್ಸಲ್ಲಿ ನೀನು. ಸೊ ಕ್ಯೂಟ್, ತುಂಬ ಚೆನ್ನಾಗಿ ಮಾಡಿದೆ. ನಿನ್ನ ಕನ್ನಡ ಇಂಪ್ರೂವ್ಮೆಂಟ್ಸು ತುಂಬ ಚೆನ್ನಾಗಿದೆ ಮಾತಾಡೋದ್ರಲ್ಲಿ. ಗುಡ್. ವರ್ಷ ಏನು ಆ್ಯಕ್ಟ್ ಕೊಟ್ಟಿದ್ರು ಅದು ತುಂಬ ಚೆನ್ನಾಗಿ ಮಾಡಿದೆ. ಗುಡ್. ಅದು ಕೇಳ ಇವಾಗಲೇ. ಓ ಪ್ರೇಮ ಮೇಡಮ್, ಎಷ್ಟು ಪರ್ಸೆಂಟೇಜ್ ಅಂತ ಹೇಳ್ಬೋದಾ ನೀವು? ನೀನೇ ಕೇಳು ಮೇಡಮ್. ನಾನು ಆಕ್ಟಿಂಗ್ ಎಷ್ಟು ಪರ್ಸೆಂಟೇಜ್ ಕೊಡ್ತೀರಾ ಪ್ರೇಮ ಮ್ಯಾಮ್? 80 points. 80%. ಥ್ಯಾಂಕ್ ಯು. ಇನ್ನು 100 ಆಗೋವರೆಗೂ ಅಮೃತ ಬರ್ತಾನೆ ಇರ್ತಲೇ ಅಲ್ವಾ? ಅಮೃತಗೆ 80% ಸಿಕ್ಕಿದೆ. ಹಾಗಾದ್ರೆ ವರ್ಷ ಅವ್ರಿಗೆ ಎಷ್ಟು ಸಿಗುತ್ತೆ ಅಂತ ನೋಡೋಣ. ತರುಣ್ ಅವರೇ 4, ಪ್ರೇಮ ಮ್ಯಾಮ್ 4, ನಿಶ್ವಿಕಾ 4. Congratulations. Thank you Shashi for your wonderful support. Thank you very much. Thank you. ಈಗ ಮೇನ್ ವಿಷಯಕ್ಕೆ ಬರೋಣ. ಯಾರೋ ನಿನ್ ಪಾರ್ಟ್ನರು?
ಸುನಿಲ್. ಅವನು ಗೆಲ್ಲೋ ಅಂತದ್ ಏನಿತ್ತು ಅಂತ ಇತ್ತು. ಏನೇನ್ ಸ್ಪೆಷಲ್ ಗುಣಗಳು ಹೇಳು 4. ಅವ್ನ್ ಕೇರ್ ಮಾಡ್ತಾನೆ, ಅವ್ನ್ ಚೆನ್ನಾಗಿ ನೋಡ್ಕೊಂತಾನೆ, ಊಟ ಮಾಡಿಲ್ಲ ಅಂದ್ರೆ ತಿನ್ನಿಸ್ತಾನೆ. ಇದು ನಿನ್ನ ಪರ್ಸನಲ್ ಚಾಯ್ಸ್ಗೆಲ್ಲ ಶೀಲ್ಡ್ ಕೊಟ್ಬಿಟ್ಟು ಗೆಲ್ಸಿ. ಯೂಶಲಿ ಒಂದ್ ಹುಡುಗಿಗೆ ಅದೆಲ್ಲ ಇಷ್ಟ ಆಗುತ್ತಲ್ಲ. ಓ, ಸೊ ಆ ಥರ. ಇವಾಗ ಅವ್ನ್ ಫ್ಯೂಚರ್ ಹುಡುಗಿ ಬಂದ್ರೂ ಇದನ್ನೆಲ್ಲ ಮಾಡ್ತಾನೆ. ಸೊ ಅವನು ವಿನ್ನಿಂಗ್ ಕರೆಕ್ಟ್ ಅಂತ ಹಾ, ಅಂತೀಯ. yes, yes. ಬಾರೋ, ಇನ್ನೆಷ್ಟು ಬಿಲ್ಡಪ್ ಕೊಡ್ಲಿ ನಿನಗೆ ಬರೋದಕ್ಕೆ? ಇಲ್ಲೇ ಇದ್ದಾನೆ ಬೆಳಿಗ್ಗೆಯಿಂದ. ಅಲ್ಲ ಅಕ್ಕ, ಬೆಳಿಗ್ಗೆಯಿಂದ ಅಂದ್ರೆ ಬೇರೆ ಕೆಲ್ಸಕ್ಕೆ ಬಂದೆ ನಾನು ಇಂಟರ್ವ್ಯೂಗೆ. ಅಮೃತನೇ ನೋಡ್ತಾ ಇದೆಯಾ ಅಲ್ಲಿ ಕೂತ್ಕೊಂಡು. ಅಕ್ಕ ರೆಡ್ ಸೀರಿಯಲ್ ಚೆನ್ನಾಗಿ ಕಾಣ್ತಾ ಇದ್ದಾಳಲ್ಲ. ಯಾವಾಗ ಹೇಳ್ದೆ ಇದನ್ನ? ದೇವರಾಣೆಗಳಿಲ್ಲ ನನ್ನ ಮೇಲೆ ಆಣೆ ಮಾಡಿ ಹೇಳಿ ಅಕ್ಕ. ಸರಿ, ಈಗ ಗೆದ್ದಾಗಿದೆ, ಭರ್ಜರಿ ಮುಗ್ದಿದೆ. ಗೆದ್ದಾದ್ಮೇಲೆ ಸಂತೋಷನ ಹೇಗೆ ಹೇಗೆ ಸಂಭ್ರಮಿಸ್ತಾ ಇದ್ದೀರಾ ಸುನೀಲ್ ಅವರೇ? ಏನಕ್ಕ ಇಷ್ಟು ರೆಸ್ಪೆಕ್ಟ್ ಎಲ್ಲ ಕೊಡ್ತಿದ್ದೀರಾ? ನೀವು 2 ಶೋ ವಿನ್ನರ್ ಬೇರೆ. ಮನೆ ಕಟ್ಟಕ್ಕೆ ಅಂತ ಸರಿಗಮಪ್ಪಾಗಿ ಬರ್ತೀರಾ, ಆಮೇಲೆ ಭರ್ಜರಿಗೆ ಬಂದು ಸೊಸೆ ಹುಡುಕ್ತೀರಾ. ಹೇಳಿ ಹೇಳಿ, ನೀವು ಇಲ್ಲ ಹೇಳಿ. ಅಕ್ಕ, ಏನೋ ನಾನು ಏನೋ ಅನ್ಕೊಂಡು ಹೋಗಿದ್ದೆ. ಭರ್ಜರಿ ಬ್ಯಾಚುಲರ್ ಶೋಗೆ ಹೋಗಿದ್ದು. ನಂದು ಸಾಂಗ್ಸ್ಗಳು, ಆಲ್ಬಮ್ ಸಾಂಗ್ಸ್ಗಳು, ಅಲ್ಲಿ ಹಾಡಿ ನನ್ನ ಲಿರಿಕ್ಸ್ ಬರೆಯೋದು, ನನ್ನ ಕಂಪೋಸಿಷನ್, ನನ್ನ ಟ್ಯಾಲೆಂಟ್ ನಲ್ಲಿ ಪ್ರೂವ್ ಮಾಡ್ಕೋಬೇಕಂತ ಅದಕ್ಕೆ ಅಂತ ಹೋಗಿದ್ದೆ. ಸರಿಗಮಪ ಅನ್ನೋ ವೇದಿಕೆ ಇದೆ. ಅಲ್ಲ ಅಕ್ಕ, ಅದು ಮುಗಿದು ಹೋಗಿತ್ತಲ್ಲ ಆಲ್ರೆಡಿ. ಅಲ್ಲಿ ಮುಗಿದು ವಿನ್ ಆಗಿ ಹೋಗಿದೆ. ಇವಾಗ ಇತ್ತೀಚೆಗೆ ಬಂದಿರೋ ಟ್ಯಾಲೆಂಟ್ ಇದೆಲ್ಲ. ಸೊ ನನ್ನನ್ನು ನಾನು ಪ್ರೂವ್ ಮಾಡ್ಕೊಳಕ್ ಹೋಗಿದೆ. ಅಲ್ಲಿ ಹೋದ್ಮೇಲೆ ಏನೇನೋ ಹಿಂಗ್ ಲಾಗಟ್ ಹೊಡೆದು ಏನೇನೋ ಆಗೋಯ್ತು. ಚೆನ್ನಾಗಿತ್ತಕ್ಕ. ಚೆನ್ನಾಗಿತ್ತಲ್ಲ. ಅರ್ಜುನ್ ಜನ್ಯ ಸರ್ ಕಾನ್ಸರ್ಟ್ ನಾನು ನಿರೂಪಣೆ ಮಾಡಕ್ ಹೋಗ್ತೀನಲ್ಲ, ಇವನ್ ಇರ್ತಾನೆ ಎಲ್ಲಾ ಶೋಲಿ ಕ್ರೌಡ್ ಅದ್ರೋಗಿ ಅನಿತಾ ಓ ಅನಿತಾ ಅಂತ ಹಾಡ್ತಿದ್ದ. ಕಡೆಗೆ ಅವನ್ ಗೆಲುವಿಗೆ ಅಮೃತನೇ ಕಾರಣ ಆಗ್ಬಿಡ್ತಾಳೆ ಅಂತ ನಾನು ಯಾವತ್ತೂ ಅನ್ಕೊಂಡಿರ್ಲಿಲ್ಲ. ಅಮೃತ ಅಂತ ಯಾವತ್ತಾದ್ರೂ ಹಾಡು ಹಾಡಿದ್ಯಾ ನೀನು? ಅಮೃತಗೋಸ್ಕರ ಇಡೀ ಶೋಸ್ ಅಲ್ಲೇ ಹಾಡು ಹಾಡಿದೀನಿ ಅಕ್ಕ. ಕಷ್ಟಪಟ್ಟು ಬರ್ದು ಪ್ರತಿಯೊಂದು ಎಪಿಸೋಡ್ ಅಲ್ಲೂ ಹಾಡಿದೀನಿ. ಹಾ, ಇವತ್ತು ಹಾಡೋ, ನೋಡೇ ಬಿಡೋಣ. ನೆನಪಿದೆ ಮೊದಲ ನೋಟ, ನೆನಪಿದೆ ಮೊದಲ ಸ್ಪರ್ಶ, ನೆನಪಿದೆ ಮತ್ತನು ತಂದ ಆ ಮೊದಲ ಚುಂಬನ, ನೆನಪಿದೆ ಮೊದಲ ಕನಸು, ನೆನಪಿದೆ ಮೊದಲ ಮುನಿಸು, ನೆನಪಿದೆ ಕಂಬನು ತುಂಬಿ ನೀನಿಟ್ಟ ಸಾಂತ್ವನ, ನೀ ಇಲ್ಲವಾದರೆ ನಾ ಹೇಗೆ ಬಾಳಲಿ, ಹೇ ಪ್ರೀತಿ ಹುಡುಗಿ ಕೋಟಿ ಜನುಮ ಜೊತೆಗಾತೀನಿ ಅಮೃತಧಾರೆ. ನೆನಪಿದೆಯೇ ಮೊದಲ ನೋಟ, ನೆನಪಿದೆಯೇ ಮೊದಲ ಸ್ಪರ್ಶ, ನೆನಪಿದೆಯೇ ಮತ್ತನು. ನಿನ್ ಧ್ವನಿಗೆ ಗೆಲ್ಬೇಕು ಕಣೋ ನೀನು. ಏನೋ ಹಾಡ್ದೆ, ಎಷ್ಟು ಸುಂದರವಾಗಿ ಆಡ್ದೆ ಸುನೀಲ. ಥ್ಯಾಂಕ್ ಯು ಅಕ್ಕ. ಚೆನ್ನಾಗಿ ಆಡ್ತೀಯ ಸುನೀಲ, ಸೋ ಬ್ಯೂಟಿಫುಲ್. ಈಗ ಅವಳ ಕೈ ಹಿಡ್ಕೋ, ಹಿಡ್ಕೋ. ಜೊತೆಯಾಗಿ ಹಿತವಾಗಿ. ಓಕೆ ಅಕ್ಕ, ಬಾಯ್. ಥ್ಯಾಂಕ್ ಯು. ಬಾಯ್ ಸುನೀಲ, ಬಾಯ್ ಅಮೃತ. ವೈಟ್ ಗೋಲ್ಡ್ ಇದೀಗ ದಕ್ಷಿಣ ಭಾರತದಲ್ಲಿ 60ಕ್ಕೂ ಹೆಚ್ಚಿನ ಶಾಖೆಗಳನ್ನ ಹೊಂದಿದೆ. ಭಾವನೆ ತುಂಬಿರೋ ಚಿನ್ನಕ್ಕೆ ಭರವಸೆ ತುಂಬಿದ ಬೆಲೆ ನಿಮ್ಮ ವೈಟ್ ಗೋಲ್ಡ್ ನಲ್ಲಿ ಮಾತ್ರ. ನಿಮ್ಮ ಬ್ಯಾಂಕ್ ಖಾತೆಗೆ 30 ನಿಮಿಷಗಳಲ್ಲಿ ಹಣವನ್ನ ಪಡೆಯಿರಿ. ಚಿನ್ನ ಮಾರಾಟಕ್ಕೆ ನಂಬಿಕೆಯ ಸಂಸ್ಥೆ ವೈಟ್ ಗೋಲ್ಡ್ಗೆ ಇಂದೇ ಭೇಟಿ ಕೊಡಿ. ಹೆಚ್ಚಿನ ಮಾಹಿತಿಗಾಗಿ 8050089222ಗೆ ಸಂಪರ್ಕಿಸಿ. ಮಹಾನಟಿ ವಿಜೇತ ನಟಿಗೆ ಸಿಗ್ತಾ ಇದೆ ವೈಟ್ ಗೋಲ್ಡ್ ಕಡೆಯಿಂದ 15 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನದ ಕಿರೀಟ. ಅತಿಥಿ ಸತ್ಕಾರಕ್ಕಾಗಿ ಕರೆದು ಅವಮಾನಿಸುವಂತ SP ಹೆಂಡತಿಗೆ ಪೊಲೀಸ್ ಹೆಂಡತಿ ಹೇಗೆ ಬುದ್ಧಿ ಕಲಿಸ್ತಾಳೆ ಅನ್ನೋದನ್ನ ತಮ್ಮ ಸುಂದರ ಅಭಿನಯದ ಮೂಲಕ ತೋರಿಸೋದಕ್ಕೆ ಬರ್ತಿದ್ದಾರೆ. ಸ್ವಾಗತಿಸಿ ಸೀನಿಯರ್ ಮಹಾನಟಿ ಪ್ರವಲಿಕಾ ಹಾಗೂ ವರ್ಷಾ ಡಿಗ್ರಜೆ. ಮನುಜ, ಇವತ್ತು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮೇಡಮ್ ಊಟಕ್ಕೆ ಕರೆದಿದ್ದಾರೆ, ಊಟ ಮಾಡ್ಕೊಂಬರೋಣ? ಬೇಡ ರೀ, ಆ ಹೆಣ್ಣು ಮೊದಲೇ ದುರಂಕಾರಿ, ನನಗಿಷ್ಟ ಇಲ್ಲಪ್ಪ. ಅವರು ಸೀನಿಯರ್ ಆಫೀಸರ್ ಕಣೆ, ಹೋಗ್ಲಿಲ್ಲ ಅಂದ್ರೆ ತಪ್ಪಾಗತ್ತೆ. ಬಾ, ಊಟ ಮಾಡ್ಕೊಂಬರೋಣ. ಏನೋ ನಿಮ್ಮ ಇಷ್ಟ ಅಂತ ಬರ್ತಾ ಇದ್ದೀನಿ ಅಷ್ಟೇ. ಸರಿ ಬಾ. ಮೇಡಮ್, ಏಯ್ ಹೋಗೆ ಆಚೆಗೆ. ನಾನು ಅಂದ್ರೆ ಏನು, ನನ್ನ ಅಂತಸ್ತಂದ್ರೆ ಏನು? ನಿನ್ ಮುಖ ನೋಡಿದ್ರೆ ನನಗ್ ದರಿದ್ರ. ಇನ್ನು ಇಲ್ಲೇ ನಿಂತಿದ್ಯಲ್ಲೇ, ಹೋಗೆ. ನಿನ್ ಮುಖ ತೋರಿಸ್ಬೇಡ ನಂಗೆ. ಓ ಬಂದ್ರಾ? ಯಾಕಿರಿ ಹಾಗೆ ನೋಡ್ತಿದ್ಯಾ? ಕೂಗಾಡ್ತಿದೀನಿ ಅಂತನಾ? ಅಲ್ಲ, ನೀವ್ ಬರ್ತಿದ್ದೀರಾ ಅಂತ ನೆನ್ನೆನೆ ಹೇಳಿದೀನಿ.
ಏನು ಸ್ಪೆಷಲ್ ಅಡ್ಗೆನೆ ಮಾಡಿಲ್ಲ? ಕೋಪ ಬರಲ್ವಾ? ಕೇಳಿದ್ರೆ ಆ ಪೊಲೀಸನ್ಗೆ ಅದೆಲ್ಲ ಯಾಕೆ? ದಿನ ತಿನ್ನೋದು ಹಿಟ್ಟು ಬಸಾರು ತಾನೆ ಅಂತ ಬಾಯಿಗೆ ಬಂದಂಗ್ ಮಾತಾಡ್ತಾಳೆ. ಅದಕ್ಕೆ ಕಪಾಳಕ್ಕೊಂದು ಕೊಟ್ಟು 10 ನಿಮಿಷದಲ್ಲಿ ಎಲ್ಲ ರೆಡಿ ಮಾಡು ಅಂದೆ. ಪ್ಲೀಸ್ ಸ್ವಲ್ಪ ಹೊತ್ತಷ್ಟೇ ಕೂತಿರಿ. ಸರಿ ಏನಯ್ಯಾಗಿರಿ, ಮ್ಯಾನರ್ಸ್ ಇಲ್ವಾ? ಮೇಡಮ್. ಬಂದ್ ಎಷ್ಟೊತ್ತಾಯ್ತು? ನಿನ್ ಹೆಂಡ್ತಿನ ಪರಿಚಯ ಮಾಡ್ಸಲ್ವಾ? ಮೇಡಮ್, ಇವಳು ನನ್ನ ಹೆಂಡತಿ, ಹೆಸರು ವನಜಾ ಅಂತ. ನಿಮ್ಮನ್ನ ಎಲ್ಲೋ ನೋಡಿದಿನಲ್ಲ? ಟಿವಿಲಿ ನೋಡಿರ್ಬೇಕು ಮೇಡಮ್. ಆಗ ಇವರು ವಾರ್ತೆ ಓದ್ತಾ ಇದ್ರು. ಈಗ ಕೆಲಸ ಹೋಯ್ತು ಬಿಡಿ. ಅಯ್ಯೋ ಪಾಪ, ಈ ಕಾಲದಲ್ಲಿ ಗಂಡ ಹೆಂಡತಿ ಇಬ್ರು ಸಂಪಾದನೆ ಮಾಡೋವಾಗ ಸಂಸಾರ ಮಾಡೋದು ಬಹಳ ಕಷ್ಟ. ಕೆಲ್ಸ ಹೋದ್ಮೇಲೆ ತುಂಬಾ ಕಷ್ಟ ಆಗಿರ್ಬೇಕಲ್ವಾ? ಏನೋ ನಮ್ ಹಿರಿಯರು ಸಂಪಾದಿಸಿ ಬಿಟ್ಟೋಗಿರೋದಕ್ಕೆ ಕಾಲ್ ಮೇಲೆ ಕಾಲ್ ಹಾಕೊಂಡು ಟಿವಿಯಿಂದ ಸಂಸಾರ ನಡೆಸ್ತಾ ಇದೀವಿ. ಅಯ್ಯೋ, ನಿಂತ್ಕೊಂಡಿದ್ದೀರಲ್ಲ, ಕೂತ್ಕೊಳ್ಳಿ. ಮೇಡಮ್, ಏನೋ ಪೊಟ್ಟಣ ಇದೆ. ಏ ರಂಗಮ್ಮ, ನಿಂಗೇನಾದ್ರೂ ಬುದ್ಧಿ ಇದೆಯೇನೆ? 3 ಹೊತ್ತು ತಿನ್ಬಿಟ್ಟು ತಿರುಗ್ತಾ ಇದ್ರೆ ಆಗೋಯ್ತಾ? ಮನೆನ ಶುದ್ಧವಾಗಿ ಇಟ್ಕೋಬೇಕು. ಇದೇನೇ ಇದು ಕೂತ್ಕೊಳ್ಳೋ ಜಾಗದಲ್ಲಿ ದರಿದ್ರ? ಇದನ್ನೇನ್ ಕೂಲಿ ಮಾಡೋರು ಗುಡ್ಸ್ಲು ಅನ್ಕೊಂಡ್ಬಿಟ್ಟಿದ್ದೇನೆ. ಗಿರಿ, ಈ ಚಪ್ಪಲಿ ವಿಷಯನೇ ಮರ್ತೋಗಿದ್ದೆ. ಮಧ್ಯಾಹ್ನ ಮಹಿಳಾ ಸಂಘದಲ್ಲಿ ಮೀಟಿಂಗ್ ಇದೆ. ಸೀರೆಗೆ ಮ್ಯಾಚಿಂಗ್ ಚಪ್ಪಲಿ ಹುಡುಕ್ತಿದ್ನ, ಅವಾಗ ಇದು ಸಿಕ್ತು. ಬಟ್ ಕಿತ್ತೋಗಿದೆ. ಮತ್ತೆ ಈ ಮಾಡೆಲ್ ಚಪ್ಪಲಿ ಸಿಗುತ್ತೋ ಇಲ್ವೋ, ಅದಕ್ಕೆ ಇದನ್ನೇ ಹೊಲಿಸಿ ಹಾಕೊಳ್ಳೋಣ ಅಂತಿದ್ದೆ. ಗಿರಿ, ನೀನೇನು ಅನ್ಕೊಳ್ಳಿಲ್ಲ ಅಂದ್ರೆ ಇದನ್ನೋಗಿ ರಿಪೇರಿ ಮಾಡಿಸ್ಕೊಂಡು ಬರ್ತೀಯಾ? ಅಷ್ಟರಲ್ಲಿ ಅಡಿಗೆ ಆಗಿರುತ್ತೆ. ನೀನ್ ಬಂದ ತಕ್ಷಣ ಊಟ ಮಾಡ್ಬೋದು. ಸರಿ ಮೇಡಮ್. ತಡೀರಿ. ಯಾಕೆ ವನಜಾ, ಅದ್ರಲ್ಲೇನಿದೆ? ಯಾವ್ದ್ರಲ್ಲಿ ಏನಿದೆಯೋ, ಯಾಕೆ ಚಪ್ಪಲಿ ಕಿತ್ತೋಯ್ತು ಅಂತ ನನಗ್ ಚೆನ್ನಾಗಿ ಗೊತ್ತಾಯ್ತು. ಏನ್ರಿ ಸತ್ಯಭಾಮನವ್ರೆ, ನೀವು ನಮ್ಮನ್ನ ಊಟಕ್ಕೆ ಕರೆದಿರೋದು ಪ್ರೀತಿಯಿಂದನಾ ಇಲ್ಲ ಚಪ್ಪಲಿ ಹೊಲ್ಸ್ಕೊಂಡು ಬರೋ ಕೂಲಿಗೋಸ್ಕರನಾ? ವನಜಾ, ಮತ್ತಿನ್ನೇನ್ರಿ, ಈಕೆ ಚಪ್ಪಲಿ ಹೊತ್ಕೊಂಡು ಕಾಲಲ್ಲಿ ತಿರುಗೋ ಅಗತ್ಯ ನಿಮಗೇನ್ರಿ? ಅದನ್ನೆಲ್ಲ ನೋಡೋದರಿದ್ರೆ ನನಗೆ ಯಾಕ್ರಿ? ಅಷ್ಟೊಂದು ಚೆನ್ನಾಗಿದ್ರೆ ಇಂಥ ಕೆಲ್ಸನೆಲ್ಲ ನಿಮ್ ಗಂಡನ ಕೈಯಿಂದನೇ ಮಾಡಿಸ್ಕೊಳ್ಳಿ. ಇನ್ನೊಬ್ಬ ಗಂಡ ಹತ್ರ ಯಾಕೆ ಹೇಳ್ತೀರಾ? ಯಾರ ಹತ್ರ ಏನ್ ಮಾತಾಡ್ತಿದ್ಯಾ ಅಂತ ಗೊತ್ತು ತಾನೆ? ನಿಂದೇನೆ ದೊಡ್ಡಸ್ಗೆ, ನಿನ್ ತಲೆ ಮೇಲೇನೋ ಕೊಂಬೆಳೆದಿದ್ಯಾ? ನಮ್ ಯಜಮಾನ್ರಿಗೆ ಹೇಳಿದ್ರೆ ನಿನ್ ಗಂಡನ್ನ... ನಿನ್ನ ಗಂಡ ನಿನಗೆ ಹೆಚ್ಚಾದ್ರೆ ನನ್ನ ಗಂಡ ನನಗೆ ಹೆಚ್ಚು. ನಿನ್ನ ಗಂಡ ಪೊಲೀಸ್ ಆದ್ರೆ ನನ್ನ ಗಂಡನೂ ಪೊಲೀಸೇ. ನಿನ್ನ ಗಂಡ ಹಾಕೋದು ಖಾಕಿ ಬಟ್ಟೆ ಆದ್ರೆ ನನ್ನ ಗಂಡನ ಹಾಕೋದು ಖಾಕಿ ಬಟ್ಟೆನೆ. ನಿನಗೆ ಬೇಕಾದ್ರೆ 10 ಸಲ ತಿನ್ನು, 20 ಸಲ ಸೀರೆ ಉಟ್ಕೋ. ತಿಂದಿದ್ದು ಜೀರ್ಣ ಆಗ್ಲಿಲ್ಲ ಅಂದ್ರೆ ಬೀದಿಲಿ ಮೆರವಣಿಗೆ ಹೋಗು. ಅಷ್ಟೇ ಹೊರತು ನಿನಗೊಬ್ಬನ ನನ್ನ ಹತ್ರ ಇಟ್ಕೋಬೇಡ. ವನಜಾ, ಬಾಯಿ ಮುಚ್ತೀಯಾ? ಯಾಕ್ರಿ ಬಾಯಿ ಮುಚ್ಚಬೇಕು? ನಾವೇನ್ ಇವಳ ಹತ್ರ ಕೈ ಚಾಚಿ ತಿರುಪೆ ಎತ್ತಿದೀವ? ಇಲ್ಲ ಇವಳ ಕೈಯಿಂದ ನೀರು ಕುಡಿತಿದೀವ? ಎಷ್ಟು ಪೊಗರು! ನನ್ ಗಂಡಂಗೆ ಸೊಲ್ಯೂಟ್ ಹೊಡಿಯೋ ಆಫ್ಟರ್ ಆಲ್ ಪೊಲೀಸ್ ಹೆಂಡ್ತಿ ನೀನು. ನನ್ನ ಗಂಡ ನಿನ್ನ ಗಂಡನ ಹೊಡೆದ್ರೆ ನಿನ್ನ ಗಂಡ ಇನ್ನೊಬ್ಳ ಗಂಡನ ಹೊಡಿತಾನ ಕಣೆ. ವನಜಾ, ಸ್ವಲ್ಪ ಸುಮ್ಮನೆ ಇರ್ತೀಯಾ? ನೀವು ಸುಮ್ನಿರ್ರಿ. ಉದ್ಯೋಗದಲ್ಲಿ ಕೆಳಮಟ್ಟದಲ್ಲೇ ಇರಬಹುದು, ಆದ್ರೆ ಪೌರುಷದಲ್ಲ. ಆಸ್ತಿ ಅಂತಸ್ತಲ್ಲಿ ಕಡಿಮೆ ಇರಬಹುದು, ಆದ್ರೆ ಆತ್ಮಾಭಿಮಾನದಲ್ಲ. ಚಪ್ಲಿಯಿಂದ ಏನೋ ಮಾಡ್ಬೇಕು ಅಂತ ಹೋಗಿ ಚಪ್ಲಿ ಎಡ್ತಿನೋ ಪರಿಸ್ಥಿತಿ ತಂದ್ಕೋಬೇಡ. ವನಜಾ, ವನಜಾ, ವನಜಾ. ರಮೇಶ್ ಸರ್, ಈ ಪೊಲೀಸ್ ಹೆಂಡತಿಯ ಸ್ಕಿಟ್ಟು ಹೆಂಗನ್ಸ್ತು ನಿಮ್ಗೆ? ಬಹಳ ಚೆನ್ನಾಗಿತ್ರಿ ಗಜಾ. ಥ್ಯಾಂಕ್ಸ್ ಫಾರ್ ದ ಸಪೋರ್ಟ್. ಪ್ರವಲಿಕಾ, ಎಷ್ಟು ಮೆಚುರಿಟಿ ಇದೆ ಗೊತ್ತಾ ನೀವು ಲಾಸ್ಟ್ ಸೀಸನ್ ಈಗಲೂ ನೋಡಕ್ಕೇನೆ. ಆ ಇಂಪ್ರೂವ್ಮೆಂಟ್ ನೋಡಕ್ಕೆ ನಮ್ಗೆ ಖುಷಿ ಆಗುತ್ತೆ. ವರ್ಷ ಚೆನ್ನಾಗಿತ್ತು. ಬಟ್ ನನಗೇನು ಅಂದ್ರೆ, ಈಗ ಈ ಕಿತ್ತೂರು ರಾಣಿ ಚೆನ್ನಮ್ಮದ ಆವೇಶ ಬೇರೆ, ಇಬ್ರು ಪೊಲೀಸ್ ಆಫೀಸರ್ಸ್ ಮಧ್ಯೆ ಆವೇಶ ಬೇರೆ, ಈ ಗಂಡನಿಗೋಸ್ಕರ ಆ ಆವೇಶನ ಬೇರೆ. ಅದಲ್ಲ ಸಣ್ಣ ಪ್ರೀತಿ ಅದೆಲ್ಲ ಸೇರಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅನ್ಸ. ನಾಟ್ ಜಸ್ಟ್ 2 ಗರ್ಲ್ಸ್ ಫೈಟಿಂಗ್ ಅಲ್ಲ ಅದು, ಅಲ್ವಾ? ಒಂದು ಲೇಯರ್ ಆ ಪ್ರೀತಿ ನೀವು ಸೇರಿಸಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಚೆನ್ನಾಗಿತ್ತು. ಇಟ್ ಕುಡ್ ಬಿ ಬೆಟರ್. ಸರಿ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.
ಸ್ಟಾರ್ ರೇಟಿಂಗ್ಸ್ ಫಾರ್ ನಮ್ಮ ವರ್ಷ ಫ್ರಮ್ ತರುಣ್ 4 stars. 4 ಸ್ಟಾರ್. ಪ್ರೇಮ ಮ್ಯಾಮ್ 4.5. 4.5. ರಿಶ್ವಿಕಾ 4.5. ಲವ್ಲಿ. ಅಣ್ಣಯ್ಯ ಚಿತ್ರದಲ್ಲಿ ಅತ್ತೆ ಸೊಸೆ ಮಧ್ಯದಲ್ಲಿ ಬರುವಂತಹ ಜಗಳದಲ್ಲಿ ಯಾರು ಮನೆಯ ಜವಾಬ್ದಾರಿಯನ್ನ ತಮ್ಮ ಹಿಡಿತಕ್ಕೆ ತಗೋತಾರೆ ಅನ್ನೋ ಸನ್ನಿವೇಶ, ಅದಕ್ಕಾಗಿ ಪೈಪೋಟಿಗೆ ಬಿದ್ದು ಅಭಿನಯ ಮಾಡಲಿದ್ದಾರೆ. ಸ್ವಾಗತಿಸಿ ಸೀನಿಯರ್ ಮಹಾನಟಿ ಡಬ್ಬಿಂಗ್ ಕಲಾವಿದೆ ಆಶಿಕಾ ಶರ್ಮಾ ಹಾಗೂ ಬೆಂಗಳೂರಿನ ಭೂಮಿಕಾ. ಏಯ್ ಉಂಡು ಮನೆ ಕನ್ನ ಹಾಕಿದ್ರೆ ಇಲ್ಲ ನಿನ್ನ ಹೂತಾಕ್ಬಿಡ್ತೀನಿ, ಗೊತ್ತಾಯ್ತಲ್ಲ? ಬೇಡಪ್ಪ ಅತ್ತೆ, ನಿಮ್ ತಮ್ಮ ಮಾಡಿರೋ ಈ ಕೆಲ್ಸಕ್ಕೆ ನಿಮಗ್ ಮುಖ ತೋರ್ಸೋಕ್ಕೂ ಆಗ್ತಿಲ್ಲ. ಪಾಪ ಛೇ ಅಣ್ಣಯ್ಯ, ಅದು ನೀವೇನ್ ಹೇಳಕ್ ಹೋಗ್ತಿದ್ದೀರಾ ಅಂತ ನನಗ್ ಚೆನ್ನಾಗ್ ಗೊತ್ತಿದೆ. ಇಂಥ ನಂಬಿಕೆ ದ್ರೋಹಿನ ಪೊಲೀಸರಿಗೆ ಹಿಡ್ಕೊಟ್ಟು ಕೈ ಕಾಲ್ ಮುರಿಸ್ಬೇಕು ಅಂತ ಅಲ್ವಾ? ಬೇಡ ಹಾಗೆ ಮಾಡಿದ್ರೆ ನಮ್ಮನ ಮರ್ಯಾದೆನೇ ಹೋಗೋದು. ಏಯ್ ಈ ಕ್ಷಣದಿಂದ ನಿನ್ನ ಮೈ ಮೇಲೆ ಒಂದು ತುಂಡು ಬಟ್ಟೆನೂ ಇರಬಾರ್ದು. ಪುಟ್ಗೋಸಿ ಹಾಕೊಂಡು ದಿನಕ್ಕೆ 250 ಕಾಯಿ ಸುಲಿದ್ರೇನೆ ಈ ಮನೇಲಿ ತಿಂಡಿ ಊಟ ನಿದ್ರೆ ಅಲ್ಲ, ಗೊತ್ತಾಯ್ತೇನೋ? ಆಯ್ತು ಅಣ್ಣಯ್ಯ, ನೀ ಹೇಳ್ದಂಗೆ ಮಾಡ್ತೀನಿ ಅಣ್ಣಯ್ಯ. ಮಾಡ್ಲಿಲ್ಲ ಅಂದ್ರೆ ಮಂಡ್ಯನ ಶರ್ಬತ್ ಮಾಡ್ಬಿಡ್ತೀನಿ, ಹೋಗೋ. ಮಾಡ್ತೀನಿ ಅಣ್ಣಯ್ಯ. ರೀ, ನಾನು ಈ ಹಣನ ಪೆಟ್ಕೆನಲ್ಲಿ ಇಟ್ಬಿಡ್ತೀನಿ. ಬೇಡ ಇದನ್ನ ಅಮ್ಮ ಜೋಪಾನವಾಗಿಡ್ತಾರೆ, ಅದಕ್ಕೆ ಅಮ್ಮನೇ ಇಡ್ಲಿ. ಅಮ್ಮ ರೀ ಕೊಡಿ ಇಲ್ಲಿ. ಏನ್ರಿ ನೀವು, ನಿಮಗ್ ಸ್ವಲ್ಪನೂ ಬುದ್ಧಿ ಬೇಡ್ವಾ? ಯಾಕೆ? ನೀವೇನೋ ಈ ಹಣದ ಪೆಟ್ಕೆನ ನಿಮ್ಮ ಅಮ್ಮನ ಕೈನಲ್ಲಿ ಕೊಟ್ಬಿಡ್ತೀರಾ. ಪಾಪ ಅವರು ಇದನ್ನ ತಗೊಂಡೋಗಿ ಅವ್ರ ತಲೆ ಹತ್ರ ಇಟ್ಕೊಂಡು ಮಲಗ್ ಬಿಡ್ತಾರೆ. ಆಮೇಲೆ ನೀವು ನಿಮ್ಮ ಅಮ್ಮನ ಚಟ್ಟಕ್ಕೆ ರೆಡಿ ಮಾಡ್ಕೊಬೇಕಾಗತ್ ನೋಡಿ. ಸರಸ್ವತಿ, ಹೌದು ರೀ, ಇಂಥ ನಂಬಿಕೆ ದ್ರೋಹ ಮಾಡಿರೋ ನಿಮ್ಮ ಮಾವ ಈ ಹಣದ ಪೆಟ್ಕೆನ ಎತ್ಕೊಂಡು ಹೋಗಲ್ಲ ಅಂತ ಏನ್ ಗ್ಯಾರಂಟಿ? ಹೌದಲ್ಲ. ನಿಮ್ಗೆ ಹಣ ಮುಖ್ಯನಾ ಅಥವಾ ಪ್ರೀತಿ ಅಮ್ಮ ಮುಖ್ಯನಾ? ನನಗೆ ಹಣಕ್ಕಿಂತ ನಮ್ಮ ಅಮ್ಮನೇ ಮುಖ್ಯ. ಅದಕ್ಕಿದ್ನ ನೀನೇ ಜೋಪಾನವಾಗಿಡು. ಸರಿ ರೀ. ಸರಿ, ನನಗೆ ಬೇರೆ ಕೆಲಸ ಇದೆ, ಬರ್ತೀನಿ. ನಿನ್ನೆ ನೀನು ತುಂಬಾ ಭಯ ಭಕ್ತಿಯಿಂದ ನನ್ನ ಕಾಲಿಗೆ ಬಿದ್ದಾಗ್ಲೇ ನನಗೆ ಅನುಮಾನ ಬಂತು. ಪರವಾಗಿಲ್ಲ, ನಾಟಕನ ತುಂಬಾ ಚೆನ್ನಾಗಿ ಆಡ್ದೆ. ಮುಳ್ಳನ್ನ ಮುಳ್ಳಿಂದನೇ ತೆಗಿಬೇಕು. ಅದಕ್ಕೆ ನಾನು ನಿಮ್ ದಾರಿನೇ ಹಿಡ್ದಿತ್ತು. ನನ್ನ ದಾರಿ ಏನೋ ಹಿಡ್ದೆ ಸರಿ, ಆದ್ರೆ ಒಂದು ಸಲ ಈ ದಾರಿಲಿ ಎಡವಿ ಬಿದ್ರೆ ಹೇಳೋದು ತುಂಬಾ ಕಷ್ಟ. ಎಚ್ಚರಿಕೆ. ಮತ್ತೆ ಅದು ನಿಮ್ಗೂ ಅನ್ವಯಿಸುತ್ತೆ. ಎಚ್ಚರಿಕೆಯಿಂದ ಇರಿ. ಯಾಕಂದ್ರೆ ನಮ್ಮಿಬ್ರು ಮಧ್ಯೆ ಹುಲಿ ಕುರಿ ಆಟ ಶುರು ಆಗಿದೆ ಅಂತ ನನಗೂ ಗೊತ್ತು, ನಿಮಗೂ ಚೆನ್ನಾಗಿ ಗೊತ್ತು. ನನ್ನ ಕಾಯಿನ ನಾನು ನಡೆಸ್ತೀನಿ. ಆಟ ಮುಂದುವರಿಸೋ ಆಸೆ ನಿಮಗಿದ್ರೆ ನಿಮ್ಮ ಕಾಯಿನ ನೀವು ನಡೆಸಿ. ಓ ಹಾಗಾ? ಸರಿ, ಹಾಗಾದ್ರೆ ನೀನೀಗ ಭದ್ರವಾಗಿ ಒಳಗ್ ತಗೊಂಡು ಹೋಗಿರ್ತಿರೋ ಈ ಪೆಟ್ಟಿಗೆನ ನಾಳೆ ಮಧ್ಯಾಹ್ನ 1 ಗಂಟೆ ಒಳಗೆ ನಾನು ಭದ್ರವಾಗೇ ವಾಪಸ್ ತಗೋತೀನಿ. ನೋಡ್ತಾ ಇರು, ಇದು ನಾನು ಜರುಗಿಸೋ ಮೊದಲನೇ ಕಾಯಿ. ಹೌದಾ? ನೋಡೇ ಬಿಡೋಣ. ನೋಡು, ನಾನು ಯಾವಾಗ ಈ ಮನೆ ಒಳಗೆ ಕಾಲಿಟ್ನೋ ಅವತ್ತಿನಿಂದ ಇವತ್ತಿನವರೆಗೂ ಇನ್ನು ಮುಂದಕ್ಕೂ ಇಲ್ಲಿ ನಂದೇ ಅಧಿಕಾರ. ಅದನ್ನ ಬದಲಾಯಿಸೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಕಾಲ ಎಲ್ಲನೂ ಬದಲಾಯಿಸುತ್ತೆ. ಇನ್ನು ಮುಂದೆ ನೀನು ಬರೀ ಅನ್ನ ತಿನ್ನೋದಕ್ಕೆ ಮಾತ್ರ ಬಾಯಿ ಬಿಡಬೇಕೆ ಹೊರತು ಬೇರೆ ಯಾವುದಕ್ಕೂ ಅಲ್ಲ. ಇಂಥ ಮಾತು ನನ್ನ ಹತ್ರ ನಡೆಯೋದಿಲ್ಲ. ಇನ್ಮೇಲೆ ಈ ಮನೆಯಲ್ಲಿ ನನ್ನ ಆಟ ಹೇಗಿರುತ್ತಂತ ನೀವೇ ನೋಡ್ತಿರಲ್ಲ. ನನ್ನ ಕೋಟೆಯಲ್ಲಿ, ನನ್ನ ಅಖಾಡದಲ್ಲಿ ನೀನು ಅದ್ ಹೇಗೆ ಆಟ ಆಡ್ತೀಯ ಅಂತ ನಾನು ನೋಡ್ತೀನಿ. ಆಲ್ ದ ವೆರಿ ಬೆಸ್ಟ್ ಅತ್ತೆ. ರಿಟೈರ್ಮೆಂಟ್ ಟೈಮ್ನಲ್ಲೂ ನಿಮ್ಮ ಈ ಜೋಶ್ ನೋಡೋಕ್ಕೆ ನನಗೆ ತುಂಬಾ ಖುಷಿ ಆಗ್ತಿದೆ. ಈ ನಿನ್ನ ಖುಷಿ ಬಹಳ ಕಾಲ ಉಳಿಯೋದಿಲ್ಲ. ಹೌದಾ? ನೋಡೋಣ, ನನ್ನ ಆಟ ಗೆಲ್ಲುತ್ತಾ ಅಥವಾ ನಿಮ್ಮ ಆಟ ಗೆಲ್ಲುತ್ತಾ ಅಂತ. ನೋಡೇ ಬಿಡೋಣ. ನಿನಗೂ
ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಅತ್ತೆ. ಅಡ್ನೆಯ ಚಿತ್ರದಲ್ಲಿ ಬರುವಂತಹ ಅತ್ತೆ ಸೊಸೆ ಜಗಳನ, ಅತ್ತೆಯಾಗಿ ಆಶಿಕಾ, ಸೊಸೆಯಾಗಿ ಭೂಮಿಕಾ, ನೀವು ಸಖತ್ತಾಗಿ ಮಾಡಿದೀರಾ. ಎಷ್ಟು ಸಖತ್ತಾಗಿತ್ತು ಅನ್ನೋದನ್ನ ನಮ್ಮ ಜಡ್ಜ್ ಹೇಳ್ತಾರೆ. ಆಶಿಕಾ, ವೆರಿ ವೆಲ್ ಡನ್. ಥ್ಯಾಂಕ್ ಯು ಸರ್. ನಮ್ಮ ಏಜ್ ಗ್ರೂಪ್ ಅಲ್ಲಿ ಇಲ್ದಿರೋ ಕ್ಯಾರೆಕ್ಟರ್, ಸೊ ಆ ಥರ ಫೀಲ್ ಮಾಡಿ, ಬಟ್ ಆ ಟಫ್ನೆಸ್ ಏನು ಮಾಡಬೇಕು ತುಂಬಾ ಚೆನ್ನಾಗಿ ಮಾಡಿದ್ರೆ ಯು ಸಪೋರ್ಟೆಡ್ ಹರ್ ವೆರಿ ವೆಲ್. ಥ್ಯಾಂಕ್ ಯು ಸರ್. ಭೂಮಿಕಾ, ಲಾಸ್ಟ್ ಒಂದು ಬಿಟ್ಟು ಬರುತ್ತೆ, ನೀವು ಅದೇ ಅವ್ರು ನಿಂತ್ಕೊಂಡಾಗಿದೆ, ಈ ಮ್ಯೂಸಿಕ್ ಬಂತಲ್ಲ ಇವಾಗ, ಆ ಮ್ಯೂಸಿಕ್ಗೆ ನೀವು ಆ ಕಡೆ ಎಲ್ಲಿ ಬಂದು ನಿಂತ್ಕೊಂತೀರಾ, ಅದಾದ್ಮೇಲೆ ನಿಮ್ದೊಂದು ಫೈನಲ್ ನಿಮ್ಮಿಬ್ಬರದ್ದು ಒಂದು ಡೈಲಾಗ್ ಇದೆಯಲ್ಲ, ಹೇಳಿ ಸುಮ್ಮನೆ ನಂಗೆ ಹಂಗೆ ಹೇಳಿ. ಥ್ಯಾಂಕ್ ಯು ಸೋ ಮಚ್ ಅತ್ತೆ. ರಿಟೈರ್ಮೆಂಟ್ ಟೈಮ್ನಲ್ಲೂ ನಿಮ್ಮ ಈ ಜೋಶ್ ನೋಡಿ ನನಗೆ ತುಂಬ ಖುಷಿ ಆಗ್ತಿದೆ. ಭೂಮಿಕಾ, ಏನಂತಂದ್ರೆ ನೀವು ಅಲ್ಲಿ ತಿರ್ಕೊಂಡು ಒಂದು ಚಿಕ್ಕ ಸರ್ಕ್ಯಾಸಮ್ ಇದೆ, ಒಂದು ಚಿಕ್ಕ ಚಾಲೆಂಜಿಂಗ್ ಇದೆ. ಯು ಹ್ಯಾವ್ ಟು ಟೇಕ್ ಲಿಟಲ್ ಟೈಮ್. ಟೇಕಿಂಗ್ ಟೈಮ್ ಅಂದ್ರೆ ಏನಾಗುತ್ತೆ, ಸುಮ್ಮನೆ ಬ್ಲಾಂಕ್ ಆಗಿರೋದು ಅಲ್ಲ. ನೀವು ಒಂದು ಹಿಂಟ್ ಹೆಂಗಿರ್ಬೇಕು ಅಂದ್ರೆ ನಾನು ನೆಕ್ಸ್ಟ್ ಏನೋ ಮಾತಾಡ್ತೀನಿ ನಾನು ಅನ್ನೋದನ್ನ ತುಂಬಾ ಕ್ಲಿಯರ್ ಕಟ್ ಆಗಿ ಹೇಳ್ಬೋದು. ನೀವು ನೋಡಕ್ ನಿಂತ್ಕೊಂಡ್ರಿ ಅಲ್ಲಿ ಒಂದು ಸ್ಮೈಲ್ ಕೊಡ್ತೀರಾ, ಥ್ಯಾಂಕ್ ಯು ಅತ್ತೆ. ನಿಮ್ಮ ಹೆಡ್ ಆಲ್ರೆಡಿ ಒಂದು ಚಿಕ್ಕ ನಾಡಿಂಗ್ ಶುರು ಮಾಡಿರುತ್ತೆ, ದೆನ್ ಯುವರ್ ಡೈಲಾಗ್ ಕಮ್ಸ್ ಅಲ್ವಾ. ಥ್ಯಾಂಕ್ ಯು ಅತ್ತೆ, ಥ್ಯಾಂಕ್ ಯು ಸೋ ಮಚ್. ಈ ಏಜಲ್ಲೂ ನೀವು ಆ ಗ್ಯಾಪ್ಸು, ಆ ಚಿಕ್ಕ ಟಾಂಟಿಂಗು, ಸುಮ್ಮನೆ ನಿಂತ್ಕೊಂಡು ಥ್ಯಾಂಕ್ ಯು ವೆರಿ ಮಚ್ ಅಂದಾಗ ಅದು ನಮಗೆ ಲ್ಯಾಗ್ ಅನ್ಸುತ್ತೆ. ಮಾತಲ್ಲಷ್ಟೇ ಅಲ್ಲ, ಬಾಡಿಲಿ ನಿಮ್ಗೆ ಗೊತ್ತಾಗ್ತಾ ಇರುತ್ತೆ. ಸೊ ಆ ಥರದೆಲ್ಲ ಒಂಚೂರು ನೀವು ಅಡಾಪ್ಟ್ ಮಾಡ್ಕೋಬೇಕು. ಓಕೆ ಸರ್. ಓಕೆ, ಹಂಗೆ ಮಾಡ್ಕೊಂಡ್ರೆ ಬೆಟರ್ ಆಗುತ್ತೆ. ಓಕೆ ಸರ್. ಓಕೆ, ಗುಡ್ ಲಕ್. ಥ್ಯಾಂಕ್ ಯು ಸರ್. ಪ್ರೇಮ ಮ್ಯಾಮ್, ಭೂಮಿಕಾ, ಈ ಡೈಲಾಗ್ ಓದ್ಕೊಂಡಿದ್ಯಲ್ಲ, ನೀನ್ ಡೈಲಾಗ್ ಹೇಳ್ತಾ ಅದೊಂದು ಫೀಲಿಂಗ್ ಇರುತ್ತೆ. ಅಂದ್ರೆ ನನ್ನ ಗಂಡನ ನೋಡಿ ನಾನು ಹೆಂಗ್ ತರಿಸ್ತೀನಿ ಅಂತ ಒಂದು ಚಾಲೆಂಜ್ ಇರುತ್ತೆ ಅವಳಿಗೆ. ಅವರು ಕೂಡ ನೆಗೆಟಿವ್ ಕ್ಯಾರೆಕ್ಟರ್ ಅದರಲ್ಲಿ. ನನ್ನ ಮಗನ್ನ ನಾನು ಹೆಂಗ್ ತರಿಸ್ಕೋತೀನಿ ಅಂತ ಇಬ್ರು ಚಾಲೆಂಜಸ್ ಇರುತ್ತೆ. ಸೊ ಆ ವೇರ್ಡ್ ಚಾಲೆಂಜಲ್ಲಿ ನೀನು ಹೆಂಗ್ ಡೈಲಾಗ್ ಮಾಡ್ಯುಲೇಷನ್ ಹೆಂಗಿರಬೇಕು ಅಂತ ಹೇಳಿದ್ರೆ, ಇವಾಗ ಡೈಲಾಗ್ ಹೇಳೋದು. ಥ್ಯಾಂಕ್ ಯು ಸೋ ಮಚ್ ಅತ್ತೆ. ರಿಟೈರ್ಮೆಂಟ್ ಟೈಮ್ನಲ್ಲೂ ನಿಮ್ಮ ಈ ಜೋಶ್ ನೋಡಿ ನನಗೆ ತುಂಬ ಖುಷಿ ಆಗ್ತಿದೆ. ಥ್ಯಾಂಕ್ ಯು ಸೋ ಮಚ್ ಅತ್ತೆ. ರಿಟೈರ್ಮೆಂಟ್ ಟೈಮಲ್ಲೂ ನೀವು ಈ ಜೋಶಲ್ಲಿದ್ದೀರಂದ್ರೆ ಹಂಗಿರ್ಬೇಕು. ಡೈಲಾಗ್ಸ್ ವರ್ಷನ್ಸ್ ಇದೆಯಲ್ಲ, ಅದು ಮಾಡ್ಯುಲೇಷನ್ ಇರುತ್ತೆ, ಎಕ್ಸ್ಪ್ರೆಷನ್. ನೀನು ಡೈಲಾಗ್ ಬಿಟ್ಟರು ಚಿಂತೆ ಇಲ್ಲ, ಬಟ್ ಎಕ್ಸ್ಪ್ರೆಷನ್ ವೈಸ್ ಬಿಡಬಾರ್ದು. ನಾನು ಒಂದೇ ಒಂದು ಸ್ಮಾಲ್ ರಿಕ್ವೆಸ್ಟ್ ಮಾಡ್ಬೋದಾ ಮ್ಯಾಮ್? ನೀವು ಇದ್ದೀರಾ, ನಿಶ್ವಿಕಾನೂ ಇದ್ದಾರೆ, ಇದೇ ಒಂದು ದೃಶ್ಯವನ್ನ ಏನಾದರೂ ನಮಗಾಗಿ ಒಂಚೂರು ಪರ್ಫಾರ್ಮ್ ಮಾಡಿ ತೋರಿಸ್ಬಹುದಾ ಅಂತ ಹೇಳಿ. ಒಂದೇ ಒಂದು ಡೈಲಾಗು, ಆ ವಾಕು, ಆ ಲುಕ್ಕು, ಆ ಮ್ಯೂಸಿಕ್ಕು ಅಷ್ಟೇ. ಸೌಂಡ್, ಆಕ್ಷನ್. ಆಲ್ ದ ಬೆಸ್ಟ್ ಅತ್ತೆ. ಈ ರಿಟೈರ್ಮೆಂಟ್ ಏಜಲ್ಲೂ ನಿಮ್ಮ ಈ ಜೋಶ್ ನೋಡಿ ತುಂಬ ಖುಷಿ ಆಯಿತು. ಈ ಖುಷಿ ತುಂಬ ದಿನ ಉಳಿಯೋದಿಲ್ಲ. ಹೌದಾ? ಹಾಗಾದರೆ ನೋಡೇ ಬಿಡೋಣ, ಈ ಆಟದಲ್ಲಿ ನಾನು ಗೆಲ್ತೀನಾ ಇಲ್ಲ ನೀವಾ? ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಅದು ಹೆಂಗಿತ್ತು ಅಂದ್ರೆ ಪೈಪೋಟಿ, ನಟನೆಯ ಪೈಪೋಟಿ. ನಿಜವಾಗ್ಲೂ ಆ ಪಾಯಿಂಟ್ ಅಲ್ಲಿ ಭಯನೇ ಆಗೋಯ್ತು. ಕಣ್ಣಲ್ಲಿ ನನ್ನ ಸೋಲ್ನೆಲ್ಲ ನೋಡ್ಬಿಟ್ರು ಮ್ಯಾಮ್. ಆ ಕಣ್ಣಲ್ಲಿ ನನಗೆ ಒಂದ್ ಸೆಕೆಂಡ್ ಭಯನೇ ಆಗೋಯ್ತು. ಬಾಣ ಬಿಡ್ತಾ ಇದ್ರು ಮೇಡಮ್ ಕಣ್ಣಲ್ಲಿ. ದಟ್ ಇಸ್ ಮಹಾನಟಿ. ಬಲ್ಲಿ ಚಪ್ಪಾಳೆ ಪ್ರೇಮ ಮೇಡಮ್ ಹಾಗೂ ನಿಶ್ವಿಕಾ ಅವ್ರಿಗೆ ಪ್ಲೀಸ್. ಐ ಥಿಂಕ್ ಈ ಎಲ್ಲ ಪಾಠಗಳು ಕೇವಲ ಮಹಾನಟಿ ಅನ್ನೋ ವೇದಿಕೆಯಲ್ಲಿ ಮಾತ್ರ ಸಿಗೋದಕ್ಕೆ ಸಾಧ್ಯ. ಮೋರ್ ಪವರ್ ಟು ಮಹಾನಟಿ. ಅಂಡ್ ಅತ್ತೆ, ಆಟ ಏನೋ ಶುರು ಆಗಿದೆ, ಹೇಳಿ ಮತ್ತೆ ಈ ಆಟಕ್ಕೆ ಬಂದು ಹೆಂಗ ಅನ್ಸ್ತಾ ಇದೆ? ತುಂಬ ಖುಷಿ ಆಗ್ತಾ ಇದೆ. ಫುಲ್ ಸರ್ಕಲ್ ಮೂಮೆಂಟ್. ಆ್ಯಕ್ಚುಲಿ ಸ್ಟಾರ್ಟ್ ಆಗಿದಾಗ ನಾನು ಇದೇ ರೀತಿ ಹೆದರ್ತಾ ಇದ್ದೆ, ಹಿಂಗೆ ಪ್ರತಿಯೊಂದು ಡೈಲಾಗು ಹೇಳಿಸ್ಕೊತಾ ಇದ್ದೆ. ನಂದು ಆ್ಯಕ್ಚುಲಿ ವಾಯ್ಸ್ ಡಬ್ಬಿಂಗ್ ಇರೋದ್ರಿಂದ ಡಬ್ಬಿಂಗಿಂದ ಇನ್ಫ್ಲೂಯೆನ್ಸ್ ಆಗ್ತಾ ಇದೆ ಅನ್ನೋದೆಲ್ಲ ಕೇಳಿ ಇವಾಗ ನನಗೆ ಅರ್ಥ ಆಗ್ತಾ ಇದೆ. ಆ್ಯಸ್ ಅನ್ ಹೊರಗಡೆ ಹೋಗಿ ಅದನ್ನು ಬೇರೆ ರೀತಿ ನೋಡಿದಾಗ ತುಂಬ ಕಲ್ತಿದ್ದೀನಿ. ಆ್ಯಂಡ್ ಐ ಹ್ಯಾವ್ ಲರ್ನ್ಡ್ ಅ ಲಾಟ್. ಇವಾಗ ನಾನು ಡಬ್ಬಿಂಗ್ ಮಾಡ್ತಾ ಇರೋದ್ರಲ್ಲೂ ತುಂಬ ವ್ಯತ್ಯಾಸಗಳು ಕಾಣ್ತಾ ಇದೆ. ಇತ್ತೀಚೆಗೆ ಯಾವ್ದು ಮಾಡಿದ್ರಿ ಹೊಸದಾಗಿ? ಜೂನಿಯರ್ ಅಂತ ಮೊನ್ನೆ ರಿಲೀಸ್ ಆಯಿತು. ಅದು ಆ್ಯಂಡ್ ಮನದ ಕಡಲು, ಯೋಗರಾಜ್ ಭಟ್ ಸರ್ ಅವ್ರದ್ದು. ಓ ಸೂಪರ್ ಸೂಪರ್. ಇದೇ ಖುಷಿಯಲ್ಲಿ ಸ್ಟಾರ್ ರೇಟಿಂಗ್ಸ್ ಕೇಳೋಣ. ತರುಣ್ ಅವರೇ? 4 stars. ಥ್ಯಾಂಕ್ ಯು. ಪ್ರೇಮ ಮ್ಯಾಮ್? 4 stars. ನಿಶ್ವಿಕಾ? 4. ಥ್ಯಾಂಕ್ ಯು. 4. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಭೂಮಿಕಾ. ಥ್ಯಾಂಕ್ ಯು ಆಶಿಕಾ. ಥ್ಯಾಂಕ್ ಯು ಮ್ಯಾಮ್.
ವೈಟ್ ಗೋಲ್ಡ್ ಇದೀಗ ದಕ್ಷಿಣ ಭಾರತದಲ್ಲಿ 60ಕ್ಕೂ ಹೆಚ್ಚಿನ ಶಾಖೆಗಳನ್ನ ಹೊಂದಿದೆ. ಭಾವನೆ ತುಂಬಿರೋ ಚಿನ್ನಕ್ಕೆ ಭರವಸೆ ತುಂಬಿದ ಬೆಲೆ ನಿಮ್ಮ ವೈಟ್ ಗೋಲ್ಡ್ ನಲ್ಲಿ ಮಾತ್ರ. ನಿಮ್ಮ ಬ್ಯಾಂಕ್ ಖಾತೆಗೆ 30 ನಿಮಿಷಗಳಲ್ಲಿ ಹಣವನ್ನ ಪಡೆಯಿರಿ. ಚಿನ್ನ ಮಾರಾಟಕ್ಕೆ ನಂಬಿಕೆಯ ಸಂಸ್ಥೆ ವೈಟ್ ಗೋಲ್ಡ್ಗೆ ಇಂದೇ ಭೇಟಿ ಕೊಡಿ. ಹೆಚ್ಚಿನ ಮಾಹಿತಿಗಾಗಿ 8050089222ಗೆ ಸಂಪರ್ಕಿಸಿ. ಮಹಾನಟಿ ವಿಜೇತ ನಟಿಗೆ ಸಿಗ್ತಾ ಇದೆ ವೈಟ್ ಗೋಲ್ಡ್ ಕಡೆಯಿಂದ 15 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನದ ಕಿರೀಟ. ಮಹಾನಟಿ ಸೆಕೆಂಡ್ ರನ್ನರ್ ಅಪ್ಗೆ ಸಿಗ್ತಾ ಇದೆ ಅಶ್ವಸೂರ್ಯ ರಿಯಾಲಿಟೀಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ 7 ಲಕ್ಷ ಕ್ಯಾಶ್ ಪ್ರೈಸ್. ಅಶ್ವಸೂರ್ಯ ರಿಯಾಲಿಟೀಸ್ ಮೋಸ್ಟ್ ಟ್ರಸ್ಟೆಡ್ ಪ್ಲಾಟೆಡ್ ಡೆವಲಪರ್ಸ್ಗಳಾಗಿದ್ದು 100% ಲೀಗಲ್ ಆಗಿದೆ. BMRDA ಹಾಗೂ ರೇರಾ ರಿಜಿಸ್ಟರ್ಡ್ ಪ್ಲಾಟ್ಗಳು ನೆಲಮಂಗಲ ಮತ್ತು ಮೈಸೂರು ರಸ್ತೆ ಬಳಿ ಲಭ್ಯ ಇದೆ. ಟ್ರಸ್ಟ್ ಮತ್ತು ವ್ಯಾಲ್ಯೂಗೆ ಮತ್ತೊಂದು ಹೆಸರು ಅಶ್ವಸೂರ್ಯ ರಿಯಾಲಿಟೀಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್. ಈ ಮನರಂಜನೆ ನಾಳೆ ಕೂಡ ಮುಂದುವರಿಯಲಿದೆ. ಇದು ಲಕ್ಸ್ ಕೋ ಪ್ರೆಸೆನ್ಸ್ ಮಹಾನಟಿ ಸೀಸನ್ 2 ಕೋ ಪವರ್ಡ್ ಬೈ ಗೋಲ್ಡ್ ವಿನ್ನರ್ ರಾಮರಾಜ್ ಮಿಥು ಟವಲ್ಸ್, ಮೀರಾ ಹೇರ್ ಫಾಲ್ ಕೇರ್, ಸ್ಪೆಷಲ್ ಪಾರ್ಟ್ನರ್ ಜಾರ್ ಗೋಲ್ಡ್ ಸೇವಿಂಗ್ಸ್ ಆಪ್, ಸುದರ್ಶನ್ ಸಿಲ್ಕ್ ಚಿಕ್ಪೇಟ್ ಮತ್ತು ಮಾರತಹಳ್ಳಿ, ಅಶ್ವಸೂರ್ಯ ರಿಯಾಲಿಟೀಸ್ ಪ್ರೈವೇಟ್ ಲಿಮಿಟೆಡ್, ಗೋಲ್ಡ್ ಬೈಯಿಂಗ್ ಪಾರ್ಟ್ನರ್ ವೈಟ್ ಗೋಲ್ಡ್, ಡಿಜಿಟಲ್ ಸ್ಟ್ರೀಮಿಂಗ್ ಪಾರ್ಟ್ನರ್ ZEE5. ಶುಭರಾತ್ರಿ, ಸಿಗೋಣ ನಾಳಿನ ಸಂಚಿಕೆಯಲ್ಲಿ.